all those things we are planning. ಅದೇ ಮಾತಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಟ್ರೈನಿಂಗ್. ವೈ ನಾಟ್ ಐ? when somebody can get a job, when somebody can earn money, when somebody can construct a house for themselves, when somebody can buy a car, when somebody can take their parents to abroad, why not I? ಅಂತ ಏನು ರಾಕೆಟ್ ಸೈನ್ಸ್ ಇಲ್ಲ. ಅಬ್ರಾಡ್ ಕರ್ಕೊಂಡು ಹೋಗೋದಾಯ್ತು, ಒಂದು ಕಾರ್ ತಗೊಳ್ಳೋದಾಯ್ತು, ಮನೆ ಕಟ್ಸ್ಕೊಳ್ಳೋದಲ್ಲಿ ಯಾವ ರಾಕೆಟ್ ಸೈನ್ಸ್ ಸ್ಪೇಸ್ ಸೈನ್ಸು ಇಲ್ಲ. ನಮ್ಮ ಗ್ರಹದಿಂದ ಬೇರೆ ಗ್ರಹಕ್ಕನ್ನೇ ರಾಕೆಟ್ ಅನ್ನ ಉಡಾಯಿಸ್ತಾರೆ ಅಂತಂದ್ರೆ ಒಂದು ಕಾರ್ ತಗೊಳ್ಳೋದೇನು ಕಷ್ಟದ ಮಾತಲ್ಲ. ಬಟ್ ಇನ್ ಅ ರೈಟ್ಫುಲ್ ವೇ, ಇನ್ ಅ ವೆರಿ ವೆರಿ ಎಥಿಕಲ್ ವೇ, ನಮ್ಮ ಶ್ರಮದಿಂದ, ಬಿಕಾಸ್ ವಿ ಆರ್ ಸಿ ಫಿನಾನ್ಷಿಯಲ್ ಕಂಡೀಷನ್ಸ್ ಆರ್ ಡಿಫರೆಂಟ್. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ಕೋತೇನೆ. As you are Vidya Poshak students, many of you are beneficial students of Nurture Merit. So ನಮಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಕಂಪ್ಲೀಟ್ ಅರಿವಿದೆ. ಸೊ ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ನಾನು ನಿಮ್ಗೆ ಇವತ್ತಿನ ಕೆಲವೊಂದು ವಿಚಾರಗಳನ್ನ ಕೊಡ್ತಾ ಬರ್ತೇನೆ. ಏನು ನಮ್ಮ ಇವತ್ತಿನ ಕ್ಲಾಸಿನ ಉದ್ದೇಶ ಅಂತಂದ್ರೆ, ಆಫ್ಟರ್ ಎವ್ರಿ ಎಕ್ಸಾಂಪಲ್, ಪ್ರತಿಯೊಂದು ಎಕ್ಸಾಂಪಲ್ ಅನ್ನ ಕೊನೆಗೆ ಕ್ವಶನ್ ಯುವರ್ ಸೆಲ್ಫ್, ಇಫ್ that person can, why not I? ಇಲ್ಲೊಂದು ಇದಕ್ಕೊಂದು ಟ್ಯಾಗ್ ಲೈನ್ ಕೊಟ್ಟಿದೆ ನೋಡಿ, ಕ್ವಶನ್ ಮಾರ್ಕ್, ಬಲ್ಬ್ ಅಲ್ಲಿ ಕ್ವಶನ್ ಮಾರ್ಕ್ ಇದೆ, ಅದ್ರ ಮೇಲ್ಗಡೆ ಒಂದು ಟ್ಯಾಗ್ ಲೈನ್ ಇದೆ, ಇಫ್ ಐ ಕ್ಯಾನ್ ಸೋ ಐ ವಿಲ್. ನನ್ನಿಂದ ಮಾಡೋಕ್ ಸಾಧ್ಯ ಆಗತ್ತೆ ಅಂತ ನಂಬಿಕೆ ಬಂತು ಅಂದ್ರೆ ಅದನ್ನ ನಾನು ಮಾಡೇ ಮಾಡ್ತೇನೆ. ಅಂಡ್ ದಟ್ ಈಸ್ ವಾಟ್ ಈಸ್ ಅ ಬಿಲೀಫ್ ವಿ ಆರ್ ವರ್ಕಿಂಗ್ ಆನ್. ಓಕೆ, ಅಂಡ್ ಟ್ರಸ್ಟ್ ಮಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವಿ ಆರ್ ಗೋಯಿಂಗ್ ಟು ಡೂ ಇಟ್. ಅಂಡ್ ವಾಟ್ ಡ್ರೀಮ್ಸ್ ಯು ಆರ್ ಕ್ಯಾರಿಂಗ್, ವಾಟ್ ಐ ಕ್ಯಾನ್ ಟೆಲ್ ಯು ಇಸ್, ನೀವ್ ಹೆಂಗೆ ಗೋಲ್ಸ್ ನ ಡಿಫೈನ್ ಮಾಡ್ತಾರಲ್ಲ, ಸ್ಮಾಲ್ ಶಾರ್ಟ್ ಟರ್ಮ್ ಗೋಲ್ಸ್, ಮಿಡ್ ಟರ್ಮ್ ಗೋಲ್ಸ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್ ಅಂತ, ಈಗೇನ್ ನೀವೇನ್ ಅನ್ಕೋತಾ ಇದ್ರಲ್ಲ, ದೇ ಆರ್ ಜಸ್ಟ್ ಶಾರ್ಟ್ ಟರ್ಮ್ ಗೋಲ್ಸ್. ನೆಕ್ಸ್ಟ್ 4, 5, 6 years ಡೌನ್ ದ ಲೈನ್, ಯುವರ್ ಲಿಸ್ಟ್ ಏನಿದೆಲ್ಲ, ಟು ಡೂ ಲಿಸ್ಟ್ ವಿಲ್ ಸ್ಟಾರ್ಟ್ ಟಿಕಿಂಗ್ ರೈಟ್ ಟಿಕ್ಸ್. ಸೊ ವಿತ್ ದಿಸ್ ಬಿಲೀಫ್, ಲೆಟ್ಸ್ ಗೋ ಅಹೆಡ್ ವಿತ್. ಬಟ್ ದ ಕ್ವಶನ್ ಏನು ಅಂದ್ರೆ, ಗೈಸ್, ಡೋಂಟ್ ರೈಟ್ ಇಟ್ ಆನ್ ದ ಸ್ಕ್ರೀನ್. Please don't write it on the screen. Otherwise, I have to stop. I have to erase, and that will take out my focus from what I'm speaking. Please do not mark anything on the screen. Okay, this is my request. Done. Thank you. So okay, shall we continue? Am I audible clearly to everyone? Can somebody help me to understand? Yes, sir. Yes, sir. Yes, sir. Language is fine? Sir, audible, sir. Yes, sir. Yes, sir. Okay. Yes, sir. Yes, sir. Chalo. Thank you so much. Let's continue. So please put your mic on mute again. Okay. ಪ್ರಶ್ನೆ ಬರೋದೇನು ಅಂತಂದ್ರೆ, ಅಣ್ಣ, ನಾನು ಒಂದು ಟ್ರೈನಿಂಗ್ ಅಟೆಂಡ್ ಮಾಡಾಗಿದೆ, ಅಥವಾ ನಾನು ಮೋಟಿವೇಶನಲ್ ವಿಡಿಯೋಸ್ ಅನ್ನ ನಾನು ನೋಡ್ತೇನೆ, ಬಿಕಾಸ್ ವೆನ್ ಐ ಇಂಟ್ರಾಕ್ಟ್ ವಿತ್ ಡಿಗ್ರಿ ಸ್ಟೂಡೆಂಟ್ಸ್, ಐ ಗೆಟ್ ಟು ಹಿಯರ್ ಇಟ್ ಫ್ರಮ್ ಮೆನಿ. ವಾಟ್ ಆರ್ ಯುವರ್ ಹಾಬೀಸ್ ಅಂದ್ರೆ, ವಾಚಿಂಗ್ ಮೋಟಿವೇಶನಲ್ ವಿಡಿಯೋಸ್ ಇನ್ ಆನ್ ಯೂಟ್ಯೂಬ್ ಅಂತ ತುಂಬಾ ಜನ ಹೇಳ್ತಾರೆ. ಸರ್, ಐ ಫಾಲೋ ದಿಸ್ ಪರ್ಸನ್, ಐ ಫಾಲೋ ದಟ್ ಪರ್ಸನ್, ರೆಗ್ಯುಲರ್ಲಿ ಐ ವಾಚ್ ಮೋಟಿವೇಶನ್ ವಿಡಿಯೋಸ್ ಎಲ್ಲ ನೋಡ್ತೇನೆ. ಐ ರೀಡ್ ಮೋಟಿವೇಶನಲ್ ಕೋಟ್ಸ್, ಐ ರೀಡ್ ಮೋಟಿವೇಶನಲ್ ಬುಕ್ಸ್. ತುಂಬಾ ಜನ ಹೇಳ್ತಾರೆ. ಅಷ್ಟಾದ್ಮೇಲೂ ಈ ಒಂದು ಟ್ರೈನಿಂಗ್ ಅವಶ್ಯಕತೆ ಇದೆನಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಚಿಕ್ಕ ಉತ್ತರ ಕೊಡೋ ಪ್ರಯತ್ನ ಮಾಡ್ತೇನೆ. It's good that, my dear friends, that you are in a connect with something related to very positivity. You read some books, you follow some quotes, and you watch some videos. But unfortunately, many times ಏನಾಗುತ್ತೆ ಗೊತ್ತಾ, no, problem is when we get some good quotes, ಒಂದು ಮೆಸೇಜ್ ಬರುತ್ತೆ ಅಂತ ಅನ್ಕೊಳ್ಳಿ, we are more happy sharing this to my friends or keeping it as a status than applying it to my life. ಅಲ್ಲಿ ಬರೋದು ಸಮಸ್ಯೆ. Status idoke, I need a motivational quotes. I need, like, I see a lot of my relatives every day, their status, WhatsApp status is Sadhguru's quotation, Sandeep Maheshwari's video clip, hinge hange ಅಂತಂದು ಒಂದು 400-500 ಜನದ ಸ್ಟೇಟಸ್ ಏನಾದ್ರು ನೋಡಿದ್ರೆ ಅದ್ರಲ್ಲಿ ಒಂದು ಏನಿಲ್ಲಾದ್ರೂ 100-200 ಜನ ಇನ್ನೊಬ್ಬರ ಜೀವನದಲ್ಲಿ, ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಾವು ತಮ್ಮ ಜೀವನದಲ್ಲಿ ಒಂದ್ ಏನೋ ಸಾಧನೆ ಮಾಡಿರೋ ಒಂದು ಮಾತನ್ನ ಹೇಳಿರ್ತಾರಲ್ಲ, ಅದನ್ನ ಇವರು ಕೊಟೇಶನ್ ಇಟ್ಬಿಟ್ಟು
the status or by watching some videos, is it really going to change my life? Please understand, my dear friends. It is always good to be connect with positivity, but the change will only come when I start applying it to my life. ಆ ಒಂದು ಏನೋ ಒಂದು ಕೊಟೇಶನ್ ನಾನು ಓದ್ತೇನಲ್ಲ ಅಥವಾ ಒಂದು ವಿಡಿಯೋ ನೋಡ್ತೇನಲ್ಲ, ಅದರಲ್ಲಿ ಯಾವುದೋ ಒಂದು ಮೆಸೇಜ್ ಅನ್ನ ತಗೊಂಡು ಅದ್ರ ಮೇಲೆ ನಾನು ವರ್ಕ್ ಮಾಡ್ಕೊಳಕ್ ಶುರು ಮಾಡಿದಾಗ ಮೇ ಬಿ ಓವರ್ ಅ ಟೈಮ್ ದಟ್ ಚೇಂಜ್ ವಿಲ್ ಕಮ್. Otherwise, motivational videos will come, motivational quotes will come, and people will keep it as a status and it continues. But nothing is going to change in my life. ಹಂಗಿತ್ತು ಅಂದ್ರೆ ಇವತ್ತು ನಿನ್ ಮಾತನ್ನ ಯಾಕೆ ಕೇಳ್ಬೇಕಣ್ಣ ನಾವು? ಅದ್ರ ಅವಶ್ಯಕತೆ ಇದೆನಾ? ನಿಮ್ ಮಾತನ್ನ ಯಾಕೆ ಕೇಳ್ಬೇಕು? ನೀವ್ ಹೇಳಿದ್ರಲ್ಲ ಇನ್ನೊಬ್ಬರು ಇಷ್ಟು ಜನರಿಂದ ನಾನು ಮಾತು ಕೇಳಿದ್ದೀನಿ ಅಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಐ ಆಮ್ ನಾಟ್ ಹಿಯರ್ ಟು ಚೇಂಜ್ ಯು. ಐ ಆಮ್ ಹಿಯರ್ ಟು ಗಿವ್ ಯು ಸಮ್ ಇನ್ಫಾರ್ಮೇಶನ್ಸ್. ಓಕೆ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಗೆಟ್ ಕನೆಕ್ಟೆಡ್. It is my responsibility to deliver it in a way which you are in a comfortable position to understand it, realize it. But ಅದನ್ನ ಬೇಲೆ ವರ್ಕ್ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಸಂಪೂರ್ಣವಾಗಿ ನಿಮ್ಮಲ್ಲಿ ಬಿಟ್ಟಿದ್ದು. ಪ್ರವೀಣ್ ಅಣ್ಣನ ಮಾತು ಕೇಳ್ಕೊಂಡ್ಬಿಟ್ಟು ಜಗತ್ತಲ್ಲಿ ಬದಲಾವಣೆಗಳು ಆಗಲ್ಲ. ಪ್ರವೀಣನ್ನ ಮಾತು ಕೇಳ್ಕೊಂಡು ಯಾರ್ದಾದ್ರೂ ಜೀವನದಲ್ಲಿ ಬದಲಾವಣೆ ಆಗತ್ತೆ ಅಂದ್ರೆ ಅದು ಜಸ್ಟ್ ನನ್ನ ಜೀವನದಲ್ಲಿ ಮಾತ್ರ. ಪ್ರವೀಣ್ ಕ್ಯಾನ್ ಓನ್ಲಿ ಚೇಂಜ್ ಪ್ರವೀಣ್ ಓನ್ಲಿ. ಮಿಕ್ಕವರು ಓಕೆ ಈ ತರ ಮಾತಿದೆ, ನನ್ನ ಜೀವನಕ್ಕೆ ಹೆಂಗ್ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ಐ ವೇರ್ 8 ನಂಬರ್ ಫುಟ್ವೇರ್. ಇಫ್ ಯು ವೇರ್ 7 ನಂಬರ್, ಇಫ್ ಯು ವೇರ್ 9 ನಂಬರ್, ಯು ಶುಡ್ ಫೈಂಡ್ ಯೋರ್ ಸೈಜ್. I wear XL shirt. That doesn't mean that every boy who is in this room should wear XL. No, this fits me perfectly. Okay, XL is my size. Same way, M your size, double XL may be your size. Whatever it is, you should. Okay, ಲೈಕ್ ಆಯ್ತಾ ಬಟ್ಟೆ? ಅಣ್ಣ ತುಂಬಾ ಚೆನ್ನಾಗಿದೆ ಅಣ್ಣ, ಕಲರ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ ಅಂತ ಕೇಳು. ಅಂಗಡಿ ಇದೊಂದು ಫೋಟೋ ತೋರಿಸ್ಬಿಟ್ಟು ಇವ್ರು ರಮಣ್ಣ ಇವರು ಈ ತರ ಶರ್ಟ್ ತಗೊಂಡಿದ್ದಾರೆ ನಿಮ್ಮ ಅಂಗಡಿಯಿಂದ, ಗಿವ್ ಮಿ ಮೈ ಸೈಜ್, ಎಂ ಸೈಜ್ ಕೊಡು. ದಟ್ ಇಸ್ a good thing you should do in life when it comes to motivation. My dear friend, ಒಬ್ಬರ ಜೀವನದಲ್ಲಿ ಆಗಿರೋ ಘಟನೆಗಳು ನಮ್ಮ ಜೀವನದಲ್ಲಿ ಆಗ್ಬೇಕು ಅಂತಿಲ್ಲ. ಆದ್ರೆ ಆ ಪ್ರಸಂಗಗಳಿಂದ ಕೆಲವೊಂದು ವಿಚಾರಗಳನ್ನ ಪಡೆದು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೋಬೇಕು. ಅಂಡ್ ಎವ್ರಿಬಡಿ, ನಾನು ಯಾರ್ಯಾರ ಸಕ್ಸಸ್ ಸ್ಟೋರೀಸ್ ಗಳನ್ನ ನಾನು ನಿಮ್ಗೆ ಇನ್ ಮುಂದೆ ಹೇಳ್ತಾ ಹೋಗ್ತಾನಲ್ಲ, ಅವ್ರನ್ನ ನಾನು ಫಾಲೋ ಮಾಡು ಅಂತ ಹೇಳ್ತಾ ಇಲ್ಲ, ಬಟ್ ಅವರ ಲೈಫ್ ಅಲ್ಲಿ ಅವರು ನಡೆದು ಬಂದ ದಾರಿಯಲ್ಲಿ ಏನೇನ್ ಚಾಲೆಂಜಸ್ ಇತ್ತಲ್ಲ ಅದನ್ನ ನಾನು ನೋಡ್ಕೊಂಡ್ಬಿಟ್ಟು ಹೌ ಡು ಐ ಕಸ್ಟಮೈಸ್ ಇಟ್ ಟು ಮೈ ಲೈಫ್. ಯಾಕಂದ್ರೆ ಮೈ ಚಾಲೆಂಜಸ್ ಆರ್ ಡಿಫರೆಂಟ್. ಸೊ ಐ ನೀಡ್ ಸಮ್ ಟೂಲ್ಸ್ ಟು ರಿಪೇರ್ ದ ಸಿಸ್ಟಮ್ ರೈಟ್ ನೌ ಅಂಡ್ ಮೇಕ್ ಇಟ್ ಗುಡ್. ಹಂಗಿತ್ತು ಅಂತಂದ್ರೆ ಇವತ್ತಿನ ಕ್ಲಾಸ್ ದ ಅವಶ್ಯಕತೆ ಇದೆನಾ? ಮೇ ಬಿ ದಿಸ್ ಇಸ್ ಅನ್ ಆನ್ಸರ್. ಯಾ, ಐ ನೋ ಎವ್ರಿಥಿಂಗ್. ಯಾರ್ ಇದಾರೆ ಸ್ವಲ್ಪ ಜನ ನಮ್ಮಲ್ಲಿ ಇದ್ದೇ ಇರ್ತಾರೆ. ಒಂದು ಕುಟುಂಬ ಅಂದ ತಕ್ಷಣ ಎಲ್ಲಾ ತರ ಜನ ಇರ್ತಾರೆ. ಅಣ್ಣ, ಐ ನೋ ಎವ್ರಿಥಿಂಗ್, ಐ ಹ್ಯಾವ್ ಸೀನ್ ದಟ್ ವಿಡಿಯೋಸ್, ಐ ಹ್ಯಾವ್ ಸೀನ್ ದೋಸ್ ವಿಡಿಯೋಸ್, ನಾನು ಇಷ್ಟು ಪುಸ್ತಕ ಓದಿದ್ದೇನೆ, ಐ ನೋ ಎವ್ರಿಥಿಂಗ್. ಓಕೆ, ದಟ್ ಈಸ್ ಅನ್ ಆಟಿಟ್ಯೂಡ್. ಇಫ್ ದಟ್ ಈಸ್ ಅ ಕೇಸ್, ವೈ ಇಸ್ ದಿಸ್ ಸಿಚುವೇಶನ್? ಲುಕ್ ಅಟ್ ದಿಸ್. ವೈ ಇಸ್ ದಿಸ್ ಸಿಚುವೇಶನ್? ಲೆಟ್ಸ್ ಸ್ಟಾರ್ಟ್ ವಿತ್ ದ ಮಿಡಲ್ ಇಮೇಜ್. ನಮ್ಮ ಸ್ಕೂಲ್ ಕಾಲೇಜಲ್ಲಿ ನಮ್ಮ ಲೈಫ್, ಎಸ್ಪೆಷಲಿ ಕಾಲೇಜಲ್ಲಿ ದ ಲಾಸ್ಟ್ 3 years of your degree days, if I bring myself from the position of trainer to your classmate, ನಾವು ಕಾಲೇಜಲ್ಲಿ ಯಾವ ತರ ಅಂತಂದ್ರೆ ಮುಖದ ಮೇಲೆ ಒಂದು ಸ್ಮೈಲ್, ಓಕೆ, ಜನಕ್ಕೆ ತೋರ್ಸ್ಕೊಳ್ಳೋದು ಆಲ್ ಇಸ್ ರೈಟ್ ಅಂತ, ಬಟ್ ದೇರ್ ಇಸ್ ಅ ಕ್ರೈಂಗ್ ಬೇಬಿ ಇನ್ಸೈಡ್. ಯಾರ ಹತ್ರ ಹೇಳ್ಕೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ ಆಗಲ್ಲ, ಕೆಲವೊಂದು ವಿಚಾರಗಳಿರುತ್ತೆ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ ಆಗಲ್ಲ. ಮೇಸ್ಟ್ರ ಹತ್ರ ಹೇಳ್ಕೋಬೇಕು, ಟೀಚರ್ಸ್ ಹತ್ರ ಹೇಳ್ಕೋಬೇಕಂದ್ರೆ that bonding has never made. I'm not blaming education system, but as a student, even we have not put that effort to create that bond between guru and shishya. So we are not comfortable sharing our things with the teachers. Friends hatra helkobeku, okay, that's the only option left. But unfortunately, our friends entavru antandre, if I say something, they make a joke of us. ಹಂಗಂತ ನಾನು ಇವತ್ತೇನಾದ್ರೂ ನನ್ನ ಗೋವಿಂದ ನಿನ್ನ ಹತ್ರ ಹೇಳ್ಕೊತೇನೆ ಅಂತ ಅನ್ಕೋ, ಕನ್ಸಲ್ಟಿಂಗ್ ಮುಬಾರಕ್ ಇಸ್ ಮೈ ಬೆಸ್ಟ್ ಫ್ರೆಂಡ್, ಐ ಶೇರ್ ಎವ್ರಿಥಿಂಗ್. ಎಲ್ಲೋ ದೋಸ್ತ ಹಿಂಗಾಯ್ತು ಹಿಂಗಾಯ್ತು ಅಂತ ಎಲ್ಲ ನನ್ ಗೋ ಹೇಳ್ಕೊಂಡೆ. ನಾಳೆ ಫಾರ್ ಸಮ್ ರೀಸನ್ ನಂದು ಮುಬಾರಕ್ ಒಂದು ಜಗಳ ಆಯ್ತು ಅಂದ್ರೆ ಆಲ್ ಮೈ ಸೀಕ್ರೆಟ್ಸ್ ಆರ್ ಪಬ್ಲಿಕ್. ಸೊ ಅವ್ರ ಹತ್ರ ಹೇಳ್ಕೊಳಕ್ ಆಗಲ್ಲ. ಸೊ ಮೈ ಪಿಲ್ಲೋ ನೋಸ್ ಮೋರ್ ಸ್ಟೋರೀಸ್ ದನ್ ಮೈ ಫ್ರೆಂಡ್ಸ್ ಅಂಡ್ ಮೈ ರಿಲೇಟಿವ್ಸ್. ಸೊ ಇಫ್ ಯು ಆರ್ ಇನ್ ದಿಸ್ ಸಿಚುವೇಶನ್, ಓಕೆ, if you are not able to balance the emotions, but only keeping that fake smile on the face, please understand, my dear friends, you need to address that crying baby inside. If you ignore that baby one day will cry out so loud
okay, that we will not be in a condition to manage it. ಯಾಕಂದ್ರೆ ಏನಾಗಿದೆ ಪುಟ, ನಾವು ಜಗತ್ತನ್ನ ಇಂಪ್ರೆಸ್ ಮಾಡಕ್ ಹೋಗಿದೀವಿ. I know everyone, like I know how to impress my parents, I know how to impress my teachers, I know how to impress my friends, I know how to impress my relatives. What about impressing my own self? ಇದು ಇವಾಗ್ಲೇನೆ ಆಗ್ಲಿಲ್ಲ ಅಂದ್ರೆ ಯಾಕೆ ಎರಡು ಇಮೇಜ್ ಅನ್ನ ಸೈಮಲ್ಟೇನಿಯಸ್ ಆಗಿ ಹಾಕ್ತಾ ಇದ್ದೇನೆ ಅಂದ್ರೆ, ಈ ಜಸ್ಟ್ ನೀವು ಕಾಲೇಜ್ ಲೈಫ್ ಇಂದ ಮುಗಿಸ್ಕೊಂಡು ನಿಮ್ಮ ಕಾಲನ್ನ ಹೊರಗಡೆ ಇಡ್ತಾ ಇದ್ದೀರಾ. ಇನ್ಮೇಲೆ ನೀವು ಕಾರ್ಪೊರೇಟ್ ಜಗತ್ತಿಗೆ, ಯಾಕಂದ್ರೆ ಐ ಕುಡ್ ಹಿಯರ್ ಸಮ್ ಆಫ್ ಯು ಟೆಲಿಂಗ್ ದಟ್ ಐ ವಾಂಟ್ ಅ ಜಾಬ್ ಇನ್ ಅ ಕಾರ್ಪೊರೇಟ್, ಐ ವಾಂಟ್ ಟು ಸ್ಟಾರ್ಟ್ ಮೈ ಕರಿಯರ್ ಇನ್ MNC, ಐ ವಾಂಟ್ ಟು ರೀಚ್ ಇನ್ ಅ ಗ್ರೇಟರ್ ಪೊಸಿಷನ್ ಇನ್ MNC. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ಐಮ್ ಟೆಲಿಂಗ್ ಯು. ನಾವು ಇವತ್ತು ಒಂದು ಪರ್ಸನಲ್ ಲೈಫ್ ಅಲ್ಲಿ ಇದ್ದೀವಿ, ಅದು ಒಂದು ದೋಣಿ. ಈ ದೋಣಿಯಿಂದ ಇನ್ನೊಂದು ದೋಣಿಗೆ, ಎರಡೂ ದೋಣಿಗೆ ಕಾಲಿಡ್ತಾ ಇದೀವಿ, ಕಾರ್ಪೊರೇಟ್ ಲೈಫ್. ಈ ದೋಣಿಯಿಂದ ಇನ್ನೊಂದು ದೋಣಿಗೆ ಕಾಲಿಡೋಕ್ಕಿಂತ ಮುಂಚೆ ನನ್ನ ಮನಸ್ಥಿತಿಯನ್ನ ನಾನು ಸ್ಟ್ರಾಂಗ್ ಮಾಡ್ಕೊಳ್ದೆ ಹೋದ್ರೆ ಮುಂದೆ ಅದು ಇನ್ನೂ ಬೆಳೆದು ಹೆಮ್ಮರ ಆಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಗೆಟ್ ವರ್ಸನ್. ಏನಾಗತ್ತೆ, ನಾಳೆ ನಾನು ನನ್ನ ಕಾರ್ಪೊರೇಟ್ ಜಗತ್ತಲ್ಲಿ ನಾನು ಬೆಳೀತಾ ಹೋಗ್ತಾರೆ, ಐ ಗೆಟ್ ಪ್ರಮೋಷನ್ಸ್, ಐ ಗೆಟ್ ಸ್ಯಾಲರೀಸ್, ಐ ಗೆಟ್ ಇನ್ಸೆಂಟಿವ್ಸ್, ಐ ಗೋ ಟು ಹೈಯರ್ ಪೊಸಿಷನ್, ಬಟ್ ಇನ್ಸೈಡ್ ಮೀ ಐ ಸ್ಟಾರ್ಟ್ ಗೆಟಿಂಗ್ ಶ್ರಂಕ್. ಕುಗ್ತಾ ಹೋಗ್ತೇನೆ ನಾನು. And we have seen some examples, my dear friends. People are like ತುಂಬಾ ತಮ್ಮ ಕರಿಯರ್ ನ ಪೀಕ್ ಅಲ್ಲಿ ಇರೋಬೇಕಾದ್ರೆ, when they cannot manage themselves, either they are losing their career, or they are losing their family, or they are losing their life. Is it worth? So my dear friends, my concern ಏನು ಅಂತ, ನನ್ನ ಸಣ್ಣ ಒಂದು ಕನ್ಸರ್ನ್ ಏನು ಅಂತಂದ್ರೆ, let us, as this is a program, this Career Connect is a program for 450 hours to shape our skills to get a job. Alongside, let's address ourselves. Let's stop doing this here. Let's stop doing this masking. So we are expert in putting mask. ಅಪ್ಪನ ಎದುರುಗಡೆ ಒಂದು ಮಾಸ್ಕ್ ಬೇರೆ, ಅಮ್ಮನ ಎದುರುಗಡೆ ಒಂದು ಮಾಸ್ಕ್ ಬೇರೆ. ಓಕೆ, ಅಪ್ಪ ಅಮ್ಮ ಜೊತೆಗಿದ್ದಾಗ ಬೇರೆ ಮಾಸ್ಕ್. we are expert. Plan A for amma, plan B for appa amma ಜೊತೆಗಿದ್ದಾಗ ಪ್ಲಾನ್ ಸಿ, the way I behave. ನನ್ನ ಬ್ರದರ್ ಸಿಸ್ಟರ್ ಜೊತೆ ಮಾತಾಡಬೇಕಾದ್ರೆ ಐ ಆಮ್ ಅ ಡಿಫರೆಂಟ್ ಪರ್ಸನ್, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಐ ಆಮ್ ಅ ಡಿಫರೆಂಟ್ ಪರ್ಸನ್. Eric Berne, one of the great psychologists, writes a book called as Games People Play. ನಾವು ಆಡುವ ನಾಟಕಗಳು. ಅದ್ರಲ್ಲಿ ಅವನು ಏನ್ ಹೇಳ್ತಾನೆ, ಒಂದು ಸಮಾಜದಲ್ಲಿ ಇರೋಬೇಕಾದ್ರೆ ಬೇರೆ ಬೇರೆ ವ್ಯಕ್ತಿಗಳ ಎದುರುಗಡೆ ಬೇರೆ ಬೇರೆ ಮುಖವಾಡಗಳನ್ನೇ ಧರಿಸ್ಬೇಕು. ನಿಮ್ಮ ಎದುರುಗಡೆ ನಾನೊಬ್ಬ ಫ್ರೆಂಡ್ ಎದುರುಗಡೆ ಇದ್ದಂಗೆ ನಮ್ಮ ಅಪ್ಪನ ಎದುರುಗಡೆ ಇರೋಕ್ಕಾಗಲ್ಲ. ಬಟ್ ಅವ್ರು ಏನ್ ಹೇಳ್ತಾರೆ ಪುಸ್ತಕದಲ್ಲಿ, ನಾವು ಎಷ್ಟು ಮುಖವಾಡಗಳನ್ನ ಧರಿಸ್ತಾ ಹೋಗ್ಬಿಟ್ಟಿದೀವಿ ಅಂದ್ರೆ, ಸೋ ಮೆನಿ ಮಾಸ್ಕ್ ವಿ ಹ್ಯಾವ್ ಆಲ್ರೆಡಿ ವೋರ್ನ್ ದಟ್ ವಿ ಹ್ಯಾವ್ ಆಲ್ರೆಡಿ ಫಾರ್ಗಾಟನ್ ಅವರ್ ಫೇಸ್. ನಮ್ಮ ಮುಖವನ್ನ ನಾವು ಮರ್ತು ಬಿಟ್ಟಿದೀವಿ, ಸ್ವಂತ ಮುಖವನ್ನ. Today's my program, my dear friends, is just to take out all the masks, stand in front of a mirror, look into your eyes and ask a question. Did you impress yourself? ಆವಾಗ ಏನೋ ಹೇಳ್ತಾ ಇದ್ರಲ್ಲಪ್ಪ, ಓಕೆ, those who have attended my class, okay, you know how do I talk. I talk facts, I talk things very straightforward. ನಿನಗೆ ಅಯ್ಯೋ ಪಾಪ ಅನ್ನೋಕ್ ಮಾತಾಡಲ್ಲ. I have my concerns for you. I treat you as my family, I treat you as my brothers and sisters, and I have that responsibility and I have that right. ಆ ಒಂದು ಹಕ್ಕಿನಿಂದ ಈ ಮಾತು ಹೇಳ್ತೇನೆ. ಆಗ್ಲೇ ಏನೇನೋ ಹೇಳ್ತಿರಲ್ಲಪ್ಪ ನೀವು, ನಾನು ಅಪ್ಪನ್ಗೋಸ್ಕರ ಅದನ್ ಮಾಡ್ಬೇಕು, ಅಮ್ಮನ್ಗೋಸ್ಕರ ಹಿಂಗ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು, ಫ್ಯಾಮಿಲಿಗೋಸ್ಕರ ವೆರಿ ಗುಡ್. ದೇಶಕ್ಕೋಸ್ಕರ ಮಾಡೋಕ್ ನಿಮ್ಮ ಹತ್ರ ಎಫರ್ಟ್ಸ್ ಹಾಕೋಕೆ ಟೈಮು ಎನರ್ಜಿ ಇದೆ. ಸೊಸೈಟಿಗೋಸ್ಕರ, ಅಪ್ಪ ಅಮ್ಮನ್ಗೋಸ್ಕರ, ಅಮ್ಮನ್ಗೋಸ್ಕರ, ಅಪ್ಪನ್ಗೋಸ್ಕರ, ಬ್ಲಾ ಬ್ಲಾ ಬ್ಲಾ. If you have so much of time and energy to do so many things for everybody else, my dear friends, in this Career Connect, mark this line. In this Career Connect, ನಿಮಗೋಸ್ಕರ ನೀನ್ ಏನ್ ಎಫರ್ಟ್ ಹಾಕೋಕ್ ರೆಡಿ ಇದೆಯಾ ಅದನ್ನ ಕ್ವಶನ್ ಹಾಕೋ. If you can prove yourself that, okay, I am ready to take a pain, I am ready to undergo the sacrifice, I am ready to put my 100% commitment from day 1 to day 450, okay, day like hour number 450. Mentors ಇದ್ದಾಗ ಅಷ್ಟೇ ಅಲ್ಲ, ಥ್ರೂ ಔಟ್ ಡೇ ವಾಟ್ ಈಸ್ ಆಸ್ಕ್ ಟು ಬಿ ಡನ್ ಅದನ್ನ ನಾನು ಮಾಡೇ ಮಾಡ್ತೇನೆ. ಯಾರು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಅಪ್ಪ ಹೇಳೋ ಅವಶ್ಯಕತೆ ಬೇಕಾಗಿಲ್ಲ, ಅಮ್ಮ ಹೇಳೋ ಅವಶ್ಯಕತೆ ಬೇಕಾಗಿಲ್ಲ, ವೆಂಕಿ ಸರ್ ಹೇಳೋ ಅವಶ್ಯಕತೆ ಬೇಕಾಗಿಲ್ಲ, ಮೆಂಟರ್ಸ್ ಹೇಳೋ ಅವಶ್ಯಕತೆ ಬೇಕಾಗಿಲ್ಲ, ಪ್ರವೀಣ್ ಅಣ್ಣ ಕೊಟ್ಟಿದ್ದ ಮಾತುಗಳನ್ನ ಅಥವಾ ಅವ್ನು ಕೊಟ್ಟಿರೋ ವರ್ಕೌಟ್ಸ್ ನ ಮಾಡೋ, ಅವ್ನು ಕೇಳ್ತಾನೆ, ಪ್ರವೀಣ್ ಅಣ್ಣ ನಾಳೆ ಕೇಳ್ತಾನೆ ಅಂತ ಮಾಡೋ ಅವಶ್ಯಕತೆ ಇಲ್ಲ. ನನಗ್ ಬೇಕು, ನಾನು ಮಾಡ್ತಾ ಇದ್ದೇನೆ. ಇಫ್ ಯು ಬ್ರಿಂಗ್ ದಟ್ ಕಮಿಟ್ಮೆಂಟ್, ಓಕೆ ಮೈ ಡಿಯರ್ ಫ್ರೆಂಡ್ಸ್, ಟ್ರಸ್ಟ್ ಮೀ, what you said, ಅಪ್ಪನ್ಗೋಸ್ಕರ, ಅಮ್ಮನ್ಗೋಸ್ಕರ, ತಂದೆ ತಾಯಿಗೋಸ್ಕರ, ಫ್ಯಾಮಿಲಿಗೋಸ್ಕರ, ಎವ್ರಿಥಿಂಗ್ ಇಸ್ ಪಾಸಿಬಲ್.
ಅದರ್ವೈಸ್ ನಾನು ಎಫರ್ಟ್ ಹಾಕೊಳಕ್ ರೆಡಿ ಇಲ್ಲ, ನನಗೋಸ್ಕರನೇ ನಾನು ಕಷ್ಟ ಪಡಕ್ ರೆಡಿ ಇಲ್ಲ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಏನೋ ಮಾಡ್ತೀವಿ ನಾವು. Please, my dear friends, today is a program where we will be questioning ourselves and making our mindset very strong. Enu andre, if somebody can, why not I? Somebody can. Okay, ನಮ್ಮ ಇರೋ ಸುತ್ತಮುತ್ತಲಿನ ಏರಿಯಾದಲ್ಲಿ ಒಬ್ರು ಒಂದು ಕಾರ್ ತಗೋತಾರೆ ಅಂದ್ರೆ ವೈ ನಾಟ್ ಐ? ಓಕೆ, ಲೆಟ್ ಇಟ್ ಟೇಕ್ ಟೈಮ್. ಸ್ವಲ್ಪ ಸಮಯ ತಗೊಳ್ಳಿ, ನೋ ಪ್ರಾಬ್ಲಮ್. ಇಟ್ ಈಸ್ ನಾಟ್ ಫ್ರಮ್ ವೇರ್ ವಿ ಹ್ಯಾವ್ ಸ್ಟಾರ್ಟೆಡ್, ಇಟ್ ಈಸ್ ಫ್ರಮ್ ವೇರ್ ವಿ ವಿಲ್ ಬಿ ರೀಚಿಂಗ್. ನಾವು ಎಲ್ಲಿ ಹೋಗಿ ರೀಚ್ ಆಗ್ತೀವಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಮೈ ಸಿನ್ಸಿಯರ್ ಕನ್ಸರ್ನ್ ಅಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಿನಗೋಸ್ಕರ ನೀನೇನ್ ಎಫರ್ಟ್ ಹಾಕೋಕ್ ರೆಡಿ ಇದೆಯಾ? Please understand, every day your day will not start with Praveen Anna's motivational class. Only this week we will be having motivation because we have many other things to deal with. ಇಲ್ಲಾಂದ್ರೆ ಏನಾಗುತ್ತೆ, ಅಣ್ಣ ನಿಮ್ ಕ್ಲಾಸ್ ಡೈಲಿ ಬೆಳಗ್ಗೆ ಒಂದು ಅರ್ಧ ಗಂಟೆ ಇದ್ರೆ ಸಾಕಣ್ಣ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹಚ್ಕೊಳಕ್ಕೆ ನಾನು ಒಂದ್ಸರಿ ಬೆಂಕಿ ಹಾಕ್ತೀನಿ. ದಟ್ ಈಸ್ ವಾಟ್ ಮೇಜರ್ CS Anand ಸರ್ ಯೂಸ್ ಟು ಟೆಲ್. ನಾನು ಬರೋದೇ ಬೆಂಕಿ ಹಾಕೋಕೆ. ಅವ್ರ ಶಿಷ್ಯ ನಾನು ಅಂದ್ರೆ ನಾನು ಮಿಕ್ಕಿರೋ ಬೆಂಕಿ ನಾನು ಹಾಕ್ತೀನಿ, ಬಟ್ ನಾಟ್ ಎವ್ರಿ ಡೇ. ಸೊ ಟುಡೇ ಯು ವಿಲ್ ಬಿ ಹ್ಯಾವಿಂಗ್ ಅ ಹೈ ಮೋಟಿವೇಶನ್ ಬಿಕಾಸ್ ಟುಡೇ ಇಸ್ ಡೇ 1. ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಕೀಪ್ ದ ಸೇಮ್ ಮೋಟಿವೇಶನ್ ಆನ್ ಡೇ 48, ಡೇ ನಂಬರ್ 57. ಇದೇ ಮೋಟಿವೇಶನ್ ಇಟ್ಕೊಂಡ್ ಬಾ. ಹಗಲಾಯ್ತು ರಾತ್ರಿ ಆಯ್ತು, ನನಗೋಸ್ಕರ ನಾನು ಕಷ್ಟ ಪಡ್ತೇನೆ ಅಂದ್ರೆ ನೀನ್ ಹೇಳಿರೋ ಅದೇನು ವಿಶ್ ಲಿಸ್ಟ್ ಇತ್ತಲ್ಲ, ನಾನು ಇದನ್ನ ಪಡ್ಕೋಬೇಕು, ಅದನ್ನ ಪಡ್ಕೋಬೇಕು, ಅದನ್ನ ಮಾಡ್ಬೇಕು, ದೇ ಬಿಕಮ್ಸ್ ಅ ಸ್ಮಾಲ್ ಥಿಂಗ್ಸ್. ಟ್ರಸ್ಟ್ ಮೀ. Let's understand this, okay? Because history is there to create, not to just read. Watch this video, one of the most beautiful videos I have ever come across in my life, and I just play this as prayer. Let's watch it, and ಪ್ರತಿ ಒಂದು ಶಬ್ದದ ಮೇಲೂ ಗಮನ ಕೊಡಿ. ಶಕ್ತಿ ನೀಡು, ಎಲ್ಲವನ್ನೂ ಗೆದ್ದು ಪಡೆದು ಬರುವ ಪೀಳಿಗೆಗೊಂದು ಚರಿತೆಯ ಅರಿವೆವು. ಎದೆಯ ತುಂಬ ಶಕ್ತಿ ನೀಡು, ಎಲ್ಲವನ್ನೂ ಗೆದ್ದು ಪಡೆದು ಬರುವ ಪೀಳಿಗೆಗೊಂದು ಚರಿತೆಯ ಅರಿವೆವು. ಪುಟ್ಟ ಕಣ್ಣುಗಳಲ್ಲಿ ತಾನೆ ದೊಡ್ಡ ಕನಸುಗಳು, ಸಣ್ಣ ಬೀಜದ ಒಳಗೆ ತಾನೆ ವೃಕ್ಷ ಮಲಗಿಹುದು. ಪುಟ್ಟ ಕಣ್ಣುಗಳಲ್ಲಿ ತಾನೆ ದೊಡ್ಡ ಕನಸುಗಳು, ಸಣ್ಣ ಬೀಜದ ಒಳಗೆ ತಾನೆ ವೃಕ್ಷ ಮಲಗಿಹುದು. ಸಣ್ಣ ಉಳಿಯಲಿ ತಾನೆ ಶಿಲೆಯು ಶಿಲ್ಪವಾಗುವುದು. ಸಣ್ಣ ಹನಿಗಳು ಸೇರಿ ತಾನೆ ಕಡಲು ಆಗಿಹುದು. ಸಣ್ಣ ಮಕ್ಕಳ
ನಾಳೆ ನಮ್ಮದೇ. Okay, such a beautiful song. 2012 there was supposed to be a movie called as Ballpen. Release ಆಗ್ಲಿಲ್ಲ. There are two beautiful songs and this is one of the most favorite songs of mine. ಎಂಥ ಲೈನ್ ಇದೆ ನೋಡ್ರಿ ಅಲ್ರಿ. ಹರಿವ ನೀರಿಗೆ ದಾರಿ ತೋರಿಸುವುದು ಯಾರ್, ಲೈಕ್ no one will show the path to that flowing water. ಚಲಿಸೋ ಮೋಡವನ್ನ ಹಿಡಿದಿಡ್ಲಿಕ್ಕಾಗಲ್ಲ. ದಟ್ ಈಸ್ ಲೈಕ್ ಶೋಯಿಂಗ್ ಅವರ್ ಎನರ್ಜಿ ಅಂಡ್ ಅವರ್ ಕೆಪಾಬಿಲಿಟೀಸ್. ನಾವು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ನನ್ನಿಂದ ಆಗಂಗಿಲ್ಲ ಐ ಆಮ್ ನಾಟ್ ಲೈಕ್ ದಟ್, ಯಾರು ನಮ್ಮಂತವ್ರಿಗಲ್ಲ, ನಮ್ ಹಣೆ ಬರ ಅನ್ಕೊಂಡು ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಸೋ ಮೆನಿ ಇಯರ್ಸ್. Certainly there were many unfavorable situation around us, but they will not decide our future. ಅದ್ರೊಳಗೆ ಒಂದು ಲೈನ್ ಬರ್ತದ, ಏನು ಅಂತಂದ್ರೆ ಎಲ್ಲವನ್ನೂ ಗೆದ್ದು ಪಡೆದು, ಲುಕ್ ಅಟ್ ದಟ್ ಲೈನ್, ಎಲ್ಲವನ್ನೂ ಗೆದ್ದು ಪಡೆದು ಬರುವ ಪೀಳಿಗೆಗೊಂದು ಚರಿತೆಯ ಬರೆಯೋಣ. ಮೈ ಡಿಯರ್ ಫ್ರೆಂಡ್ಸ್, ಹಿಸ್ಟ್ರಿ ಇಸ್ ದೇರ್. ಓಕೆ, ಹಿಸ್ಟ್ರಿ ಇಸ್ ನಾಟ್ ದೇರ್ ಟು ಜಸ್ಟ್ ರೀಡ್. ಇತಿಹಾಸ ಕೇವಲ ಓದೋಕಿಲ್ಲ, ಇತಿಹಾಸ ಇರೋದು ನಿರ್ಮಾಣ ಮಾಡೋಕೆ. ಇತಿಹಾಸ ನಾನು ನಿರ್ಮಾಣ ಮಾಡದೆ ಹೋದ್ರೆ ಇನ್ನೊಬ್ಬರು ಇತಿಹಾಸವನ್ನ ನಿರ್ಮಾಣ ಮಾಡ್ತಾರೆ. ನಾನು ನನ್ನ ಮಕ್ಕಳು ಕೂತ್ಕೊಂಡು ಅದನ್ನ ಓದ್ಬೇಕಾಗತ್ತೆ. ಸೊ ಇಟ್ ಈಸ್ ಅವರ್ ಡಿಸಿಷನ್, ಮೈ ಡಿಯರ್ ಫ್ರೆಂಡ್ಸ್, ವೆದರ್ ಐ ವಾಂಟ್ ಟು ರೀಡ್ ದ ಹಿಸ್ಟ್ರಿ ಆರ್ ಐ ವಾಂಟ್ ಟು ಕ್ರಿಯೇಟ್ ದ ಹಿಸ್ಟ್ರಿ. ಇಷ್ಟು ಡೈಲಾಗ್ ಹೇಳೋ ಟೈಮ್ ಅಲ್ಲಿ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯಾರೋ ಒಬ್ರು ಏನೋ ಒಂದು ಹೊಸ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ನಾವ್ ಇಲ್ಲೇ ಕೂತ್ಕೊಂಡು ಚಪ್ಪಾಳೆ ಹೊಡಿಬೇಕಷ್ಟೇ, ಏನೋ ಎಂತ ಮಾಡ್ಕೊಂಡ್ಬಿಟ್ರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇತಿಹಾಸ ಇರೋದು ನಿರ್ಮಾಣ ಮಾಡೋಕೆ. ವಿ ಹ್ಯಾಡ್ ಅನ್ ಅಪಾರ್ಚುನಿಟಿ ಸಿನ್ಸ್ ಅವರ್ ಚೈಲ್ಡ್ಹುಡ್. ಪ್ರತಿ ಸಂದರ್ಭದಲ್ಲಿ ನಮ್ಮ ಅಪಾರ್ಚುನಿಟಿಗಳನ್ನ ನಾವು ಬಿಡ್ತಾ ಬಂದ್ವಿ. ಬಟ್ ಏನು ಅಂತಂದ್ರೆ, ಒಂದು ಜಾಬ್, ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಒಂದು ಜಾಬ್. ಸೊ ಆ ಒಂದು ಜಾಬ್ ನನಗೆ ಸಿಗ್ಬೇಕು ಅಂತಂದ್ರೆ, ನಾನು ಇಷ್ಟು ದಿನ ನನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಬಂದಿದ್ದೇನೆ, ಅಥವಾ ಯಾವ ತರ ವಿಚಾರ ಇತ್ತು, ಯಾವ ರೀತಿಯಾಗಿ ನಾನು ನನ್ನ ಮೈಂಡ್ ಸೆಟ್ ಇಟ್ಕೊಂಡಿದ್ದೆ, ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಈ ಒಂದು 450 ಅವರ್ಸ್ ಅಲ್ಲೂ ಅದೇ ತರ ಬಂದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವ ತರ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಐ ಡೋಂಟ್ ನೋ, ಲೈಕ್ ಸಮ್ ಆಫ್ ಅಸ್, ಅಟ್ಲೀಸ್ಟ್ ನನ್ನ ಎಕ್ಸಾಂಪಲ್ ಕೊಡೋದಾಯ್ತು ಅದೇ ಹೇಳ್ತೀನಿ. ಸ್ಕೂಲಲ್ಲಿ ಇದ್ದಾಗ ಹೆಂಗಿತ್ತು ಅಂದ್ರೆ, ಕ್ಲಾಸ್ ವರ್ಕ್, ಹೋಮ್ ವರ್ಕ್, ಅವತ್ತಿನ ಅಭ್ಯಾಸ ಅವತ್ತೇ ಮಾಡ್ತಿದ್ವಿ. PUC ಬಂದ್ಮೇಲೆ ಒಂದು 6 ತಿಂಗಳು ಅಲ್ಲಿ ಸುತ್ತಾಡ್ಕೊಂಡ್ವಿ, ಲಾಸ್ಟ್ 6 ಮಂತ್ ಕುತ್ಕೊಂಡು ಓದ್ಕೊಂಡ್ವಿ. ಡಿಗ್ರಿ ಬಂದ್ಮೇಲೆ ಏನಿತ್ತು, ಫಸ್ಟ್ ಸೆಮೆಸ್ಟರ್, ಸೆಕೆಂಡ್ ಸೆಮೆಸ್ಟರ್, ನಂದು ನಾನ್ ಸೆಮೆಸ್ಟರ್ ಇತ್ತು. ಸೊ ನಂದೇನಾಗ್ತಿತ್ತು, ಇಡೀ ವರ್ಷ ಸುತ್ತಾಡ್ಕೊಳ್ಳೋದು, ಲಾಸ್ಟ್ ಒಂದು ತಿಂಗಳು ಅಂದ್ರೆ ಓದ್ಕೊಳ್ಳೋದು. ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್, ಫೈನಲ್ ಇಯರ್ ಬಂದ ತಕ್ಷಣ ಅದೇನಂತಂದ್ರೆ ಎಕ್ಸಾಮ್ ಹಿಂದಿನ ದಿನ ಓದ್ಕೊಳ್ಳೋ ಒಂದು ಪ್ರೌಢನೇ ಬಂತು, ಲೈಕ್ ಎಕ್ಸ್ಪರ್ಟೈಸ್ ಆಯ್ತು. ವಿ ಥಾಟ್ ದಟ್ ಇಸ್ ಅ ಗ್ರೇಟ್ ಥಿಂಗ್. ಎಕ್ಸಾಮಿನೇಷನ್ ಅಂದ್ರೆ ಏನು ಅಂತಂದ್ರೆ ನಾಲೆಜ್ಗೋಸ್ಕರ ಅಲ್ಲ, ಅಂಕಗಳಿಗೋಸ್ಕರ. ನಾನು ಪಾಸ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇಂದ ನಾವು ಓದ್ಕೊಂಡಾರಪ್ಪ. ನಂತರ ನನ್ನ ತಮ್ಮಂದ್ರು ತಂಗಂದ್ರು ಇದಾರೆ ಇಲ್ಲಿ, ಐ ನೋ ಸಮ್ ಆಫ್ ಯು ಆರ್ ದೇರ್. ಬಟ್ ಕ್ವಶನ್ ಈಸ್, ಮೈ ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ನಾವು ಮಾಡ್ಕೊಂಡು ಬಂದ್ವಿ ಅಂದ್ರೂ ಅವರೇಜ್ ಆಗಿ ಒಂದು ಪರ್ಸೆಂಟೇಜ್ ಎಷ್ಟು ಬಂತು, 60-70% ಬಂತು. ಡೈಲಿ ಸ್ಕೂಲಲ್ಲಿ ಓದ್ಕೊಂಡ್ರು ಅಷ್ಟೇ ಬಂತು, 6 ತಿಂಗಳು ಓದ್ಕೊಂಡ್ರು ಅಷ್ಟೇ ಬಂತು, ಎಕ್ಸಾಮ್ ಹಿಂದಿನ ಓದ್ಕೊಂಡ್ರು ಅಷ್ಟೇ ಬಂತು. ಸೊ ನಾವ್ ಏನ್ ಅನ್ಕೊಂಡ್ಬಿಟ್ಟಿದ್ವಿ, ಓಕೆ ಒಂದಿನ ಹಿಂದೆ ಕುತ್ಕೊಂಡು, ಅಂದ್ರೆ ನಾಳೆ ಏನಾದ್ರೂ ಪರ್ಫಾರ್ಮೆನ್ಸ್ ಮಾಡೋದಿತ್ತು ಅಂದ್ರೆ ಪ್ರೀವಿಯಸ್ ಡೇ ಕುತ್ಕೊಂಡು ಪ್ರಿಪೇರ್ ಆಗ್ಬಿಟ್ರೆ ಸಾಕು. ಇಸ್ ಇಟ್ ಸೊ? ಇಂಗ್ಲಿಷ್ ಎಕ್ಸಾಮ್ ನಾಳೆ ಇದೆ ಅಂದ್ರೆ ಹಿಂದಿನ ದಿನ ಕುತ್ಕೊಂಡು ಓದ್ಕೊಂಡು ಪಾಸ್ ಆಗಿರೋ ಎಕ್ಸಾಂಪಲ್ಸ್ ಇರಬಹುದು. ಆದ್ರೆ ನಾಳೆ ಗ್ರೂಪ್ ಡಿಸ್ಕಷನ್ ಇದೆ, 15 ನಿಮಿಷ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ ಒಂದೇ ದಿನ ಕುತ್ಕೊಂಡು ಓವರ್ ನೈಟ್ ಕುತ್ಕೊಂಡು ಯಾವ್ದು ಗ್ರಾಮರ್ ಪುಸ್ತಕ ಇಟ್ಕೊಂಡು ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಇಟ್ ರಿಕ್ವೈರ್ಸ್ ಕಂಟಿನ್ಯೂಸ್ ಎಫರ್ಟ್ಸ್. ನಾಳೆ ಆಪ್ಟಿಟ್ಯೂಡ್ ಇದೆ, ಫಸ್ಟ್ ರೌಂಡ್ ಆಪ್ಟಿಟ್ಯೂಡ್ ಇದೆ ಅಂತಂದ್ರೆ ಒಂದೇ ದಿನ ಕುತ್ಕೊಂಡು RS ಅಗರ್ವಾಲ್ ಬುಕ್ ತಗೊಂಡ್ಬಿಟ್ಟು ಎಲ್ಲ ಓದ್ಕೊಳಕ್ ಆಗಲ್ಲ. ಇಟ್ ರಿಕ್ವೈರ್ಸ್ ಅಗೇನ್ ಕಂಟಿನ್ಯೂಸ್ ಎಫರ್ಟ್ಸ್. ನಮ್ಮ ಬಿಹೇವಿಯರ್ಸ್ ಅಲ್ಲಿ ಬದಲಾವಣೆಗಳು ಬರ್ಬೇಕಾಗಿದೆ. ಯಾಕಂದ್ರೆ ಕಾಲೇಜು ಅಂದ ತಕ್ಷಣ ನಡೀತದಪ್ಪ, ಸ್ವಲ್ಪ ಹಿಂಗ ಕಾಲರ್ ಹಿಂಗ್ ಮೇಲ್ ಮಾಡ್ಕೊಂಡು, ಸ್ವಲ್ಪ ಇದೊಂದು ಬಟನ್ ಓಪನ್ ಮಾಡ್ಕೊಂಡು ಹಿಂಗೆಲ್ಲ ಇಟ್ಕೊಂಡು, ಮಚ್ಚ ಹಿಂಗೆ ಶರ್ಟ್ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡು. ಸೊ ನಾವು, ಕ್ಯಾನ್ ಯು ಸಮ್ ಒನ್ ಟೆಲ್ ಮಿ, ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಹೌ ಆಮ್ ಐ ಲುಕಿಂಗ್? Nice, sir. Very nice, ಅಲ್ಲ? Can somebody help me? How am I looking? Is it fine? Unprofessional, sir. No, sir.
ಅಲ್ಲ, ಲೈಕ್ ಮೆನಿ ಆಫ್ ಯು ಆಲ್ರೆಡಿ ಅಟೆಂಡೆಡ್ ಮೈ ಕ್ಲಾಸ್ ಅಲ್ಲ. ಪ್ರವೀಣ್ ಅಣ್ಣ ಯಾವ ತರ ಕ್ಲಾಸ್ ತಗೋತಾರೆ, ಪ್ರವೀಣ್ ಅಣ್ಣ ಏನ್ ಕ್ಲಾಸ್ ಮಾಡ್ತಾರೆ ಎಲ್ಲಾನು ನಿಮ್ಗೆ ಗೊತ್ತು. ಸೊ ಇನ್ಮೇಲೆ ನಾನ್ ಕ್ಲಾಸಿಗೆ ಬರೋದಾದ್ರೆ ನಾನು ಹಿಂಗೆ ಬರ್ತೇನಪ್ಪ. ನಾನ್ ಜಿಮ್ಗೆಲ್ಲ ಹೋಗಿದ್ ಬಾಡಿ ತೋರಿಸ್ಬೇಕಲ್ಲ. ಸೊ ಹಿಂಗೆಲ್ಲ ಮಾಡ್ಕೊಂಡೆ ಐ ಲುಕ್ ವೆರಿ ಕೂಲ್, ಬಿಂದಾಸ್, ರೈಟ್? No, sir. ವೈ ಇಟ್ ಈಸ್ ನೋ? ಸರಿ ಕಾಣ್ತಾ ಇಲ್ಲಲ್ಲ? ಓಕೆ, ನಿಮಗ್ ಸರಿ ಕಾಣುತ್ತೆ ಬಿಡುತ್ತೆ ಗೊತ್ತಿಲ್ಲ ಪುಟ್ಟ, ನನಗ್ ಮಾತ್ರ ಸರಿ ಕಾಣ್ತಾ ಇಲ್ಲ. ಸೊ ಅಲ್ಲಿ ಬ್ಯಾಕ್ ಟು ನಾರ್ಮಲ್. ಇಸ್ ಇಟ್ ಓಕೆ ನೌ? Yeah, Sir. perfect, sir. Yes, sir. ವೆರಿ ಸಿಂಪಲ್ ಎಕ್ಸಾಂಪಲ್ ಫಾರ್ ಯು ಆಲ್ಸೋ ಬೇಟ. ಏನು ಅಂದ್ರೆ, ಕಾಲೇಜ್ ಅಲ್ಲಿ ಇದ್ದಾಗ ಯಾವ್ದೋ ಒಂದು ಫಿಲ್ಮ್ ನೋಡ್ಕೊಂಡ್ ಬರ್ತೀವಿ, ಅದ್ರಲ್ಲಿ ಒಬ್ಬನು ಹೀರೋ ಹಿಂಗ್ ಮಾಡ್ಕೋತಾನೆ, ಅವೆಲ್ಲ ಅವ್ರು ತೋರ್ಸಲ್ಲ, 2-3 ಬಟನ್ ಬಿಚ್ಕೋತಾರಪ್ಪ. ಎದುರುಗಡೆ ಅವ್ರಿಗೊಂದು ಫ್ಯಾನ್ ಇಟ್ಟಿರ್ತಾರ ಕಣ. ಅರ್ಥ ಮಾಡ್ಕೊಳ್ತಮ್ಮ, ಎದುರುಗಡೆ ಫ್ಯಾನ್ ಇಟ್ಟಿರ್ತಾರೆ, ಅದು ಹಿಂಗೆ ಓಪನ್ ಆಗತ್ತೆ ಶರ್ಟ್. ನಮ್ಮ ಮನೆಯಲ್ಲಿ ನಮ್ಗೆ ಸೆಕೆ ಆಗತ್ತೆ ಅಂದ್ರೆ ಫ್ಯಾನ್ಗೆ ಕರೆಂಟ್ ಇಲ್ಲ ನಮ್ಮ ಮನೆಯಲ್ಲಿ. ಅಂಡ್ ನಾನು 2-3 ಬಟನ್ ಬಿಟ್ಕೊಂಡು ನಾನು ಇಂಟರ್ವ್ಯೂಗ್ ಹೋಗ್ತೇನೆ ಅಂತಂದ್ರೆ, ಕಾಲೇಜ್ ಹೊರಗಡೆ ಸುತ್ತಾಡೋಬೇಕಾರೆ, ಎಲ್ಲಾ ಕಡೆ ಫ್ರೆಂಡ್ಸ್ ಎಲ್ಲ ಸುತ್ತಾಡೋಬೇಕಾರೆ ಹಿಂಗೆಲ್ಲ ಮಾಡ್ಕೊಂಡು ದಟ್ ವಾಸ್ ಲುಕಿಂಗ್ ವೆರಿ ಕೂಲ್. ಸ್ಟಡ್ ಕಾಣ್ತಾನೆ ಕಣೋ, ಫ್ಯಾಂಟಾಸ್ಟಿಕ್, ಭಾರಿ ಚೆನ್ನಾಗಿ ಕಾಣಿಸ್ತಾನೆ. But now many of you said unprofessional, it's not looking good. Same thing. If you go to the interview with this kind of a get-up, it is not acceptable. ಯಾಕೆ ಏನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ಏನು ಇಷ್ಟು ದಿನ ಮಾಡ್ಕೊಂಡು ಬಂದ್ವಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ, ನಾಳೆ ಇಂಟರ್ವ್ಯೂ ಇದೆ, ಇವತ್ತು ಕುತ್ಕೊಂಡು ಹೋದ್ರೆ ಆಯ್ತು ಬಿಡು, ಅಯ್ಯೋ ಇನ್ನ ಮುಂದೆ ಇದೆ, ಅವತ್ತು ಇಂಗ್ಲಿಷ್ ಮಾತಾಡಿದ್ರೆ ಆಯ್ತು ಬಿಡು, ಹೌದಾ? ಡ್ರೆಸ್ಸಿಂಗ್ ಒಂದಿನ ಚೇಂಜ್ ಮಾಡಿದ್ರೆ ಆಯ್ತು ತಗೋ, ಮಾತಾಡೋ ರೀತಿನ ಚೇಂಜ್ ಮಾಡಿದ್ರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬಿಹೇವಿಯರ್, ಕಮ್ಯುನಿಕೇಶನ್, ಆಪ್ಟಿಟ್ಯೂಡ್ ಅಂಡ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಸ್ಕಿಲ್ಸ್ ಒಂದೇ ದಿನಕ್ಕೆ ಬರೋದಲ್ಲ. ಸೊ ಇಟ್ ರಿಕ್ವೈರ್ಸ್ ಅ ಕಂಟಿನ್ಯೂಸ್ ಟ್ಯೂನಿಂಗ್. ಸೊ ನನಗೆ ರಿಸಲ್ಟ್ ಅಲ್ಲಿ ಬದಲಾವಣೆಗಳು ಬೇಕಾಗಿದೆ, ನನಗೆ ಚೇಂಜ್ ಬೇಕಾಗಿದೆ. ನನ್ನ ರಿಸಲ್ಟ್ ಈ ತರ ಅಲ್ಲ, ನನಗೆ ಬದಲಾವಣೆ ಬೇಕಾಗಿದೆ, ನನ್ನ ಜೀವನದಲ್ಲಿ ಬದಲಾವಣೆ ಬೇಕಾಗಿದೆ. ನನಗೆ ಇಷ್ಟು ದಿನ ಇರೋ ಜೀವನ ಸಾಕಾಗಿ ಹೋಗಿದೆ, ಅದೇ ಬಡತನ, ಅದೇ ಕಷ್ಟ, ಅದೇ ಜಗಳಗಳು. ಓಕೆ, ಏನಾದ್ರೂ ಒಂದು ತಗೋಬೇಕು, ಒಂದು ಹೋಟೆಲ್ಗೆ ಹೋಗ್ಬಿಟ್ರೆ ಒಂದು ಮೆನು ಕಾರ್ಡ್ ನೋಡಿದಾಗ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ನೋಡೋಕ್ಕಿಂತ ಮುಂಚೆ ನಾವು ರೈಟ್ ಸೈಡ್ ನೋಡ್ತೀವಿ. ಇವತ್ತಿಗೂ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಬಟ್ಟೆ ಮುಟ್ಟೋಕ್ಕಿಂತ ಮುಂಚೆ ಪ್ರೈಸ್ ಟ್ಯಾಗ್ ಹೊಲಿಸ್ಬಿಡ್ತೀವಿ ನಾವು, ನಮ್ಮ ಬಜೆಟ್ ಅಲ್ಲಿ ಬರುತ್ತೋ ಇಲ್ಲ ಅಂತ. ಇಂಥ ಜೀವನ ನಂಗೆ ಸಾಕಾಗಿದೆ ಅನ್ನೋದು ನಿಮ್ ತಲೆಗೆ ಬಂದಿತ್ತು. ಇದರಿಂದ ನನಗೆ ಬದಲಾವಣೆಗಳು ಬೇಕಾಗಿತ್ತು ಅಂತಂದ್ರೆ, ಇಫ್ ಯು ವಾಂಟ್ ದ ಚೇಂಜ್ ಇನ್ ದ ರಿಸಲ್ಟ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಲೈನ್ ಮೈ ಡಿಯರ್ ಫ್ರೆಂಡ್ಸ್. ಇಫ್ ಯು ವಾಂಟ್ ಚೇಂಜ್ ಇನ್ ದ ರಿಸಲ್ಟ್, ಚೇಂಜ್ ದ ಪ್ರಾಸೆಸ್. ಆ ಒಂದು ಏನ್ ಪ್ರೊಸೆಸ್ ಇದೆಲ್ಲ ಅದನ್ನು ಚೇಂಜ್ ಮಾಡ್ಬೇಕು. ಇಷ್ಟು ದಿನ ಮಾಡ್ಕೊಂಡ್ ಬಂದದ್ದನ್ನೇ ಈ 450 ಅವರಲ್ಲಿ ನಾವು ಮಾಡ್ತೀವಿ ಅಂದ್ರೆ, ಹೌ ಡು ಯು ಗೆಟ್ ಅ ಚೇಂಜ್ ಇನ್ ದ ರಿಸಲ್ಟ್? ಇಫ್ ಯು ವಾಂಟ್ ದ ಚೇಂಜ್ ಇನ್ ದ ರಿಸಲ್ಟ್, ಚೇಂಜ್ ದ ಪ್ರೊಸೆಸ್. ಯಾಕಂತಂದ್ರೆ ವಿ ಹ್ಯಾವ್ ಡಿಸೈಡೆಡ್ ಟು ಜಾಯಿನ್ ಕರಿಯರ್ ಕನೆಕ್ಟ್ ಟು ಕ್ರಿಯೇಟ್ ಅ ಹಿಸ್ಟ್ರಿ ಇನ್ ಯುವರ್ ಫ್ಯಾಮಿಲಿ. ಇಷ್ಟು ದಿನ ಆಡಿ ಅಂದವ್ರಿದಾರಲ್ಲ, ನಿಮ್ಗೆ ಕೂಡ್ಸ್ಬಿಟ್ಟು ಮುಖಕ್ ಉಗ್ದು ಮಾತಾಡಿದವ್ರು ಇದಾರಲ್ಲ, ಅವ್ರಿಗೆ ಬಾಯಿ ಮಾತಿಂದ ಉತ್ತರ ಕೊಡಕ್ ಹೋಗ್ಬೇಡಿ. Show them that you are here to create a history. That will be just beginning. Getting a job is just a beginning. I'm just telling you, getting job is just a beginning. ನೀನ್ ಫಾರಿನ್ ಟೂರ್ ಅಂತ ಇದೆಯಲ್ಲ, ಜಸ್ಟ್ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ಬರ್ತೀಯಲ್ಲ, ಅದು ಒಂದು ಜಸ್ಟ್ ಟ್ರೇಲರ್ ಕಣೋ. ಇಫ್ ಯು ಪುಟ್ ಅ ಪ್ರಾಪರ್ ಎಫರ್ಟ್ಸ್ ಅಲ್ಲ, even you can settle in the abroad and you have your comfortable lavish life, provided you should change the process. To create history, we require efforts. ಆ ಹಿಸ್ಟ್ರಿ ಅನ್ನೋದು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಷ್ಟೇನೆ, ಭಾರತ ರತ್ನ ತಗೊಂಡ್ರಷ್ಟೇನೆ, ಮೌಂಟ್ ಎವರೆಸ್ಟ್ ಹತ್ತಿರಷ್ಟೇ. ನೋ, ದಟ್ ಕ್ಯಾನ್ ಆಲ್ಸೋ ಬಿ ಡನ್, ಬಟ್ ಈಸ್ ಇಟ್ ಇನ್ ಯುವರ್ ವಿಶ್ ಲಿಸ್ಟ್ ರೈಟ್ ನೌ? ನಿನ್ನ ಒಂದು ಫೋಕಸ್ ಅಲ್ಲಿ ಯಾವ್ದಿದೆ ಅದನ್ನ ಫಸ್ಟ್ ಮಾಡ್ಕೋ. ಅಂಡ್ ಯು ನೋ ವಾಟ್ ಹ್ಯಾಸ್ ಹ್ಯಾಪನ್, ನಮಗೆ ಈ ಸಕ್ಸಸ್ ಟೇಸ್ಟ್ ಹತ್ತಿಲ್ಲ ಕಾಣೋ, ಅದೇ ಬಂದಿರೋ ಸಮಸ್ಯೆ. ಈ ಚಿಕ್ಕ ಪುಟ್ಟ ಸಕ್ಸಸ್ಗಳು ನಮ್ಗೆ ನಮ್ಮ ಒಂದು ಸರ್ಕಲ್ ಅಲ್ಲಿ ಬಂದೇ ಇಲ್ಲ, ಅದಕ್ಕೆ ನಾವು ಒಂದ್ ಸ್ವಲ್ಪ ಹಿಂಜರಿತಾ ಇದ್ದೀವಿ. ಟ್ರಸ್ಟ್ ಮೀ, ಇದೊಂದು ಒಂಥರ ಒಂದು ಅಡಿಕ್ಷನ್ ಇದ್ದಂಗೆ ಸಕ್ಸಸ್ ಅನ್ನೋದು. ಒನ್ಸ್ ವಿ ಸ್ಟಾರ್ಟ್ ಗೆಟಿಂಗ್ ದೋಸ್ ಸಕ್ಸಸ್ ಅಲ್ಲ, ನೋ ಒನ್ ಕ್ಯಾನ್ ಸ್ಟಾಪ್ ಅಸ್. ಟ್ರಸ್ಟ್ ಮೀ, ನೋ ಒನ್ ಕ್ಯಾನ್ ಸ್ಟಾಪ್ ಅಸ್. ಅಂಡ್ ದ ಬೆಸ್ಟ್ ಎಕ್ಸಾಂಪಲ್ ಇಸ್, ಒನ್ಸ್ ಯು ಸ್ಟಾರ್ಟ್ ಟಾಕಿಂಗ್ ಇನ್ ಇಂಗ್ಲಿಷ್, ಎಸ್ಪೆಷಲಿ ಅಟ್ಲೀಸ್ಟ್ ನೀವು ಡೀಸೆಂಟ್ ಆಗಿ ಮಾತಾಡ್ತಾ ಇದ್ರಿ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೆನಿ ಆಫ್ ಯು ಹ್ಯಾವ್ ಗಿವನ್ ಯುವರ್ ಇಂಟ್ರೊಡಕ್ಷನ್ ಇನ್ ಇಂಗ್ಲಿಷ್, ದಟ್ ಟು ಇನ್ ಅ ವೆರಿ ಡೀಸೆಂಟ್ ವೇ. ಅದರ್ವೈಸ್ ಇನ್ನೂ ಸ್ವಲ್ಪ ಜನಕ್ಕೆ ಭಯ ಇದೆ, ಮಾತಾಡೋಕೆ ಹಿಂಜರಿಕೆ ಆಗ್ತಾ ಇದೆ. ಟ್ರಸ್ಟ್ ಮೀ, another 15 days or 20 days, if you start speaking English, ಅದ್ರಂತಹ ಹೇಳ್ತಾನಲ್ಲ ಅಡಿಕ್ಷನ್ ಬೇರೆ ಯಾವುದೂ ಇಲ್ಲ. ಅಂಡ್ ವಾಟ್ ಯು ಸಿ ಆಫ್ಟರ್ ಸಮ್ 3 months is a history.
Maybe you will be the first person in your family to speak in English. It's again a history. ಚಿಕ್ಕ ಪುಟ್ಟ ಸಕ್ಸಸ್ ಗಳನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೋ, ಚಿಕ್ಕ ಪುಟ್ಟ ಸಕ್ಸಸ್ ಗಳನ್ನ ಫಸ್ಟ್ ಟೇಸ್ಟ್ ಮಾಡ್ಕೋ, ದೆನ್ ಯು ಕ್ಯಾನ್ ಏಮ್ ಫಾರ್ ಬಿಗ್. ಸೊ ಯು ಶುಡ್ ಡಿಸೈಡ್ ವೆದರ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ಹಿಸ್ಟ್ರಿ ಆರ್ ಯು ಜಸ್ಟ್ ವಾಂಟ್ ಟು ಸಿಟ್ ಅಂಡ್ ರೀಡ್ ದ ಹಿಸ್ಟ್ರಿ. ನೀನ್ ಎಫರ್ಟ್ ಹಾಕದೆ ಹೋದ್ರೆ ಬೇರೆದವ್ರ ಎಫರ್ಟ್ ಹಾಕೇ ಹಾಕ್ತಾರೆ. ನೀನ್ ಈ ಒಂದು ನಾವೊಂದು 35-40 ಜನ ನೀವೇನ್ ಇದ್ದೀವಲ್ಲ ನಾವ್ ಈ ಗ್ರೂಪ್ ಅಲ್ಲಿ, ನಾವೊಂದು ಫ್ಯಾಮಿಲಿಯಲ್ಲಿ, ನಾನ್ ಸರಿ ಪ್ರಯತ್ನ ಹಾಕ್ದವ್ರೆ ನನ್ ಫ್ರೆಂಡ್ ಹಾಕ್ತಾಳೆ, ಅವ್ರ ಜಾಬ್ ಸಿಗತ್ತೆ ಕಾಣೋ, ಅಷ್ಟೇ. ವೆರಿ ಸಿಂಪಲ್. ನನ್ನ ಲೈಫ್ ಹಂಗೆ ಕಂಟಿನ್ಯೂ ಆಗುತ್ತೆ, ಇದು ಹೆಂಗಿದೆ ಹಂಗೆ ಕಂಟಿನ್ಯೂ ಆಗುತ್ತೆ. ಲೈಫ್ ನಂದು ಎಲ್ಲಿ ನಿಂತ್ಕೊಳ್ಳಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಲೈಫ್ ವಿಲ್ ನೆವರ್ ಸ್ಟಾಪ್, ಬಟ್ ಇಟ್ ವಿಲ್ ಕಂಟಿನ್ಯೂ ದ ಸೇಮ್ ಆಸ್ ಇಟ್ ಈಸ್. But it was our dream to change it. When you have decided to change it, put efforts, and we are here. And you know what? You should understand, you should understand the ಏನಂತಾರಲ್ಲ, the message from Almighty. If you believe in God, I at least do. So ಇದನ್ನ ಒಂದು ಬೇರೆ ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ಬದಲಾವಣೆಯ ದಿನಗಳು ಶುರು ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ಸಿಂಪಲ್ ಸೂಚನೆ ಅಂದ್ರೆ this Career Connect program. How much fees are you paying for this program, my dear friends? Can anyone tell me what is the fees you're paying right now? No, sir. Free training. No, sir. Free training. Super price, right? And outside, same program will cost you about 30, 35, 40, 50,000 rupees. Only course charge, I'm telling you, not your stay and other things. And laptops barva ina bandila. Not yet, sir. ಬರ್ತಾವ Not yet, sir. ಬರ್ತಾವಲ್ಲ, ಇನ್ನೊಂದು ವೀಕ್ ಅಂದ್ರೆ ಬರ್ತಾವ. Yes, sir. sir. ಓಕೆ, ಸೊ ಟೆಲ್ ಮೀ, ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ಸ್, ನನಗೆ ಬೇಕಾದ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ, ಕಾಕ ಎಲ್ಲಾರಿದ್ದಾರೆ. Who has helped me to get a course of 30,000 rupees or 50,000 rupees, a laptop worth at least 25,000 rupees ನನಗೆ ಫ್ರೀ ಆಗಿ ನಮ್ಮ ಮನೆ ಡೋರ್ ವರ್ಗೂ ಬರುತ್ತೆ ಅಂತಂದ್ರೆ, ಡೋಂಟ್ ಯು ಥಿಂಕ್ ದಟ್ ಇಟ್ ಇಸ್ ಅ ಸೈನ್ ಫ್ರಮ್ ದ ಗಾಡ್ ದಟ್ ಓಕೆ ಯೋರ್ ಲೈಫ್ ಇಸ್ ಗೋಯಿಂಗ್ ಟು ಚೇಂಜ್? Why you are in Vidya Poshak? Why you are in Vidya Poshak? It is because someone ನಮ್ಮವರೇ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂದಾಗ ಯಾರೋ ನಮ್ಗೆ ಹೆಲ್ಪ್ ಮಾಡೋಕ್ ಇದ್ದಾರೆ ಅನ್ನೋದಕ್ಕೆ ಅದೇ ಒಂದು ಮೆಸೇಜ್. ಬಿಕಾಸ್ ಯು ಆರ್ ಅ ಗುಡ್ ಪರ್ಸನ್. Because even that God believes that, okay, there should be good thing should happen in your life. ನಿಮ್ಮ ಜೀವನದಲ್ಲಿ ಅದೊಂದು ಒಳ್ಳೆ ಬದಲಾವಣೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ today you guys are in this Career Connect program where you are not paid a single rupee and you are about to get a laptop worth at least 25,000 rupees. And now what is required is your effort. ಇಲ್ಲ ಅಂದ್ರೆ we are insulting that Almighty God. ಅವನ್ ಕೊಡ್ತಾ ಇದ್ದಾನೆ, ಅದಂತಾರಲ್ಲ, ಅವ್ನ್ ಬಂದು ನಾಮಾಸ್ತಾ ಇದ್ದಾನೆ, ನಾವು ಬಂದು ಅಳಸ್ಕೋತಾ ಇದೀವಿ, ಮುಖ ವಾಶ್ ಮಾಡ್ಕೊಂಡ್ ಬರ್ತಾ ಇದೀವಿ. So everything is set here. Please understand. Platform is ready. Stage is set. Everything, light, camera, action. Only thing you have to act. Next to 450 hours. Let's do it here. Let's do it. And we'll see. Another 5 years. I always tell it in my camps. 5 ವರ್ಷ ಆದ್ಮೇಲೆ ಮೀಟ್ ಮಾಡೋಣ ಕಂಡ್ರು. ಎಲ್ಲಾದ್ರೂ ವಿಲ್ ಡಿಸೈಡ್ ಅ ಪ್ಲೇಸ್. ಮೀಟ್ ಮಾಡೋಣ. Come and tell me what is your status then. Okay? And I just want to see it, at least from your batch. This has always been my favorite image. Okay, let's understand different aspect about this. ಬರ್ದಿದ್ದನ್ನ ಲಾಸ್ಟ್ ಓದ್ಕೋ. ಬೆಕ್ಕು ಕನ್ನಡಿ ಎದುರುಗಡೆ ಕುತ್ಕೊಂಡಿದೆ and it is seeing itself as a ಕಾಡಿನ ರಾಜ, ಸಿಂಹ. There are 3 possibilities. Possibility number 1, ಬೆಕ್ಕು ಒಂದು ಮಿರರ್ ಇಟ್ಟು ಅದ್ರ ಎದುರುಗಡೆ ಒಂದು ಬೆಕ್ಕನ್ನ ಕೂಡಿಸಿದ್ರೆ ಆಕ್ಚುಲ್ ಆಗಿ ಏನ್ ಕಾಣಿಸ್ಬೇಕು? ಬೆಕ್ಕೆ ಕಾಣಬೇಕು. ಕರೆಕ್ಟಾ? ವೆರಿ ಸಿಂಪಲ್, ವೆರಿ ಗುಡ್. ಸೊ ಒಂದು ಮಿರರ್ ಒಂದು ಬೆಕ್ಕನ್ನ ಕೂಡಿಸಿದ್ರೆ ಆಕ್ಚುಲ್ ಆಗಿ ಬೆಕ್ಕು ಕಾಣಿಸುತ್ತೆ. ದಟ್ ಇಸ್ ಅ ಫಸ್ಟ್ ಪಾಸಿಬಿಲಿಟಿ, ಮೊದಲನೇ ಸಾಧ್ಯತೆ. ಏನಿದ್ರ ಅರ್ಥ ಅಂದ್ರೆ, ನನ್ನನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ಏನು ಅಂತ ನಾನು ಒಪ್ಕೊಂಡಿದ್ದೇನೆ. ನನ್ನಿಂದ ಏನ್ ಮಾಡೋಕ್ಕಾಗತ್ತೆ, ನನ್ನಿಂದ ಏನ್ ಮಾಡೋಕ್ಕಾಗಲ್ಲ, ವಾಟ್ ಐ ಕ್ಯಾನ್ ಡೂ, ವಾಟ್ ಐ ಕಾಂಟ್ ಡೂ, ವಾಟ್ ಆರ್ ಮೈ ಸ್ಟ್ರೆಂತ್ಸ್, ವಾಟ್ ಆರ್ ಮೈ ವೀಕ್ನೆಸಸ್, ಇಷ್ಟು ಅರಿವಿಟ್ಕೊಂಡು ಇದು ನನ್ನ ಜೀವನದ ಉದ್ದೇಶ ಅಂತ ತಲೆಯಲ್ಲಿ ಇಟ್ಕೊಂಡು ಜೀವನ ಮಾಡೋರು ಸ್ವಲ್ಪ ಜನ ಇರ್ತಾರೆ. ಅದ್ರಲ್ಲಿ ನೀನ್ ಬರ್ತೀಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಂಡು ನನಗೆ ಉತ್ತರ ಬೇಕಾಗಿಲ್ಲ. ದಟ್ ಈಸ್ ನಂಬರ್ 1. ಬೆಕ್ಕು ತನ್ನ ಬೆಕ್ಕು ಅಂತ ಅನ್ಕೊಳ್ಳೋದು. ಇದು ಒಂದು ಒಳ್ಳೆ ಪ್ರಸಂಗ, ಇದೊಂದು ಒಳ್ಳೆ ಸಾಧ್ಯತೆ, ಅಟ್ ಲೀಸ್ಟ್ ಬೆಸ್ಟ್ ಪಾಸಿಬಿಲಿಟಿ. ಅನ್ಫಾರ್ಚುನೇಟ್ಲಿ ಮೆನಿ ಆಫ್ ಅಸ್, ನಾನು ಕಾಲೇಜಲ್ಲಿ ಇದ್ದಾಗ, ನಿಮ್ ತರ ಕಾಲೇಜಲ್ಲಿ ಇದ್ದಾಗ ನಾನು 2ನೇ ಪಾಸಿಬಿಲಿಟಿಯಲ್ಲಿ ಇದ್ದೆ. ವಾಟ್ ವಾಸ್ ದಟ್?
ಪ್ರತಿ ಸಂದರ್ಭದಲ್ಲಿ ನಾನು ಕನ್ನಡಿ ಎದುರುಗಡೆ ಒಂದು ಬೆಕ್ಕಾಗಿ ಕುತ್ಕೊಂಡಾಗ ಪ್ರತಿ ಸರಿ ನನ್ನನ್ನು ನಾನು ಇಲಿ ಅಂತ ಅನ್ಕೊಳ್ಳೋದು, ಅಸ್ಯೂಮಿಂಗ್ ಮೈಸೆಲ್ಫ್ ಆಸ್ ಅ ಮೈಸ್, ಅಂಡರ್ ಎಸ್ಟಿಮೇಟಿಂಗ್ ಮೈಸೆಲ್ಫ್. ಯಾಕಂದ್ರೆ ಮನೆಯವರು ಅಂತವ್ರೆ, ನಾಲಾಯಕ, ಮುಠಾಳ, ಮೂರ್ಖ, ಅಯೋಗ್ಯ, ಥೂ ನೀನೇನ ಮಾಡ್ತೀಯ, ನಿನ್ನಿಂದ ಏನಾಗತ್ತೆ, ಅಯೋಗ್ಯ ನೀನು, ಹುಟ್ಟಿರೋದೇ ವೇಸ್ಟ್. ಮನೆಯವರು, ಸ್ವಂತದವರು. ಸ್ಕೂಲ್ಸ್ ಅಲ್ಲಿ ಯು ಯೂಸ್ಲೆಸ್ ಫೆಲೋ, ಡಫರ್, ಓಕೆ, ವೇಸ್ಟ್ ಫೆಲೋ, ಥ್ಯಾಂಕ್ ಯು ಸೋ ಮಚ್, ನಾವು ಅವರೇ. ಅಂಡ್ ಫೈನಲಿ ನಮ್ಮ ಹತ್ರ ಮಿಕ್ಕಿದವರು ಯಾರು, ಫ್ರೆಂಡ್ಸ್. ಆಹಾ, ಹುಡುಕಿ ಫ್ರೆಂಡ್ಸ್ ಮಾಡ್ಕೊಂಡಿರ್ತೀವಿ ಕಣ ನಾವು. ಇಡೀ ಕ್ಲಾಸ್ ಅಲ್ಲಿ 50-60 ಜನ ಇರ್ತಾರೆ, ಎಲ್ಲಾ ಬಿಟ್ಟು ಇವ್ರನ್ನೇ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇದೊಂದು ಸೆಷನ್ ಆಯ್ತು, ಆಕ್ಚುಯಲ್ ಸಿನಾರಿ ಅಂತ ಅನ್ಕೋ, ಕ್ಲಾಸ್ ರೂಮ್ ಅಲ್ಲಿ ಇದ್ದೀವಿ ಅಂತ ಅನ್ಕೋ, ಆಫ್ಲೈನ್ ಕ್ಲಾಸ್ ನಡೀತಾ ಇದೆ. ಸೊ ಇದೆಲ್ಲ ಕ್ಲಾಸ್ ಮುಗೀತು, ನನ್ನ ಬೆಸ್ಟ್ ಫ್ರೆಂಡ್ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ, ಫುಲ್ ಮೋಟಿವೇಶನ್ ಆಗಿದೆ, ಕ್ಲಾಸ್ ಎಲ್ಲ ಕೇಳ್ಬಿಟ್ಟು ಅಯ್ಯೋ ನಾನು ಮಾಡ್ಬೇಕು ಅಂತ ನನ್ನ ಫ್ರೆಂಡ್ ಹತ್ರ ಟರ್ನ್ ಮಾಡ್ಬಿಟ್ಟು, ಲವ್ ನಾನ್ ಡಿಸೈಡ್ ಮಾಡಾಯ್ತು ಕಣೋ, ನಾನ್ IAS ಆಫೀಸರ್ ಆಗೋದೆ. ನನ್ನ ಫ್ರೆಂಡ್ ನನ್ನ ಪಕ್ಕದಲ್ಲಿ ಕೂತಿರ್ತಾಳಲ್ಲ, ಅವಳು ಹಿಂಗ್ ನೋಡ್ಕೊಂಡ್ಬಿಟ್ಟು, ನೀನು IAS ಮುಖ ನೋಡ್ಕೊಂಡಿದ್ಯಾ ನಿಂದು, ಡೂ ಯು ಅಟ್ ಲೀಸ್ಟ್ ನೋ ದ ಫುಲ್ ಫಾರ್ಮ್ ಆಫ್ IAS ಅಂತಾರ ಅನ್ನಲ್ವಾ? ಎಸ್ ನೋ? ಇವರು ನಮ್ಮ ಫ್ರೆಂಡ್ಸ್ ಕಣೋ, ಇವರು ಜೀವ ಕೊಡೋರು, ಇವರು ಜೀವಕ್ ಜೀವ ಕೊಡೋರು ಇವ್ರು ನಮ್ಗೆ, ಹೌದಾ? ಹೋಟೆಲ್ ಅಲ್ಲಿ ಬಿಲ್ ಕೊಡಲ್ಲ, ಜೀವ ಕೊಡ್ತಾರೆ ಇವರು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮನೆಯವರು ಅಂದ್ರು ನೀನು ಅಯೋಗ್ಯ, ಮುಠಾಳ, ಮೂರ್ಖ, ಯೂಸ್ಲೆಸ್ ಫೆಲೋ, ವರ್ತ್ಲೆಸ್ ಫೆಲೋ, ಸ್ಟೂಪಿಡ್ ಫೆಲೋ, ಸ್ಕೂಲು ಕಾಲೇಜಲ್ಲಿ ಆಯ್ತು. ಅಂಡ್ ಯಾರನ್ನ ನನ್ನ ಜೊತೆಗೆ ಆಪ್ತ ಮಿತ್ರ ಅಂತ ಅನ್ಕೊಂಡಿದ್ವಲ್ಲ, ಅವ್ರಂತಾರೆ ಲವ್ ಮುಖ ನೋಡ್ಕೊಂಡಿದ್ಯಾ ಅಂತ. ಸೊ ಅಪ್ಪ ಅಮ್ಮ ಅಂದಾಯ್ತು, ಟೀಚರ್ಸ್ ಅಂದಾಯ್ತು, ಫ್ರೆಂಡ್ಸ್ ಅಂದಾಯ್ತು, ದೇರ್ ಫಾರ್ ಇಷ್ಟೆಲ್ಲಾ ಜನರ ಒಂದು ಪರಿಕಲ್ಪನೆಯನ್ನ ನನ್ನ ಗಣನೆಯಲ್ಲಿ ತಗೊಂಡು ನಾನು ಬೆಕ್ಕಾಗಿ ಕನ್ನಡ ಅಂತ ನಾನು ಶುರು ಮಾಡ್ಕೊಂಡೆ. ಅಂಡ್ ಎವ್ರಿ ಅಪಾರ್ಚುನಿಟಿ ಐ ಹ್ಯಾವ್ ಗಾಟ್, ಐ ಹ್ಯಾವ್ ಡಿಕ್ಲೈನ್ಡ್. ಸ್ಕೂಲಲ್ಲಿ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 10-15 ಫಂಕ್ಷನ್ಸ್ ಇರ್ತಿತ್ತು. ಗಣರಾಜ್ಯೋತ್ಸವ, ಇಂಡಿಪೆಂಡೆನ್ಸ್ ಡೇ ಆಯ್ತು, ಗಾಂಧಿ ಜಯಂತಿ, ನೆಹರು ಜಯಂತಿ, ಬ್ಲಾ ಬ್ಲಾ ಬ್ಲಾ, 15-20 ಫಂಕ್ಷನ್ಸ್ ಇರ್ತಿದ್ವು. ಸ್ಟೇಜ್ ಮೇಲೆ ಹೋಗೋ ಅವಕಾಶ ಸಿಕ್ತಿತ್ತು ಕಣ. ವಂದನಾರ್ಪಣೆಗಾದ್ರೂ ಆಯ್ತು, ವೆಲ್ಕಮ್ ಸ್ಪೀಚ್ ಆಯ್ತು, ಒಂದು ಹಾಡ್ ಆಯ್ತು, ಗೆಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕಾಯ್ತು, ಏನೋ ಒಂದು ಇರ್ತಿತ್ತು. ಅಥವಾ ಅದು ಫಂಕ್ಷನ್ ಅನ್ನ ನಡ್ಸ್ಕೊಡೋದು, ಮಾಸ್ಟರ್ ಆಫ್ ಸೆರೆಮನಿ. ಪ್ರತಿ ಸಾರಿ ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ ಅದನ್ನ ಮಾಡೋಕೆ ಜನ ಫಿಕ್ಸ್. ಹಾಡು ಇವಳೇ ಹಾಡ್ಬೇಕು, ವೆಲ್ಕಮ್ ಸ್ಪೀಚ್ ಅವನೇ ಮಾಡ್ಬೇಕು, ವಂದನಾರ್ಪಣೆ ಇವರೇ ಕೊಡ್ಬೇಕು. ನಾವಿಲ್ಲ ಸರ್, ಇಲ್ಲ ಸರ್, ಅದಲ್ಲ. ನಾವು ಕೆಳಗಡೆ ಕೂತ್ಕೊಂಡು ಅವ್ರಿಗೆ ರೇಗ್ಸೋದಷ್ಟೇ ನಮ್ಮ ಜವಾಬ್ದಾರಿ. ಪ್ರತಿ ವರ್ಷ ಸ್ಕೂಲಲ್ಲಿ, 10 ವರ್ಷ ಸ್ಕೂಲಲ್ಲಿ, 2 ವರ್ಷ PUC ಅಲ್ಲಿ, 3 ವರ್ಷ ಡಿಗ್ರಿಯಲ್ಲಿ, 15 ವರ್ಷ, ವರ್ಷಕ್ಕೆ 10ರಂಗೆ 150 ಅಪಾರ್ಚುನಿಟೀಸ್ಗಳು ಸ್ಟೇಜ್ ಮೇಲೆ ಹೋಗೋದನ್ನ ನಾವು ಬಿಟ್ಟಾಕಿದೀವಿ ಎಷ್ಟೋ ಜನ. ಅಟ್ಲೀಸ್ಟ್ ಸಮ್ ಆಫ್ ಯು ಹ್ಯಾವ್ ಎನ್ಕ್ಯಾಶ್ಡ್ ಇಟ್, ಥ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್. ಅದರ್ವೈಸ್ ಪೀಪಲ್ ಹೂ ಹ್ಯಾವ್ ಮಿಸ್ಡ್ ಇಟ್. ಅವಾಗ ಇಷ್ಟೆಲ್ಲ ನಾವು ನನ್ನ, ಯಾಕಂದ್ರೆ ಕ್ಲಾಸ್ಗೆ ಟೀಚರ್ ಬಂತ ಅದಾದ್ಮೇಲೆ ಒಂದು ಲೇಬಲ್, ನಾವು ಸಾರ್ ಅವಕಾಶ ವಂಚಿತರು ಸರ್, ಸರ್ ನಮಗೆ ಯಾವ್ದೋ ಅವಕಾಶನೇ ಸಿಗ್ಲಿಲ್ಲ ಸರ್. ಅವನಿಗೆ ಗೋಲ್ ಹೇಳ್ಬೇಡ್ರ ಕಣೋ ಇವೆಲ್ಲ. ಸರ್ ಮ್ಯಾಥಮೆಟಿಕ್ಸ್ ಬಹಳ ಟಫ್ ಸರ್, ಕಬ್ಬಿಣದ ಕಡ್ಲೆ ಸರ್. 8th ಸ್ಟ್ಯಾಂಡರ್ಡ್ ನಿನಗೆ ಬೇಸಿಕ್ ಅರ್ಥ ಆಗ್ಲಿಲ್ಲ ಅಂತಂದ್ಮೇಲೆ 10th ಆದ್ಮೇಲೆ ಏನು PUC ಬರೋಕ್ಕಿಂತ ಮುಂಚೆ ಗ್ಯಾಪ್ ಇತ್ತಲ್ಲ, ಒಂದ್ 2 ತಿಂಗಳು ರಜೆ ಇತ್ತಲ್ಲ, ಅವಾಗ ಕಲಿಬಹುದಾಗಿತ್ತಲ್ಲ. ನಮ್ಮ ಬುದ್ಧಿಮತ್ತೆನೂ ಜಾಸ್ತಿ ಆಗಿತ್ತು, ಹಳೆ ಸಿಲೆಬಸ್ ಓದ್ಕೋಬಹುದಾಗಿತ್ತು. ಇವನ್ನೆಲ್ಲ ಕೇಳ್ಬೇಡಿ ಸರ್. ಯಾಕೆ? ನಾನು ಅಯೋಗ್ಯ ಅಂತ ನಮ್ಮ ಮನೇಲಿ ಹೇಳ್ಬಿಟ್ಟಿದ್ದಾರೆ ಸರ್. ನನ್ ಫ್ರೆಂಡ್ಸ್ ಹೇಳ್ತಾರೆ ಸರ್, ನೀನ್ ಮುಖ ನೋಡ್ಕೊಳ್ಳೋ, ನೀನೇನ್ IAS ಆಗ್ತೀಯಾ ಅಂತ. ಅವಳು ಹೇಳಿದಾಳಲ್ಲ ಸರ್, ಅದಕ್ಕೆ ನಾನು IAS ಆಗಲ್ಲ ಸರ್. ಅರ್ಥ ಆಯ್ತಾ? Because our surrounding is filled of negativity. Look at this example. ಕಮಲ ಹುಟ್ಟುವುದು ಬೆಳೆಯೋದು ಕೆಸರಲ್ಲಿ, ಹುಟ್ಟುವುದು ಬೆಳೆಯೋದು ಕೆಸರಲ್ಲಿ. ಅದಕ್ಕೆ ನೀರಾಯ್ತು, ಗೊಬ್ಬರ ಆಯ್ತು, ಆರೈಕೆ ಮಾಡೋದು, ಕಾಳಜಿ ಮಾಡೋದು ಯಾರು ಇಲ್ಲ. ಒಂದು ಹೊಲಸಾದ ಡರ್ಟಿ ಎನ್ವೈರನ್ಮೆಂಟ್ ಅಲ್ಲಿ ದಿಸ್ ಫ್ಲವರ್ ಗ್ರೋಸ್ ಬೈ ಇಟ್ಸ್ ಓನ್. ಲುಕ್ ಎಟ್ ದಟ್. ಅದ ಆದ್ರೆ ಹುಟ್ಟುವುದು ಬೆಳೆಯೋದು ಕೆಸರಲ್ಲಾದ್ರೂ ಕೂಡ ಅದರ ಕೊನೆ ಸ್ಥಾನ ದೇವರ ತಲೆ ಮೇಲೆ. ಅಂಡ್ ಹಬ್ಬ ಬಂತು ಅಂದ್ರೆ ಈ ಹೂವುಗಳಿಗೆ ತುಂಬಾ ಜಾಸ್ತಿ ಬೆಲೆ. ಯಾಕಂದ್ರೆ ಕೆಸರಿಂದ ತಗೊಂಡ್ಬರ್ಬೇಕಲ್ಲ ಅದನ್ನ ಕಷ್ಟಪಟ್ಟು. ಯಾಕೆ ಇದರ ಸ್ಥಾನಕ್ಕೆ ಇದಕ್ಯಾಕೆ ಆ ಸ್ಥಾನ ಸಿಗತ್ತೆ ಅಂದ್ರೆ, ಎಲ್ಲಿವರೆಗೂ ಅದು ಕೆಸರಲ್ಲಿ ಇರುತ್ತಲ್ಲ, ಕೆಸರಿನ ಭಾಗವಾಗದೆ, ಕೆಸರಲ್ಲಿ ಇದ್ರೂ ಕೂಡ ಕೆಸರಿನ ಭಾಗವಾಗದೆ, ಒಂದು ಡ್ರಾಪ್ ಕೂಡ ಕೆಸರನ್ನ ತನ್ನ ಮೈಗೆ ತಾಕಿಸ್ಕೊಳ್ಳದೆ ಕೆಸರಿನಲ್ಲಿದ್ದು
ತನಗೆ ಬೇಕಾಗಿರೋ ಒಳ್ಳೆ ಅಂಶಗಳನ್ನ ಅಷ್ಟೇ ತಗೊಂಡು ಬೇಡಾಗಿದ್ದನ್ನ ಅಲ್ಲೇ ಬಿಟ್ಟು ಇದ್ರೂ ಇಲ್ದಂಗೆ ಇದ್ಕೊಂಡು ಅಲ್ಲಿಂದ ಹೊರಗ್ ಬಂದು ತನ್ನ ಜೀವನ ಮಾಡುತ್ತೆ. ದಟ್ ಈಸ್ ವಾಟ್ ಇಟ್ ಈಸ್ ರೆಸ್ಪೆಕ್ಟೆಡ್. ನಮ್ಮ ಮನೆ ಸುತ್ತಲೂ ಜಾಗ ಖಾಲಿ ಇದೆ ಅಂತಂದು ನಾನೇ ಗಾರ್ಡನ್ ತರ ಗಿಡಗಳನ್ನೆಲ್ಲ ಬೆಳೆಸ್ಬಿಟ್ಟು ನೀರು ಗೊಬ್ಬರ ಹಾಕಿ ಟೈಮ್ಗೆಲ್ಲ ನೀರು ಹಾಕಿ 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 ಬೆಳೆಸ್ತೇನೆ. ಕಲರ್ ಹೂಗಳೆಲ್ಲ ಆಗುತ್ತೆ. ನಾನೇ ಬೆಳೆಸಿದ್ದು ಒಂದ್ ಮಾತ್ರಕ್ಕೆ ಎಲ್ಲಾ ಕಲರ್ ಹೂಗಳನ್ನ ಪೂಜೆ ಮಾಡಕ್ ತಗೊಳಕಾಗತ್ತಾ? ಏನಿದ್ರ ಅರ್ಥ ಅಂದ್ರೆ ನಾನು ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದೇನೆ ಅದು ನನ್ನ ಭವಿಷ್ಯವನ್ನ ಡಿಸೈಡ್ ಮಾಡಲ್ಲ. ಹೌದು, ಕೆಲವೊಂದು ಸವಲತ್ತುಗಳು ನಮ್ಗೆ ಸಿಕ್ಕಿಲ್ಲ. ನಾನು ಅಪ್ಲಿಕೇಶನ್ ಹಾಕಿರ್ಲಿಲ್ಲ ನನ್ನ ದೇವರಿಗೆ, ನಾನು ಇಂಥ ಮನೆಯಲ್ಲೇ ಹುಟ್ಟಿಸು, ಇಂಥ ಬಡತನದಲ್ಲಿ ಹುಟ್ಟಿಸು, ಈ ಹಳ್ಳಿಯಲ್ಲಿ ಹುಟ್ಟಿಸು ಅಂತ ನಾನು ಯಾವತ್ತೂ ಕೇಳ್ಕೊಂಡಿರ್ಲಿಲ್ಲ. ಇಟ್ ವಾಸ್ ಹಿಸ್ ವಿಶ್. ಹಿ ಹ್ಯಾಡ್ ಸಮ್ ಪ್ಲಾನ್ಸ್. ಪ್ಲೀಸ್ ಟ್ರಸ್ಟ್ ಹಿಮ್. ಕೆಸರಲ್ಲಿ ಇರೋದೇ ಆಯ್ತಂದ್ರೆ ದರ್ ಇಸ್ ಒನ್ ಮೋರ್ ಆಪ್ಷನ್. ಎಮ್ಮೆಗಳು, ಅವಕ್ಕೆ ಕೆಸರು ಅಂದ್ರೆ ಇಷ್ಟು ಪಂಚಪ್ರಾಣ ಗೊತ್ತಾ? ಎಲ್ಲಾದ್ರೂ ಕೆಸರು ಕಂಡ ತಕ್ಷಣ ಕೆಸರೊಳಗ್ ಬಿದ್ದು ಹೊರಳಾಡಿ ನಾನು ಕೆಸರೊಳಗೋ ಕೆಸರು ನನ್ನೊಳಗೋ ಹೂ ಅಂತ ಬಿದ್ದು ತಾವೆಲ್ಲ ರಾಡಿ ಆಗ್ಬಿಟ್ಟು ಹೊರಗಡೆ ಬಂದು ಊರೆಲ್ಲ ರಾಡಿ ಮಾಡ್ಬಿಡ್ತಾವೆ. ದಿಸ್ ಇಸ್ ಅ ಸೆಕೆಂಡ್ ಕ್ಯಾಟಗರಿ. ನಾವು ವಿ ಶುಡ್ ಡಿಸೈಡ್. ಸರೌಂಡಿಂಗ್ ಎಲ್ಲಾ ಕಡೆನೂ ನೆಗೆಟಿವ್ ಇದೆ ಕಣ ಪುಟ್ಟ, ಪ್ಲೀಸ್ ಅರ್ಥ ಮಾಡ್ಕೋ. ನಾಳೆ ನೀನ್ ಕಾರ್ಪೊರೇಟಿವ್ ಹೋದ ತಕ್ಷಣ ಅಲ್ಲಿನೂ ಆಕ್ಚುಲಿ ನೀವೆಲ್ಲ ಹೇಳ್ತಾ ಇದ್ರಲ್ಲ, ಅಲ್ಲಿ ಕಾರ್ಪೊರೇಟ್ ಅಲ್ಲಿ ನಾನು ಹಂಗ್ ಮಾಡ್ಬೇಕು, ನಾನು ಇದು ನನ್ನ ಕನಸು ಅಂದಾಗ ನಮ್ಮ ಮುಖದ ಮೇಲೆ ಒಂಥರ ಸ್ಮೈಲ್ ಇತ್ತು. ಯಾಕಂದ್ರೆ ದ ಮೆಂಟರ್ಸ್ ಹೂ ಆರ್ ಹಿಯರ್, ಅವರ್ ಪೀಪಲ್ ಹೂ ಆರ್ ಹಿಯರ್, ವಿ ಹ್ಯಾವ್ ಸೀನ್ ದಟ್ ಕಾರ್ಪೊರೇಟ್ ಲೈಫ್ ಆಲ್ರೆಡಿ ಒನ್ಸ್. ಓಕೆ, ಅವಾಗ ನಮ್ಗೆ ಅನಿಸುತ್ತೆ ಅಯ್ಯೋ ಪಾಪ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಮಕ್ಕಳು ಇವರು ಅಂತ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲೂ ನಿನ್ಗೆ ಗೊತ್ತಾಗುತ್ತೆ ಅಯ್ಯೋ ಇಲ್ಲೂ ಹಿಂಗೆ ಇದ್ದಾನ ಅಂತ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೆಗೆಟಿವಿಟಿ ಇಸ್ ಎವ್ರಿವೇರ್. ಆದ್ರೆ ಕಮಲ ಆಗ್ಬೇಕೋ ಕೋಣ ಆಗ್ಬೇಕೋ ದಟ್ ಈಸ್ ಅವರ್ ಡಿಸಿಷನ್. ನೋಬಡಿ ವಿಲ್. ಓಕೆ, ಬಟ್ ಯಾವ ರೀತಿ ವಿಚಾರಗಳು ತಲೆಗೆ ಹಾಕ್ತಾ ಹೋಗ್ತೀವಿ ನಮ್ಮ ವರ್ತನೆಗಳು ಹಂಗೆ ಆಗತ್ತೆ. ಇಫ್ ಐ ಸ್ಟಾರ್ಟ್ ಥಿಂಕಿಂಗ್ ನೆಗೆಟಿವ್ ಎವ್ರಿ ಟೈಮ್, ಮೈ ಬಿಹೇವಿಯರ್ ವಿಲ್ ಬಿ ನೆಗೆಟಿವ್. ಅಂಡ್ ದಟ್ ಈಸ್ ವಾಟ್ ಇನ್ ಕಂಪ್ಯೂಟರ್ ನಾವು ಮಾಡ್ಬೇಕು ಅಂದ್ರೆ, ಇದು ಸಿಂಪಲ್ ಎಕ್ಸಾಂಪಲ್, ಕ್ವಿಕ್ ಆಗಿ ಉತ್ತರ ಕೊಡ್ಬೇಕು. ಓಕೆ, ನಿಮ್ಮ ಹತ್ರ ಒಂದು ನಿಂಬೆ ಹಣ್ಣಿದೆ. ಸ್ಕ್ವೀಸ್ ಲೆಮನ್, ವಾಟ್ ಜ್ಯೂಸ್ ವಿಲ್ ಗೆಟ್? lemon juice. Very good. Second example, now you have a mango in your hand. Squeeze mango, what juice you'll get? Mango juice. Mango juice. Very simple. Any confusion in this? No, No, sir. sir. No. Any rocket science to understand? No. No, very simple. No, nothing. But my question is, squeezing lemon, ನಿಂಬೆ ಹಣ್ಣನ್ನ ಹಿಂಡೋದ್ರಿಂದ ಯಾವತ್ತಾದ್ರೂ ಮ್ಯಾಂಗೋ ಜ್ಯೂಸ್ ಬಂದಿದ್ದು ನೋಡಿದೀರಾ? ಇಲ್ಲ ಸರ್. No, sir. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಫಾರ್ ಯುವರ್ ಆನ್ಸರ್ಸ್. ಸಿ, ಏನಿದೆ ಒಂದು ಸಿಪ್ಪೆ, ಔಟರ್ ಸರ್ಫೇಸ್. ಆ ಸಿಪ್ಪೆ ಒಳಗಡೆ ಯಾವ ಪದಾರ್ಥ ಇರುತ್ತೋ ಅದ್ರ ಮೇಲೆ ಪ್ರೆಷರ್ ಹಾಕಿದಾಗ ಒಳಗಡೆ ಇರೋ ಪದಾರ್ಥನೇ ಹೊರಗಡೆ ಬರುತ್ತೆ. ಎಸ್, Yes, sir. ಎಸ್ ಸರ್. very simple. Lemon juice is inside lemon, so when I squeeze lemon I get lemon juice, and mango juice is inside mango skin. When I squeeze mango I'll get mango juice. Very simple. Please mute yourself and understand now. Similarly, ಈ ಒಂದು ದೇಹ ಅನ್ನೋದು ಒಂದು ಸಿಪ್ಪೆ ತರ, ದಿಸ್ ಇಸ್ ಅ ಸ್ಕಿನ್. ಓಕೆ, ಯಾವ ತರದ ವಿಚಾರಗಳನ್ನ ನಾವು ಹಾಕ್ತಾ ಹೋಗ್ತೀವಲ್ಲ. Somebody's mic is on, please put it on mute. Thank you. So ಈ ಹೋಗ್ತೀವಲ್ಲ, ಅದು ಒಳಗಡೆ ಹೋಗಿ ಒಂದು ಆಟಿಟ್ಯೂಡ್ ಆಗುತ್ತೆ. Put positive thoughts repeatedly, it becomes a positive attitude. Put negative thoughts repeatedly, it becomes a negative attitude. ಈಗ ನಾನು ರಿಪೀಟೆಡ್ ಆಗಿ ನೆಗೆಟಿವ್ ಹಾಕ್ತಾ ಹೋಗಿ ಯಾವಾಗ್ಲೂ ಜೀವನದಲ್ಲಿ ವಿಚಾರ ಮಾಡೋದು ನೆಗೆಟಿವ್, ಮಾತಾಡೋದು ನೆಗೆಟಿವ್. ಸೊ ಐ ಹ್ಯಾವ್ ಬಿಕಮ್ ಅ ನೆಗೆಟಿವ್ ಆಟಿಟ್ಯೂಡ್ ಪರ್ಸನ್. ಜೀವನ ನನ್ನ ಮೇಲೆ ಒಂದು ಪ್ರೆಷರ್ ಹಾಕತ್ತೆ, ಯಾವ್ದೋ ಒಂದು ಸನ್ನಿವೇಶಕ್ಕೆ ನನ್ನ ತಂದು ಸಿಕ್ಕಾಕಿಸುತ್ತೆ ಅಂದಾಗ, ಡು ಯು ಎಕ್ಸ್ಪೆಕ್ಟ್ ದಟ್ ಐ ಬಿಹೇವ್ ಪಾಸಿಟಿವ್ಲಿ? Certainly no, because what is there inside that comes outside. That is what we call it as GIGO, garbage in, garbage out, garbage in, garbage out. If I repeatedly tell that I am a useless fellow, I am a hopeless fellow, I am a worthless fellow, ನನ್ನಿಂದ ಆಗಲ್ಲ, ನಾನು ಅಯೋಗ ಮುಟ್ಟಾಳ, I will be an ಅಯೋಗ and ಮುಟ್ಟಾಳ all throughout life. That is what I tell you, na. If someone can, why not I? Very simple. ಅವನು ಕೆಲಸ ಮಾಡ್ಬಿಟ್ಟು ಬಂದಿರೋ ಸಂಬಳದಲ್ಲಿ ಒಂದು ಕಾರ್ ತಗೋತಾನಂದ್ರೆ ವೈ ನಾಟ್ ಐ? ದಿಸ್ ಕ್ವಶನ್ ಇಸ್ ಇಂಪಾರ್ಟೆಂಟ್. ಅದರ್ವೈಸ್ ಏನಾಗತ್ತೆ, ಸರ್ ಹಣೆ ಬರ ಸರ್, ನಮ್ಮಂತವ್ರಿಗೆಲ್ಲೇ ಸರ್,
ನಾವು ಬಡವರು ಸರ್. ಎಸ್, ಆ ಬಡತನ, ಓಕೆ, ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಆದ್ರೆ ಬಡವನಾಗಿ ಬದುಕ್ತೀನಲ್ಲ ಅದು ನನ್ನ ತಪ್ಪು. ಬಿಕಾಸ್ ಐ ವಿಲ್ ಬಿ ಹ್ಯಾವಿಂಗ್ ಅಪರ್ಚುನಿಟೀಸ್. ಇಷ್ಟು ದಿನ ಸಿಕ್ಕಿಲ್ಲಲ್ಲ, ನೋ ಪ್ರಾಬ್ಲಮ್. ನೌ ಯು ಹ್ಯಾವ್ ಕರಿಯರ್ ಕನೆಕ್ಟ್. ಯೂಸ್ ದಿಸ್ ಪ್ಲಾಟ್ಫಾರ್ಮ್ ಅಂಡ್ ಚೇಂಜ್ ಯುವರ್ ಲೈಫ್ ಫಾರ್ ರೆಸ್ಟ್ ಆಫ್ ಯುವರ್. ಈಗೇನೋ 20 ವರ್ಷ ನಿಂದ ಈ ತರ ಬಂದಲ್ಲಪ್ಪ, ಲೆಟ್ ಅಸ್ ಓನ್ಲಿ ಕನ್ಸಿಡರ್ 50 ಆಸ್ ಅವರ್ ಲೈಫ್ ಸ್ಪ್ಯಾನ್. ಈ ಮನುಷ್ಯರಿಗೆ 50 ವರ್ಷನೇ ಲೈಫ್ ಸ್ಪ್ಯಾನ್ ಅಂತ ಅನ್ಕೊಂಡ್ರೆ 20 ವರ್ಷ ನೀನ್ ಈ ಕಷ್ಟದಲ್ಲಿ ಕಳೆದಿದ್ಯಾ. ರೆಸ್ಟ್ 30 years, ಯು ಕ್ಯಾನ್ ಮೇಕ್ ಯುವರ್ ಲೈಫ್. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಇಟ್ಸ್ ಪ್ಯೂರ್ಲಿ ಇನ್ ಆಟಿಟ್ಯೂಡ್. ಸೊ ಮೊದಲನೇ ಆಯ್ಕೆಯಲ್ಲಿ ಬೆಕ್ಕು ತನ್ನನ್ನ ಬೆಕ್ಕು ಅಂತ ಅನ್ಕೊಂಡು ಒಂದು ಲಿಮಿಟೆಡ್ ಜೀವನ ಮಾಡೋದು. ಎರಡನೇ ಆಯ್ಕೆಯಲ್ಲಿ ಬೆಕ್ಕು ತನ್ನನ್ನ ಇಲ್ಲಿ ಅನ್ಕೊಂಡು ಇದ್ದಿರೋ ಅಪಾರ್ಚುನಿಟಿಗಳನ್ನೆಲ್ಲ ಕಳಿತಾ 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 ಹೋಗಿ ನಮ್ಮನ್ನೇ ನಾವು ದೂಷಿಸ್ಕೊಳ್ಳಲ್ಲ. ವಿ ವಿಲ್ ನಾಟ್ ಬ್ಲೇಮ್ ಅವರ್ ಸೆಲ್ಫ್. ನಾವು ಜನನ್ ಬೈತೀವಿ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಹಿಂಗೆ, ಅವ್ರು ಹಿಂಗೆ, ನಮ್ಮಪ್ಪ ಕುಡಿತಾನೆ, ನಮ್ಮಪ್ಪ ಜಗಳ ಆಡ್ತಾನೆ, ಅದಾಯ್ತು ಹಿಂಗಾಯ್ತು, ನಮ್ ಸ್ಕೂಲ್ ಹಾಳಾಗೋಗಿತ್ತು, ನಮ್ ಮೇಷ್ಟ್ರು ಸರಿ ಇಲ್ಲ, ನಮ್ ಕಾಲೇಜ್ ಹಂಗಾಯ್ತು ಹಿಂಗಾಯ್ತು, ನಮ್ ದೇಶ ಹೆಂಗೆ, ನಮ್ ಸೊಸೈಟಿ ಹೆಂಗೆ, ನೀನ್ ಹೆಂಗೆ, ಐ ಆಮ್ ಆಲ್ ರೈಟ್. ಹ್ಯಾವ್ ಯು ಪುಟ್ ಎಫರ್ಟ್ಸ್? ಹಾಕ್ಬೇಕು ಅನ್ಕೊಂಡಿದ್ದೆ ಸರ್, ಎಫರ್ಟ್ಸ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅಷ್ಟೇ ಅದೇ ಸಮಯದಲ್ಲಿ ಒಂದು ಬೆಕ್ಕಡ್ಡೋಗ್ಬಿಡ್ತು ಸರ್. ಇಲ್ಲ ಸರ್ ಅನ್ಕೊಂಡಿದ್ದೆ ಸರ್, ಮಳೆ ಬಂದ್ಬಿಡ್ತು ಸರ್. ಇಲ್ಲ ಸರ್ ಏನ್ ಮಾಡ್ಬೇಕು ಸರ್, ಕೊರೋನಾ ಅಲ್ಲ ಸರ್ ಹೊರಗಡೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕಾರಣಗಳನ್ನ ಕೊಡ್ತಾ ಹೋದ್ರೆ ಇಫ್ ಯು ಗಿವ್ ಎಕ್ಸ್ಕ್ಯೂಸಸ್, ವಿ ವಿಲ್ ಬಿಕಮ್ ಪಾರ್ಟ್ ಆಫ್ ಎಕ್ಸ್ಕ್ಯೂಸಸ್. ಇಫ್ ಯು ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್, ಅಕ್ಸೆಪ್ಟ್ ಇಟ್ ಯಾರ್. ಹೌದು, ಏನೀಗ ನಾನ್ ನೋಡೋಕ್ ಹಿಂಗೆ, ನನ್ ಕಪ್ಗಿದ್ದೇನೆ, ನನ್ ತಲೆ ಕೂದಲು ಬೆಳಗಾಗಿದೆ, ನನ್ ಹಲ್ ಮುಂದ್ ಬಂದಿದೆ, ರೈಟ್, ನಾನ್ ಹಿಂಗೆ. ಅಕ್ಸೆಪ್ಟ್ ಯುವರ್ ಸೆಲ್ಫ್, ಅಕ್ಸೆಪ್ಟ್ ಯುವರ್ ಸರೌಂಡಿಂಗ್. ನಮ್ಮ ಮನೆಯಲ್ಲಿ ಹಿಂಗಿದೆ ಸಿಚುವೇಶನ್, ಏನ್ ಮಾಡಕ್ಕಾಗತ್ತೆ ಈಗ? ನಮ್ಮ ಅಪ್ಪ ಕುಡಿತಾನೆ, ದಿನ ಬಂದ್ ಜಗಳ ಆಡ್ತಾನೆ. ರೈಟ್ ನೌ ಐ ಕ್ಯಾನಾಟ್ ಚೇಂಜ್, ಬಟ್ ಐ ಕ್ಯಾನ್ ಚೇಂಜ್ ಇಟ್ ಇನ್ ಫ್ಯೂಚರ್. ಐ ಕ್ಯಾನ್ ಚೇಂಜ್ ಇಟ್. ರೈಟ್ ನೌ ಐ ಡೋಂಟ್ ಹ್ಯಾವ್ ಎನಿ ಪಾಸಿಬಿಲಿಟೀಸ್. ಕರೆಕ್ಟ್? ಸೊ ಅಕ್ಸೆಪ್ಟ್ ಯುವರ್ ಸೆಲ್ಫ್, ಅಕ್ಸೆಪ್ಟ್ ಯುವರ್ ಸರೌಂಡಿಂಗ್. ಓಕೆ, ನಾನ್ ಕನ್ನಡ ಮೀಡಿಯಂ ಇಂದ ಬಂದಿರೋದು. ಯಾಕೆ ಕನ್ನಡ ಮೀಡಿಯಂ ಅಲ್ಲಿ ಕಲಿತೆ? ನಾನು ಹುಟ್ಟಿ ಬಂದು ಬೆಳೆದಿರುವ ವಾತಾವರಣದಲ್ಲಿ ನಮ್ಮ ತಂದೆ ತಾಯಿಗೆ ತಮ್ಮ ಯೋಗ್ಯತೆ ಪ್ರಕಾರ ನನಗೆ ಈ ಸ್ಕೂಲ್ ಕಳ್ಸೋಕಾಯ್ತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋದ್ರಿಂದ ನಾಲೆಜ್ ಬರುತ್ತೆ ಅನ್ನೋದು ಮೂರ್ಖತನ. ಇಂಗ್ಲಿಷ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಇಟ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಅಂದ್ರೆ ನೀನು ಜ್ಞಾನಿ ಆಗ್ತೀಯಾ? ದಟ್ ಈಸ್ ಅ ಫೂಲಿಶ್ ಥಿಂಗ್. ಅನ್ಫಾರ್ಚುನೇಟ್ಲಿ ಟುಡೇ ಆಲ್ಸೋ ಇನ್ ಇಂಡಿಯಾ 2021 ಜೂನ್ 28ನೇ ತಾರೀಕು 2021 ಇವತ್ತಿಗೂ ನಮ್ಮ ದೇಶದಲ್ಲಿ ಇಂಗ್ಲಿಷ್ ಬರೋದು ಒಂದು ಸ್ಟೇಟಸ್ ಸಿಂಬಲ್. ಇಂಗ್ಲಿಷ್ ಮಾತಾಡಕ್ ಬಂದ್ರೆ ಯು ಆರ್ ಅ ಡಿಫರೆಂಟ್ ಪರ್ಸನ್. It's considered as a skill in India right now, unfortunately. But as we are in India and we are Indians, let us go with this same flow. Okay, let us change our status. Let us develop that skill also. Language in a skill ಅನ್ಕೊಂಡು ಕಲಿಯೋಣ. ಬರ್ದೇ ಇರೋ ವಿದ್ಯೆ ಅಲ್ಲ ಕಣ. 2-3 months you can. Trust me. When I can, what you are looking at is Kannada medium government school, Nilli Chaddi, white angi product. 10x10 ರೂಮ್ ಅಲ್ಲಿ ನಾವು ಜೀವನವನ್ನ ಸ್ಟಾರ್ಟ್ ಮಾಡಿದವರು. ಸೊ ವೆನ್ ಐ ಕ್ಯಾನ್ ಸ್ಪೀಕ್ ಅ ಡೀಸೆಂಟ್ ಇಂಗ್ಲಿಷ್, ವೈ ನಾಟ್ ಯು? ವೆರಿ ಸಿಂಪಲ್, ವೈ ನಾಟ್ ಐ? ಓಕೆ, ಲೆಟ್ಸ್ ಟಾಕ್ ಅಬೌಟ್ ದ ಥರ್ಡ್ ಪಾಸಿಬಿಲಿಟಿ. ಬೆಕ್ಕು ಒಂದನೇದ್ದು ಬೆಕ್ಕನ್ನ ಅನ್ಕೊಳ್ಳೋದು. ಸೆಕೆಂಡ್, ಬೆಕ್ಕು ತನ್ನನ್ನ ಇಲ್ಲಿ ಅನ್ಕೊಂಡು ಇಷ್ಟು ದಿನ ಜೀವನ ಮಾಡಿದ್ದು, ಅದನ್ನ ಸೈಡ್ ಇಡು. ಲೆಟ್ ಅಸ್ ಚೇಂಜ್ ದ ಪ್ರೊಸೆಸ್ ಸೊ ದಟ್ ಚೇಂಜ್ ದ ರಿಸಲ್ಟ್. ಮೂರನೇ ಪಾಸಿಬಿಲಿಟಿ, ಬೆಕ್ಕು ತನ್ನನ್ನ ಎರಡನೇ ಪಾಸಿಬಿಲಿಟಿಯಲ್ಲಿ ತನ್ನನ್ನ ತಾನು ಇಲ್ಲಿ ಅನ್ಕೋಬಹುದು ಅಂದ್ರೆ, ದೇರ್ ಇಸ್ ಅಟ್ ಲೀಸ್ಟ್ ಅ ಸ್ಮಾಲ್ ಪಾಸಿಬಿಲಿಟಿ ಮೈ ಡಿಯರ್ ಫ್ರೆಂಡ್ಸ್, ದಟ್ ಬೆಕ್ಕು ತನ್ನನ್ನ ತಾನು ಹುಲಿನೂ ಅನ್ಕೋಬಹುದು. ಅಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ದೇರ್. ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಇಸ್ ಹೌ ಡು ಯು ಸಿ ಯೋರ್ ಸೆಲ್ಫ್. ನನ್ನನ್ನು ನಾನು ಏನ್ ಅನ್ಕೋತೇನೆ ಅದು ಇಂಪಾರ್ಟೆಂಟ್ ಆಗುತ್ತೆ, ನಾನು ಏನಿದ್ದೇನೆ ಅದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನಾನೊಬ್ಬ ಪ್ರಜ್ಞಾಹೀನ, ಬಲಹೀನ, ಜ್ಞಾನಹೀನ, ಶಕ್ತಿಹೀನ ಬೆಕ್ಕಿರಬಹುದು, ಅದು ಇವತ್ತು. Not after 450 hours of training under Career Connect. ಆ 450 hour ಆ ಗಂಟೆಗಳ ಟ್ರೈನಿಂಗ್ ಮುಗಿದ ಮೇಲೆ ಐ ವಿಲ್ ಬಿ ಅ ಚೇಂಜ್ ಪರ್ಸನ್, ಬಿಕಾಸ್ ಐ ಬಿಲೀವ್ ಇನ್ ಮೈ ಎಫರ್ಟ್ಸ್, ಬಿಕಾಸ್ ಐ ಆಮ್ ಹಿಯರ್ ಟು ಕ್ರಿಯೇಟ್ ದ ಹಿಸ್ಟ್ರಿ, ನಾಟ್ ಟು ರೀಡ್ ದ ಹಿಸ್ಟ್ರಿ. ಅಣ್ಣ ಇದೇನೋ ಯಾವ್ದೋ ಫೋಟೋಶಾಪ್ ಮಾಡಿರೋ ಒಂದು ಇಮೇಜ್ ಅನ್ನ ತಂದ್ಬಿಟ್ಟು ಲೆಟ್ಸ್ ಸ್ಟಾರ್ಟ್. Before even I say something about these 4 examples, for some of your camps, I've already done it, but otherwise for people, please understand. I'm talking about India's most difficult examination. Okay, that is UPSC's civil service examination. I'll just give you 4 examples. So, 4 example ಕೊಡ್ತೀನಿ. Civil service examination, ಏನದು IAS, IPS ಆಗೋಕೆ ಏನು ಎಕ್ಸಾಮ್ ಬರುತ್ತಲ್ಲ ಅದು. It is referred as India's most difficult examination.
I'll give you some 2-3 statistics. About 15 lakh candidates every year apply for the exam apply ಮಾಡ್ತಾರೆ 15 ಲಕ್ಷ ಜನ. Prelims, mains, interview ಮೂರು ಮುಗಿಸ್ಕೊಂಡು ಫೈನಲ್ ಆಗಿ ಸೆಲೆಕ್ಟ್ ಆಗೋದು about 700 to 800. Let's go with 800. 15 lakh 800. Look at the competition. That is number one. It's been 94 years, 94 ವರ್ಷದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಫಸ್ಟ್ ರೌಂಡ್, ದಟ್ ಇಸ್ ಪ್ರಿಲಿಮ್ಸ್, ಇವತ್ತಿನವರೆಗೂ ಸಿಂಗಲ್ ಕ್ವಶನ್ ಇಸ್ ನಾಟ್ ರಿಪೀಟೆಡ್ ಅಂಡ್ ಇಟ್ ವಿಲ್ ನೆವರ್ ರಿಪೀಟ್. ಹಾಗಿದ್ರಣ್ಣ ಸಿಲೆಬಸ್ ಏನು? ಜಗತ್ತೇ ಸಿಲೆಬಸ್. ಓಕೆ, ಸೊ ದಿಸ್ ಇಸ್ ಲೈಕ್ ಒನ್ ಆಫ್ ದ ಎಷ್ಟು ಕೆಲವೊಬ್ರು ದಿನಕ್ಕೆ 10 ಗಂಟೆ ಓದ್ಕೋತಾರೆ, ಕೆಲವೊಬ್ರು 6 ಗಂಟೆ ಓದ್ಕೋತಾರೆ, ಕೆಲವೊಬ್ರು ಕೆಲಸ ಮಾಡ್ಕೊಂಡು ಓದ್ತಾರೆ, ಕೆಲವೊಬ್ರು ಮನೆ ಮಠ ಬಿಟ್ಟು ಕೋಚಿಂಗ್ ಸೆಂಟರ್ಗೆ ಹೋಗ್ತಾರೆ. ದೇ ಸ್ಪೆಂಡ್ like 2, 3 years, 4 years, 5 years of their life. Okay, only 800 people every year they get their life changed. One of the most difficult examination. Let's talk about these. So what I am showing you is UPSC exam in her first attempt. First attempt ಒಳಗ ಬೇರೆದವರು ಪಾಸ್ ಆಗ್ತಾರಣ್ಣ, ಅಂತದೇನ್ ಸ್ಪೆಷಲ್ ಅಂದ್ರೆ she was India's first polio affected girl who cleared UPSC in her first attempt. ಪೋಲಿಯೋ ಅಫೆಕ್ಟೆಡ್ ಒಬ್ನು ಹುಡುಗ ನಂಗೊಂದು ಕ್ವಶನ್ ಕೇಳಿದ, ಅಣ್ಣ ಪೋಲಿಯೋ ಆಗೋದು ಕಾಲಿಗೆ ಓದ್ಕೊಳಕ್ ಏನ್ ಸಂಬಂಧ? ವೆರಿ ಗುಡ್ ಕ್ವಶನ್. ಆದ್ರೆ ದಿನನಿತ್ಯ ಮನೆಯವರಿಂದ ಹಿಡ್ಕೊಂಡು ಫ್ರೆಂಡ್ಸ್, ರಿಲೇಟಿವ್ಸ್, ಸ್ಕೂಲಲ್ಲಿ ಎಲ್ಲಾನು ಡೈಲಿ ಒಳಗೆ ಕುಂಟಿ 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 ಅಂತಿದಾರಲ್ಲ, ವಿಲ್ ದಟ್ ಮೋಟಿವೇಟ್ ಹರ್? ಡೂ ಯು ಥಿಂಕ್? ನಮಗೊಂದ್ ಸ್ವಲ್ಪ ಕಲರ್ ಕಾಂಪ್ಲೆಕ್ಷನ್, ನನಗೆ ಏನೋ ಸ್ವಲ್ಪ ಕಪ್ಪಗಿದ್ದೀನಿ ಅಂತಂದ್ರೆ, ನಾನ್ ಕುಳ್ಳಗಿದ್ದೀನಿ ಅಂದ್ರೆ ನಂಗೆ ಗಿಡ್ಡ ಅಂದ್ಬಿಟ್ರೆ, ಕುಳ್ಳ ಅಂದ್ರೆ ನನಗೆ 2 ದಿನ ಊಟ ಹೋಗಲ್ಲ, ನನಗೆ ಬೇಜಾರಾಗಿ ಕುತ್ಕೋತೀವಿ ನಾವು. ಅಂತದು ತಂದೆ ತಾಯಿನ ಹಿಡ್ಕೊಂಡು ಎಲ್ಲ ಒಳಗೆ ಕುಂಟಿ 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 ಅಂತಂದವರು, ರೈಟ್? ಆ ಕುಂಟ ಬೆಕ್ಕು ಸಿಂಹವಾದ ಫಸ್ಟ್ ಎಕ್ಸಾಂಪಲ್, year 2013, Sarika Jain clearing civil service exam in her first attempt, year 2013. And by the way, she is a chartered accountant also, and she is working as IRS, Indian Revenue Service Officer. Ira Singhal, Bash 2014. Look at her medical condition. Spinal cord is laterally bent. Guna bennu, hunchback. She cannot rotate her hand properly. She cannot sit at one place for a longer duration. Engineering ಮುಗಿಸ್ಕೊಂಡ್ಲು, and with her, she is just 4 feet tall. ಅವಳಿಗೆ ದಿನ ಹೋಗ್ತಾ ಬರ್ತಾ ಎಲ್ಲಾರು ರೋಡ್ ಮೇಲೆ ಆಯ್ತು, ಸ್ಕೂಲ್ನಾಗ ಆಯ್ತು, ಕಾಲೇಜ್ನಾಗ ಆಯ್ತು, ಎಲ್ಲರೂ ಒಂದೊಂದು ಮಾತು ಅನ್ನೋರೇನೆ on her looks. But year 2014, when the result of civil service UPSC has announced, entire world was shut because her achievement was not that simple. She created a history in year 2014, becoming a topper of UPSC, all over India, ranked number 1. Ira Singhal, Bash 2014, IAS officer. Right now she is an IAS officer. Benzozofrin, year 2013 again, IFS, Indian Foreign Service Officer. What is so great, sir? India's first blind IFS officer, 100% blind girl who has become IFS officer, 2013, Benzozofrin. Last but not the least, and it was time for her to do a job. She had 2 options, private job and government job. She decided to go with government. Again, 2 choices, clerical job, officer job. Clerical ಆಯ್ತು, ಆಫೀಸರ್ ಆಯ್ತು, ಓದ್ಕೊಂಡೇ ಬರಿಬೇಕಲ್ಲ. So ಅದಕ್ಕೆ she decided, let me put more efforts, let me become an officer. So she prepared for civil service. Year 2016, she clears 776 rank and she gets IRAS, Indian Railway Account Services. But the railway says, for account services, you don't have a vision. ತಗೊಂಡೋಗು. So officer ಆಗ್ಬಿಟ್ಟಿದ್ಲು, she could have gone, but she said, thank you so much for your mercy. ನಿಮ್ಮಿಂದ ಉಪಕಾರ ಬೇಕಾಗಿಲ್ಲ, ನನಗೆ ಏನ್ ಬೇಕೋ ನಾನು ಪಡ್ಕೋತೇನೆ, ನೀವು ನನ್ನ ಮೇಲೆ ದಯ ತೋರಿಸ್ಬೇಡಿ ಅಂತ ಪಾಸ್ ಆಗಿ ಸೆಲೆಕ್ಟ್ ಆಗಿರೋ ರಿಸಲ್ಟ್ ನ ಕ್ಯಾನ್ಸಲ್ ಮಾಡಿಬಿಟ್ಟು, ರಿಜೆಕ್ಟ್ ಮಾಡಿ, next year 2017 again she writes prelims, mains and interview, and she scores 124th rank and she becomes India's first blind IAS officer. Back to back 2 years, India's most difficult examination she clears. ಕುರುಡ ಬೆಕ್ಕು IAS ಆಗಿರೋ ಎಕ್ಸಾಂಪಲ್ ಸಾಕಾ, ಇನ್ನ ಬೇಕಾ? ಇಂತ hundreds of example I can throw at. The question is, my dear friends, when these can, what is stopping us? I am not asking you to write civil service examination. Let us only focus on why we are here.
Okay. And India's most difficult examination in at least ನಮ್ಮ ಕಣ್ಣು ಕಾಣುತ್ತೆ, ಕೈ ಕಾಲ್ ನೆಟ್ಗಿದೆ. What we are talking about is English speaking ability. A mathematics, simple basic mathematics, some logic, some efforts daily. 450 hours, just 450 hours of efforts. ದಿನಕ್ಕೊಂದು 8 ಅಥವಾ 10 ಗಂಟೆ ನಾನು ಎಫರ್ಟ್ ಹಾಕಕ್ಕೆ ನನ್ನ ಹತ್ರ ಅಲ್ವಾ ಫಾರ್ ನೆಕ್ಸ್ಟ್ 3 months, and that will give me a job. When these can, why not I? No, please understand. There's a slight difference. I can or I can't. If I decide I can't, Praveen Anna alla, Sandeep Maheshwari alla, Sadhguru alla, Osho alla, Swami Vivekananda alla, Krishna Paramatma alla, the greatest motivator. ಯಾರು ಬಂದ್ರು ನಮ್ಮನ್ನು ಬದಲಾಯಿಸೋಕ್ಕಾಗಲ್ಲ, because garbage in is I can't. If you start putting I can, maybe who knows, after some few years, I'll be having your photo here and I'll be giving your example to someone else. That's what I said. You can create history. But history may be small. That's okay. Let me become the first person in my family to be in a company like TCS or Infosys, working in Bangalore, Pune, or maybe getting an opportunity to go to abroad, on-site opportunity sikre. That is more than enough for a family from where we have come from. ಅಪ್ಪ ಅಮ್ಮಗ ಅದು ಏನು ಬೇಕಾಗಿಲ್ಲ ಕಣೋ, ನೀ ಎಲ್ಲಿ ಸುತ್ತಾಡಿಸ್ಕೊತೀಯ, ವರ್ಲ್ಡ್ ಟೂರ್ ಏನು ಬೇಕಾಗಿಲ್ಲ. ವಾಟ್ ದೇ ನೀಡ್ ಈಸ್ ವೆನ್ ದೇ ರಿಯಲೈಸ್ ದಟ್ ಓಕೆ ಅಟ್ ಲೀಸ್ಟ್ ಇನ್ ಮುಂದಾದ್ರೂ ನಿನ್ನ ಜೀವನ ನಮ್ ತರ ಇರಲ್ಲ ಅಂತ ಯಾವಾಗ ಅವ್ರಿಗೆ ಅನ್ಸುತ್ತಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಯು ವಿಲ್ ಬಿ ಗಿವಿಂಗ್ ಟು ಯುವರ್ ಪ್ಯಾರೆಂಟ್ಸ್. ಟ್ರಸ್ಟ್ ಮೀ. ಬಟ್ ಇಟ್ ಈಸ್ ಓನ್ಲಿ ಪಾಸಿಬಲ್ if you change the mindset. The mindset that I can will definitely will become I will in next 450 hours, provided you put 100% of efforts, not less than 100%. ಯಾಕಿದು 100%? ವೆರಿ ಸಿಂಪಲ್ ಎಕ್ಸಾಂಪಲ್ ಪುಟ. ATM ಮಷಿನ್ಗೆ ಹೋಗ್ಬಿಟ್ಟು ಕಾರ್ಡ್ ಇನ್ಸರ್ಟ್ ಮಾಡ್ತೀವಿ. 100 ರೂಪಾಯಿ ಬೇಕಾದ್ರೆ ಮಿನಿಮಮ್ ಅಮೌಂಟ್, ಮಿನಿಮಮ್ ಡಿನಾಮಿನೇಷನ್ ವಾಟ್ ವಿ ಗೆಟ್ ಫ್ರಮ್ ATM is 100 rupees. ಸೊ ನನಗೆ 100 ರೂಪಾಯಿ ಬೇಕಾಗಿದೆ, ಕಾರ್ಡ್ ಹಾಕಿದೆ, 4 ಡಿಜಿಟ್ ಪಿನ್ ಒತ್ತೋಕೆ ಆಯ್ತು. ಸೊ ಐ ಪ್ರೆಸ್ 3 ಕರೆಕ್ಟ್ ಅಂಡ್ 1 ರಾಂಗ್. So 75% I am right, only 25% I am wrong, because 3 right, 1 wrong. And I tell the machine that please give me 100 rupees. I am 75% ನಾನು ಎಫರ್ಟ್ ಹಾಕಿದ್ದೇನೆ. ಓಕೆ, ಕಷ್ಟಪಟ್ಟು 75% ಎಫರ್ಟ್ ಹಾಕಿದ್ದೇನೆ. ಗಿವ್ ಮಿ 100 rupees. ಸೊ ಮಷಿನ್ ಸೇಸ್, ಒಂದು ಸ್ಲಿಪ್ ನ ಹೊರಗಡೆ ಹಾಕತ್ತೆ, ಹೇಳತ್ತಲ್ಲ 4 ನಂಬರ್ ನ ಕರೆಕ್ಟ್ ಆಗಿ ಗೊತ್ತು, provided you are 100% correct in terms of your pin, then only I'll give you 100 rupees. Please ಅರ್ಥ ಮಾಡ್ಕೊಳ್ಳೋ ಪುಟ, ATM ಮಷೀನ್ ಕೇವಲ 100 ರೂಪಾಯಿ ಕೊಡೋಕು 100% ಎಫರ್ಟ್ ಕೇಳತ್ತೆ. ಅಂಡ್ ಇದು ಜೀವನ, ಇಟ್ಸ್ ಲೈಫ್. ಅಂಡ್ ಐ ಸೇ ಲೈಕ್, ಸರ್ 50% ಎಫರ್ಟ್ ಹಾಕ್ಲಾ ಸರ್? ಸರ್ ಹಾಫ್ ಆಫ್ 50-50 ಸರ್. 50-50 ನಡೆಯಲ್ಲ ಕಣ. ನಿನ್ನ ಜೀವನ ಕಣಲ್ಲ ಪುಟ, ತಮ್ಮ ತಂಗಿ, ಇದು ನಿನ್ನ ಜೀವನ. No, don't ever show your hesitation putting efforts. ನೀನ್ ಹೇಳ್ದಲ್ಲ, ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅದನ್ನ ಮಾಡ್ತೇನೆ, ನಾ ಅವ್ರಿಗೋಸ್ಕರ ಇದನ್ನ ಮಾಡ್ತೇನೆ, ಹಂಗ್ ಮಾಡ್ತೇನೆ, ಹಿಂಗ್ ಮಾಡ್ತೇನೆ, ದೇಶಕ್ಕೋಸ್ಕರ. ನಿನಗೋಸ್ಕರ ಏನ್ ಮಾಡ್ತಾ ಇದ್ಯಾ? ನೆಕ್ಸ್ಟ್ 450 hours you show that. You bring that confidence in us. Already we have confidence in you. You show that commitment. And please understand, there is a dialogue from Subhash Chandra Bose which I always modify and tell it. Subhash Chandra Bose ಅವರು ಯಾವಾಗಲೂ ಹೇಳ್ತಿದ್ರು, ತುಮ್ ಮುಜೆ ಖೂನ್ ದೋ ಮೇ ತುಮೆ ಆಜಾದಿ ದೂಂಗಾ. ನೀನು ನನಗೆ ರಕ್ತ ಕೊಡು, ನಾನು ನಿನಗೆ ಸ್ವತಂತ್ರ ಕೊಡ್ತೇನೆ ಅಂತ. ಅದನ್ನ ನಾವು ಕರಿಯರ್ ಕನೆಕ್ಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದೀವಿ. ಯು ಗಿವ್ ಅಸ್ ಯುವರ್ ಕಮಿಟ್ಮೆಂಟ್ ಅಂಡ್ ಯುವರ್ ಟೈಮ್, ವಿ ವಿಲ್ ಗಿವ್ ಯು ಸ್ಕಿಲ್ಸ್ ಅಂಡ್ ಜಾಬ್ಸ್. ಇಫ್ ಯು ಆರ್ ರೆಡಿ, ವಿ ಆರ್ ಹಿಯರ್. ನಮ್ ಪಾಡಿಗೆ ನಾವು ನಮ್ ಜೀವನದಲ್ಲಿ ನಾವು ಏನೇನೋ ಕೆಲಸ ಮಾಡ್ಕೊಂಡು ಆರಾಮಾಗಿರೋರು ನಾವು ಯಾಕೋ ನಿಮ್ ಸುತ್ತಲ್ಲಿ ನಾವು ಸುತ್ತಾಡ್ಕೋಬೇಕು? ಬಿಕಾಸ್ ವಿ ಗೆಟ್ ಸಮಥಿಂಗ್, ಅದೇನಂತಾರಲ್ಲ, ವಿ ಗೆಟ್ ದಟ್ ಕಿಕ್. ದಿಸ್ ಇಸ್ ಪ್ರೈಸ್ಲೆಸ್. ಡೆಫಿನೆಟ್ಲಿ ನಾವು ಮಾಡೋ ನಮ್ ಕೆಲಸಕ್ಕೆ ನಮಗೆ ಒಂದಿಷ್ಟು ದುಡ್ಡು ನಮಗ್ ಬಂದೇ ಬರುತ್ತೆ, ಜೀವನ ನಡೆಸ್ತೀವಿ. ಬಟ್ ಮನಿ ಇಸ್ ನಾಟ್ ಎವ್ರಿಥಿಂಗ್. ಮನಿ ಕ್ಯಾನ್ ಬಿ ಮನಿಥಿಂಗ್, ಬಟ್ ಮನಿ ಇಸ್ ನಾಟ್ ಎವ್ರಿಥಿಂಗ್. ಸೊ ದ ಡೇ ಲೈಕ್ 2011 when I was in Shimoga, my first batch students, okay, ಇವತ್ತಿಗೂ they are in touch with us.
ಅವ್ರ ಮನೆಯಿಂದ ಕಾಲ್ ಬರ್ತಿತ್ತು ಅವಾಗ ವೆನ್ ದೇ ಗಾಟ್ ಪ್ಲೇಸ್ಡ್ ಅಂಡ್ ಆಲ್. ಅವಾಗ ಆದಾಗ ಆ ಮನೆಯಿಂದ ಫೋನ್ ಮಾಡಿದ್ರು, ಸರ್ ಈ ಸರಿ ಹಬ್ಬಕ್ಕೆ ನಮ್ಮ ಮಗಳು ಮನೆಗೆ ಒಂದು ಫ್ರಿಡ್ಜ್ ತಗೊಂಡ್ಬಂದ್ಲು ಸರ್, ಎಲ್ಲ ನಿಮ್ ದಯೆ ಸರ್. ಸರ್ ನನ್ ದಯೆ ಏನೂ ಇಲ್ಲ. ಸೊ ವಿ ಫೀಲ್ ದ್ಯಾಟ್ ಓಕೆ, ಇಟ್ ಇಸ್ ನಾಟ್ ವಿ ಆರ್ ಗೆಟಿಂಗ್ ಯು ಜಾಬ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕರಿಯರ್ ಕನೆಕ್ಟ್ ಅಲ್ಲಿ ನಾವು ನಿನ್ಗೊಂದು ಕೆಲಸ ಕೊಡಿಸ್ತೀವಿ ಅಂತ ಉದ್ದೇಶದಿಂದ ನಾವು ಇಲ್ಲಿ ಶ್ರಮ ಹಾಕ್ತಾ ಇಲ್ಲ. ಕರಿಯರ್ ಕನೆಕ್ಟ್, ವಿದ್ಯಾ ಪೋಷಕ್ ಇಸ್ ಆಲ್ವೇಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ಬಿಲ್ಡಿಂಗ್ ಅ ಫ್ಯಾಮಿಲಿ, ಅ ವೆಲ್ ಬೀಯಿಂಗ್ ಆಫ್ ಅ ಫ್ಯಾಮಿಲಿ. ನಿಮ್ಮಿಂದ ಒಂದು ಕುಟುಂಬ ಬದಲಾಗತ್ತೆ ಕಣೋ, ಅದ ಕುಟುಂಬದ ಪರಿಕಲ್ಪನೆ ಬದಲಾಗತ್ತೆ. ಲೈಫ್ ಸ್ಟೈಲ್ ಆಫ್ ಎಂಟೈರ್ ಫ್ಯಾಮಿಲಿ ವಿಲ್ ಚೇಂಜ್ ವಿತ್ ಯುವರ್ ಓನ್ಲಿ ಎಫರ್ಟ್ಸ್. ಈಗ ಅಪ್ಪ ಒಬ್ರೆ ದುಡಿತಾ ಇದ್ದಾರೆ ಅಂತಂದ್ರೆ ಮನೆ ನಡ್ಸೋಕ್ ಏನೇನ್ ಕಷ್ಟ ಆಗ್ತಾ ಇದೆ ನೀನ್ ನೋಡಿದ್ಯಾ 20 ವರ್ಷದಿಂದ. ನೀನು ಒಬ್ನು ದುಡಿಯೋದ್ರಿಂದ, ನೀನು ಒಬ್ಳು ಎಫರ್ಟ್ ಹಾಕೋದ್ರಿಂದ ಯುವರ್ ಫಾದರ್ ಕ್ಯಾನ್ ಟೇಕ್ ಅ ರಿಟೈರ್ಮೆಂಟ್, ಯುವರ್ ಮದರ್ ಕ್ಯಾನ್ ಟೇಕ್ ಅ ರಿಟೈರ್ಮೆಂಟ್, ಯುವರ್ ಬ್ರದರ್ಸ್ ಕ್ಯಾನ್ ಸ್ಟಡಿ ಇನ್ ಗುಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್, ಯುವರ್ ಹೋಮ್ ವಿಲ್ ಬಿ ಶಿಫ್ಟೆಡ್ ಟು ನ್ಯೂ ಲೊಕೇಶನ್, ಯು ಕ್ಯಾನ್ ಹ್ಯಾವ್ ಅ ಬೆಟರ್ ಲೈಫ್ ಸ್ಟೈಲ್, ಯು ಕ್ಯಾನ್ ಹ್ಯಾವ್ ಅ better life. When these can beat their odds, ತಮ್ಮ ಕಷ್ಟಗಳನ್ನ ತಮ್ಮ ಅಡೆತಡೆಗಳನ್ನ ಮೀರಿ ದೇಶದ ಅತ್ಯಂತ ಕಠಿಣಕರವಾದ ಎಕ್ಸಾಮ್ ಅನ್ನ ದಾಟಿಸ್ಕೋಬಹುದು ಅಂದ್ರೆ, can't we beat our own small hurdles like English speaking abilities, hesitation, nervousness, aptitude? These are peanuts. ಏನು ಅಲ್ಲ ಕಣ, ಒಂಥರ ತೃಣ ಸಮಾನ, ಹುಲ್ ಸಮಾನ ಇವು. Provided you should have that. Can't or I can. It's a mindset. If you can, we are with you and we will see you will be in a good position. Please understand this. So there are different containers. How much time still I have? Is Venki there, sir? Yes, I'm here. Till what time I should, like, I don't know, like I'm just speaking. No, you can continue maybe. 12:20, sir. 12:20? 20 Yes. minutes. Yes. Yeah. So thank you so much. Okay, now look at this. These are the different containers. Okay, different containers. Different containers hold different capacity of waters. You cannot expect a 500 ml अर्धा liter bottle can hold 20 liters of water. So please understand, know your capacities. ಹಂಗಂದ್ರೆ ಸಿ ಒನ್ ಸ್ಕೋರ್ಸ್ 80% and one scores 60% ಅಂದ್ರೆ ಸರ್ ನಾನು ಅಯೋಗ್ಯನ ಮುಟ್ಟಾಳನ, ನೋ ಪ್ಲೀಸ್ ಡೋಂಟ್ ಎವರ್ ಕಂಪೇರ್. ಇವತ್ತು ನನಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತಂದ್ರೆ ಸರ್ ನನ್ನ ಫ್ರೆಂಡ್ ಆಲ್ರೆಡಿ ಒಂದು ಕರಿಯರ್ ಕನೆಕ್ಟ್ ಅಲ್ಲಿ ಇದ್ದಾಳೆ, ಶಿ ಆಲ್ರೆಡಿ ಸ್ಪೀಕ್ಸ್ ಅ ವೆರಿ ಗುಡ್ ಇಂಗ್ಲಿಷ್ ಸರ್, ಸೊ ಶಿ ಈಸ್ ಬೆಟರ್. No, she is good. She is very good. But you're not bad. Maybe you have started now. Look at this. ಈ ಇಬ್ರು ಮಹಾನುಭಾವರು, Professor C.N.R. Rao as well as Sachin Tendulkar, both got Bharat Ratna, India's most prestigious civilian award, highest award ಅದು ನಮ್ಮ ದೇಶದ. Both got Bharat Ratna on the same day in a Rashtrapati Bhavan. ದೇಶದ ಅತ್ಯಂತ ಉನ್ನತ ನಾಗರಿಕ ಗೌರವ ಅದು. One is a scientist having more than 100 PhDs, Professor C.N.R. Rao, extremely intelligent fellow. And another is 10th fail. ಹಂಗಿದ್ರೆ 10th fail ಆದವರು ಅಯೋಗ್ಯ ಅನ್ನೋದಾಗಿದ್ರೆ ಭಾರತ ರತ್ನ ಕೊಟ್ರು. Because one is good at studies, another is good at sports. Both understood their capacities. Please understand, if at all you are little weak in English, maybe you are good at aptitude, maybe you are very good at computers. What you should know is create a balance. Don't underestimate. Look, fine, today accept, but underestimate ಮಾಡೋರ ಬದಲು it is good to accept. Yes, ನನಗೆ ಇಂಗ್ಲಿಷ್ ಬರಲ್ಲ, let me learn, let me put more efforts on that. ಬರ್ದೇ ಇರೋ ವಿದ್ಯೆ ಯಾವ್ದು ಇಲ್ಲ ಕಣೋ. 10th ಫೇಲ್ ಆದನ್ನ ನೀನ್ ಅಯೋಗ್ಯ ಕಣ, ನೀನ್ ಮುಟ್ಟಲ್ಲ, ನೀನ್ ಯೂಸ್ಲೆಸ್ ಫೆಲ್ ಅನ್ಕೊಂಡು ಕುತ್ಕೊಂಡಿದ್ರೆ ಅವನಿಗೆ ಬೆಳೆಯೋಕೆ ಅವಕಾಶ ಕೊಟ್ಟಿರ್ಲಿಲ್ಲ ಅಂದ್ರೆ we wouldn't have had the legendary cricketer. Know your capacities. Over a period here in this platform, you should constantly talk to your mentors. ಅವರೇ ನೋಡು, ನನ್ನ ಮಾವ ಇದ್ದಾರೆ, ನನ್ನ ವೈಫ್ ತಂದೆ, ಓಲ್ಡ್ ಸ್ಕೂಲ್, ಓಲ್ಡ್ ಜನರೇಷನ್ ಫೆಲೋ, ಇಸ್ ಲೈಕ್ 68. ಇವತ್ತಿಗೂ ಅವ್ರದ್ದು ಒಂದು ಮೈಂಡ್ ಸೆಟ್ ಏನ್ ಗೊತ್ತಾ,
ಮೊನ್ನೆ ರೀಸೆಂಟ್ ಆಗಿ ನಾನು ಅವ್ರ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ, ಮನೆ ಕರ್ಕೊಂಡ್ ಬಂದವ್ರು ತಿಳಿಸಿದೆ. ಬಟ್ ಈ ಏಜ್ ಅಲ್ಲಿ ಅವ್ರು ಯಾರು ತಿಳ್ಕೊಳಲ್ಲ. ವಾಟ್ ಈಸ್ ಇಸ್ ವಿಯರ್ಡ್ ಥಿಂಗ್, ವಿಚಿತ್ರ ಏನ್ ಗೊತ್ತಾ, ಡಾಕ್ಟರ್ ಹತ್ರ ಹೋದ್ರೆ ಸುಮ್ನೆ ಕುತ್ಕೊಳ್ಳೋರಪ್ಪ, ಹಿಂಗ್ ಕುತ್ಕೊಳ್ತಾರ ಅವ್ರು. ಓಕೆ, ಅವ್ರು ಕೇಳ್ಬೇಕು, ಡಾಕ್ಟರ್ ಕೇಳ್ಬೇಕು ಏನಾಯ್ತ್ರಿ ನಿಮ್ಗೆ ಅಂತ, ನೀವ್ ಹೇಳ್ರಿ ಅಂತಾರ ಅವರು. ಹಿ ನೆವರ್ ಟೆಲ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಯಾಕೆ ಅಂದ್ರೆ ನೀನ್ ಇಷ್ಟು ಕಲ್ತಿದ್ಯಾ, ಇಷ್ಟು ಓದಿದ್ಯಾ, ಎಲ್ಲಾ ನಾನೇ ಹೇಳ್ಬಿಟ್ರೆ ನೀನೇನ್ ಮಾಡ್ತೀಯ. ಓಕೆ, ಅಂಡ್ ಲೈಕ್ ಐ ವಾಸ್ ವಿತ್ ಹಿಮ್ ಅಂಡ್ ಐ ಸೆಡ್ ಲೈಕ್ ಸರ್ ಈ ತರ ಸಮಸ್ಯೆ ಇದೆ ಸರ್ ಅಂತ. ಅಲ್ಲ, ನೀನ್ ಹೇಳಿದ್ರೆ ನಡೆಯಲ್ಲ ಪ್ರವೀಣ್, ಅವ್ರು ಹೇಳ್ಬೇಕು, ಅವ್ರಿಗೆ ಸಮಸ್ಯೆ ಆಗುತ್ತೆ. ಸರ್ ಅವ್ರು ಬಾಯ್ ಬಿಡಲ್ಲ ಸರ್, ನನ್ಗೆ ಏನ್ ಗೊತ್ತಿದೆ ಅದನ್ನ ಹೇಳಿದ್ದೇನೆ, ಅದ್ರ ಮೇಲೆ ಮಾತ್ರೆ ಕೊಡಿ ಅಂತಂದ್ರು. ಸೊ ಹಿ ಗೇವ್ ದ ಮೆಡಿಸಿನ್ ಬಿಕಾಸ್ ದ ಡಾಕ್ಟರ್ ವಾಸ್ ಗುಡ್ ಫ್ರೆಂಡ್ ಆಫ್ ಮೈಂಡ್. ಆ ಸಮಸ್ಯೆಯನ್ನ ನಮ್ಮ ಮಾವ ಏನಾದ್ರೂ ಡಾಕ್ಟರ್ಗೆ ಹೇಳಿದ್ರೆ ಇನ್ನ ಒಳ್ಳೆ ಮಾತ್ರೆಗಳು ಕೊಟ್ಟು ಅವ್ರಿಗೆ ಆಗಿರೋ ಸಮಸ್ಯೆ ಪೂರ್ತಿ ಕಡಿಮೆ ಆಗ್ತಿತ್ತು. ಈಗ ಅದು ಅರ್ಧಮರ್ಧ ಆಗ್ತಾ ಇದೆ. ಬಿಕಾಸ್ ಐ ಹ್ಯಾವ್ ಸೆಡ್ ಆನ್ ಹೀಸ್ ಬಿಹಾಫ್. Please understand, this applies to you. Don't wait that mentors will understand you. Mentors will definitely understand you in a better way if you tell. Don't consider that talking to mentor is a yeno idu iವ್ರ ಹತ್ರ ಹೇಳ್ಬೇಕಾ, no. ಕಬ್ಬಿನ ರಸ ತೆಗಿಬೇಕಾದ್ರೆ ಅದನ್ನ ರಿಪೀಟೆಡ್ ಆಗಿ ತಿರ್ಗಿಸಿ ಹಾಕ್ತಾರಲ್ಲ, same thing, extract the knowledge from the mentors and the trainers every day, so that you will walk out with skills and a better lifestyle. So never underestimate your potentials. Please find out your potentials. ನಿನ್ನ ಹತ್ರ ಯಾವ್ದು ಪೊಟೆನ್ಶಿಯಲ್ ಇದೆ ಅದನ್ನ ಅವ್ರ ಹತ್ರ ಹೇಳ್ಕೊ, ಯಾವ್ದನ್ನ ಇಂಪ್ರೂವ್ ಮಾಡ್ಕೋಬೇಕು. Start taking feedbacks. Please understand, the person who is good at receiving feedbacks and working on it, that person will improve. ನಮ್ಮಲ್ಲಿ ಸ್ವಲ್ಪ ಜನ ಇರ್ತಾರೆ, ಹಿಂಗಲ್ಲ ಪ್ರವೀಣ್, ಹಿಂಗ್ ಮಾಡ್ಬಿಟ್ರೆ ಅಯ್ಯೋ ನನ್ಗೆಲ್ಲ ಗೊತ್ತು, 10 ವರ್ಷದಿಂದ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಇವನೇ ಅವನು ನನಗೆ ಹೇಳೋನು. ಇಫ್ ದಿಸ್ ಕಮ್ಸ್ ಇನ್ ಬಿಟ್ವೀನ್, ಐ ವಿಲ್ ನೆವರ್ ಗ್ರೋ. If there are any feedbacks, even as a students, because everybody is a student, my dear friends, everybody is a student. Okay, ನಿಮ್ಮಲ್ಲೂ ಯಾರು ಪ್ರವೀಣ್ ಅಣ್ಣ ಇದು ಯಾಕೋ ಇದು ಸರಿ ಹೋಗ್ಲಿಲ್ಲ, ಇದು ಹಿಂಗೆ ಅಂತಾನು, ನೆಕ್ಸ್ಟ್ ಟೈಮ್ ಐ ವಿಲ್ ಚೇಂಜ್ ಇಟ್, ಪ್ರೊವೈಡೆಡ್ ಐ ವಿಲ್ ಇಂಟ್ರೋಸ್ಪೆಕ್ಟ್. ಓಕೆ, ಆದ್ರೆ ನೀನು ನಿನ್ನ ಕೆಲಸವನ್ನ ಮಾಡ್ಕೋ, ಫೈಂಡ್ ಔಟ್ ಯುವರ್ ಪೊಟೆನ್ಶಿಯಲ್ಸ್, ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಯಾವ್ದು ಚೆನ್ನಾಗಿದೆ, ಯಾವ್ದು ವರ್ಕ್ ಮಾಡ್ಕೋಬೇಕು, ಬಿಫೋರ್ ಇವನ್ ಯು ಸ್ಟಾರ್ಟ್ ದ ಪ್ರಾಸೆಸ್, ಇವತ್ತು ಕುತ್ಕೊಂಡು ಅದನ್ನ ವರ್ಕ್ ಮಾಡ್ಕೊಳಕ್ ಶುರು ಮಾಡ್ಕೊಳ್ಳಿ. ಬಿಕಾಸ್ ಎವ್ರಿ ಬಾಟಲ್ ಇಸ್ ಇಂಪಾರ್ಟೆಂಟ್. ಹಂಗಿದ್ರೆ ಅಣ್ಣ 20 ಲೀಟರ್ ನೀರ್ ಜಾಸ್ತಿ ಹಿಡಿಯುತ್ತೆ ಅಣ್ಣ, ಓಕೆ, ಆದ್ರೆ ಪಾಕೆಟ್ ಅಲ್ಲಿ ಅರ್ಧ ಲೀಟರ್ ಅಷ್ಟೇ ಹೋಗುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವೆನ್ ಯು ಹ್ಯಾವ್ ಟು ಕ್ಯಾರಿ, ನೀವು ಟ್ರಾವೆಲ್ ಮಾಡೋಬೇಕಾದ್ರೆ ಎಲ್ಲ ಮಾಡ್ಕೊಳ್ಳಬೇಕಾದ್ರೆ, ವೆನ್ ಯು ಆರ್ ಗೋಯಿಂಗ್ ಸಮ್ವೇರ್, ಯು ಟೇಕ್ 1 ಲೀಟರ್ ಬಾಟಲ್ ಆರ್ ನಾಟ್ ದ 20 ಲೀಟರ್ ಕ್ಯಾನ್ ಅಂತ ಬಾಹುಬಲಿ ತರ ಇರ್ತದೆ, ಶೋಲ್ಡರ್ ಮೇಲೆ ತಗೊಂಡು ಹೋಗಲ್ಲ. Every bottle have got their own purposes. The person who puts more efforts will get higher salary companies. But it doesn't mean that ನಿನಗೂ ಆ ಕಂಪನಿ ಸಿಗಲ್ಲ ಅಥವಾ ಮುಂದೆ ನನ್ನ ಜೀವನ ಚೇಂಜ್ ಆಗಲ್ಲ. Put efforts, change your capacities. So as I have another 10-15 minutes, why can't I tell you about this girl? Okay, one of most inspiring person. We just love giving reasons. ಏನಾಗತ್ತೆ, ಇಷ್ಟೆಲ್ಲ ಆದ್ಮೇಲೆ ಎಫರ್ಟ್ಸ್ ಹಾಕ್ಬೇಕು ಅದಿದು ಅಂದ್ರೆ, ಇಲ್ಲ ಸರ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಸರ್, ಬಟ್ ಹಂಗಾಯ್ತು ಸರ್, ಹಿಂಗಾಯ್ತು ಸರ್. ಯಾಕೋ ವೆನ್ ಐ ವಾಸ್ ಅಟ್ ಯುವರ್ ಏಜ್, ಯಾಕೋ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂದ್ರೆ, ಸರ್ ನಾನು ಕನ್ನಡ ಮೀಡಿಯಂ ಸರ್, ಸರ್ ನಮ್ಮ ಮನೆಯಲ್ಲಿ ಯಾರಿಗೂ ಇಂಗ್ಲಿಷ್ ಬರಲ್ಲ ಸರ್, ನಮ್ ಸ್ಕೂಲಲ್ಲಿ ಮೇಸ್ಟ್ರು ಏನು ಇಂಗ್ಲಿಷ್ ಕಲಿಸಿದ್ರಲ್ಲ ಸರ್, ಅವ್ರಿಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ ಸರ್, ನನ್ಗೆ ಗ್ರಾಮರ್ ಬರಲ್ಲ ಸರ್, ನಾನ್ ಮಾತಾಡಿದ್ರೆ ಜನ ನಗ್ತಾರೆ ಸರ್. ದೀಸ್ ಆರ್ ದ ಎಕ್ಸ್ಕ್ಯೂಸಸ್ ಐ ಗಿವ್. ಓಕೆ, ಬಿಕಾಸ್ ವಿ ಲವ್ ಗಿವಿಂಗ್ ಎಕ್ಸ್ಕ್ಯೂಸಸ್. ಆ ಕಾರಣಗಳನ್ನ ಕೊಡೋದಂದ್ರೆ ಏನೋ ಒಂದು ಖುಷಿಯಪ್ಪ. ಅದ್ರಲ್ಲೂ ನಾವು ಎಸ್ಪೆಷಲಿ ಆ ಬಡತನದಿಂದ ಬಂದಿರ್ತೀವಲ್ಲ, ಅಪ್ಪ ಯಾವ್ದ ಸರ್ ಕನ್ನಡ ಮೀಡಿಯಂ ಸರ್, ಹಳ್ಳಿಯ ಬ್ಯಾಕ್ ಗ್ರೌಂಡ್ ಸರ್, ವೆರಿ ಗುಡ್. ಬಟ್ ಡೂ ಯು ಥಿಂಕ್ ದ ಸೇಮ್ ರೀಸನ್ಸ್ ವಿಲ್ ಬಿ ಅಕ್ಸೆಪ್ಟ್ ಇನ್ ದ ಕಾರ್ಪೊರೇಟ್? ನೀನ್ ಇಂಟರ್ವ್ಯೂಗೆ ಹೋದಾಗ ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂತ ಫಸ್ಟ್ ಕ್ವಶನ್ ಕೇಳಿದಾಗ ಇಂಟರ್ವ್ಯೂ ಅಲ್ಲಿ, ಸರ್ ನಾನು ಒಬ್ಬ ಬಡವ ಸರ್, ನಾನು ಕನ್ನಡ ಮೀಡಿಯಂ ಇಂದ ಬಂದಿದ್ದೇನೆ ಸರ್, ಹಂಗಂತ ಹೇಳಿದ್ರೆ ಅಯ್ಯೋ ಪಾಪನ್ ಕೆಲಸ ಕೊಡ್ತಾರೆ. ಬಿಕಾಸ್ ದೇ ಹ್ಯಾವ್ ಸೀನ್ ಪೀಪಲ್ ಹೂ ಆರ್ ಮಚ್ ವರ್ಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಇರ್ತಾರೆ, ಅಂಡ್ ದೇ ಹ್ಯಾವ್ ಪುಟ್ ಎಫರ್ಟ್ಸ್. Here is an example for you. Let's talk about this girl. Some of you might be knowing, but still, it's my responsibility to introduce you to this girl. National volleyball champion. Okay. Since childhood, she was from a very poor village, Jharkhand village in the Bandid. She was not good at studies, but she was good at sports. So, sir ಹೇಳ್ತಾರೆ, our school ಅಲ್ಲಿ ಒಬ್ರು sir ಹೇಳ್ತಾರೆ, focus more on studies, sports. ಯಾಕಂದ್ರೆ ಮುಂದೆ ನೀನು ನ್ಯಾಷನಲ್ ಟೀಮ್ ಏನಾದ್ರು ಆಡಿದ್ರೆ
ಗವರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ಇರುತ್ತೆ ಪುಟ್ಟ, ಅದಕ್ಕೆ ನಿಮ್ಗೆ ಯಾಕೋ ವಿದ್ಯಾಭ್ಯಾಸ ತಲೆಗೆ ಹೋಗೋಂಗ್ ಕಾಣಲ್ಲ. ಫೋಕಸ್ ಮೋರ್ ಆನ್ ಸ್ಪೋರ್ಟ್ಸ್. ಸೊ ಶಿ ಡೆವಲಪ್ಡ್ ಹರ್ ಸ್ಕಿಲ್ಸ್ ಇನ್ ವಾಲಿಬಾಲ್. By 2011, she was part of national women's volleyball team. She was very good at her. ಅವತ್ತಿನ ದಿನ ತನ್ನ ಪ್ರಾಕ್ಟೀಸ್ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇದ್ಲು. ಲೋಕಲ್ ಟ್ರೈನ್ ಅಲ್ಲಿ ಹೋಗೋಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗತ್ತೆ. 4 ಜನ ಡಕಾಯಿತರು ಅವ್ರು ಟ್ರೈನ್ ಹತ್ಕೊಂಡ್ಬಿಟ್ಟು ಎಲ್ಲಾರನ್ನೂ ಲೂಟಿ ಮಾಡೋಕ್ ಶುರು ಮಾಡ್ತಾರೆ. ಇವಳ ಹತ್ರ ಬಂದ್ರು. ಇವಳ ಹತ್ರ ಒಂದು 50-60 ರೂಪಾಯಿ ಚೇಂಜು. ಅರೌಂಡ್ ಹರ್ ನೆಕ್ ದೇರ್ ವಾಸ್ ಅ ಥಿನ್ ಗೋಲ್ಡ್ ಚೈನ್, ತೆಳುವಾದ ಒಂದು ಗೋಲ್ಡ್ ಚೈನ್. ಆ ಗೋಲ್ಡ್ ಚೈನ್ ಕೊಡೋಕೆ ಹೇಳ್ತಾರೆ. ಶಿ ಸೇಸ್ ನೋ. She said, I can't. That is a quality of a sports person. ಸೋಲನ್ನೇ ಬಿಟ್ಕೊಡಲ್ಲ, ಬಂಗಾರ ಚೈನ್ ಬಿಟ್ಕೊಡ್ತಾಳ. ಸೊ ಅವರು ಅದಕ್ಕೆ ಸುಮ್ನಾದ್ರು. ಬಟ್ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ. 4 ಜನ ಅವಳನ್ನ ಎತ್ತಾಕೊಂಡು ಹೊರಟಿರೋ ಟ್ರೈನ್ ಇಂದ ಹೊರಗಡೆ ಬಿಸಾಕ್ತಾರೆ. ಅವಳು ಟ್ರೈನ್ ಹಿಂಗ್ ಹೋಗ್ತಾ ಇತ್ತು, ಅವಳನ್ನ ಹೊರಗಡೆ ಬಿಸಾಕಿದ್ರು. ಈ ಕಡೆ ಇನ್ನೊಂದು ಟ್ರೈನ್ ಅದೇ ಟೈಮಿಗೆ ಬಂತು. ಅವಳು ಅದಕ್ಕೆ ಬಡ್ಕೊಂಡು ಕೆಳಗಡೆ ಬೀಳ್ತಾಳೆ. ಅವಳ ಒಂದು ಕಾಲು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗುತ್ತೆ. ಅದ್ರ ಮೇಲೆ ಟ್ರೈನ್ ಹಾಯ್ದೋಯ್ತು, ಕಾಲ್ ಕಟ್ಟಾಯ್ತು. This is not the end of her tragedy. Her tragedy begun now. For next 7 hours, nobody come to rescue her. ಮೊದಲನೇ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಿವಿಯರ್ ಬ್ಲೀಡಿಂಗು. ಅದಾದ್ಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೆಗ್ಗಣಗಳು ಇರ್ತಾವಲ್ಲ, ರಾಟ್ಸ್, ದಿ ಸ್ಟಾರ್ಟೆಡ್ ಸ್ನ್ಯಾಚಿಂಗ್ ದ ಫ್ಲಶ್ ಫ್ರಮ್ ದ ವೂಂಡ್. ಗಾಯದಿಂದ ಮಾಂಸವನ್ನ ಕಿತ್ತಿ ತಿನ್ನೋಕ್ ಶುರು ಮಾಡಿದ್ವು. ಗಾಯ ಆಗಿದೆ, ನೋವಾಗಿದೆ, ಆ ಮಾಂಸವನ್ನ ಕಿತ್ತಿ ತಿಂತಾ ಇದೆ, ನೋವಾಗ್ತಾ ಇದೆ. ಕೂಗ್ಬೇಕು ಸಹಾಯಕ್ಕೆ, ಧ್ವನಿ ಬರ್ತಾ ಇಲ್ಲ. ಶಿ ಲಾಸ್ಟ್ ಆಲ್ಮೋಸ್ಟ್ ಬ್ಲಡ್. ಪಕ್ಕದಲ್ಲೇ ಕಲ್ಲುಗಳು ಬಿದ್ದಿದ್ದನ್ನು ತಗೊಂಡು ಒಗಿಬೇಕು ಅಂದ್ರೆ ಶಕ್ತಿ ಇಲ್ಲ. ಶಿ ವಾಸ್ ಜಸ್ಟ್ ಹೋಪಿಂಗ್ ಫಾರ್ ಹರ್ ಡೆತ್. ಅಂಡ್ ಫಾರ್ಚುನೇಟ್ಲಿ ಆಫ್ಟರ್ 7 hours somebody rescued her and took her to government hospital. ಅದು ಪ್ರೈಮರಿ ಆರೋಗ್ಯ ಕೇಂದ್ರ ಅಂತೀವಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸ್ಟ್ರೆಚರ್ ಮೇಲೆ ಮಲಗಿಸಿದ್ದಾರೆ. ಸಿಚುವೇಶನ್ ಇಸ್ ಸೋ ದಟ್ ಅನಸ್ತೇಷಿಯಾ ಡಾಕ್ಟರ್ ಇಲ್ಲ, ಅನಸ್ತೇಷಿಯಾಲಜಿಸ್ಟ್ ಇಲ್ಲ, ಹೂ ಶುಡ್ ಗಿವ್ ಅ ಇಂಜೆಕ್ಷನ್ ಸೊ ದಟ್ ಆಪರೇಷನ್ ಕ್ಯಾನ್ ಬಿ ಪರ್ಫಾರ್ಮ್ಡ್. ಡಾಕ್ಟರ್ಸ್ ನರ್ಸ್ಗಳು ಮಾತಾಡ್ತಾ ಇದ್ದಾರೆ, ಅನಸ್ತೇಷಿಯಾಲಜಿಸ್ಟ್ ಇಲ್ಲ, ಏನ್ ಮಾಡೋದು ಅಂತ. ಅವಾಗ ಇವಳು ಅದನ್ನ ಕೇಳಿಸ್ಕೊಂಡು ಹೇಳ್ತಾಳೆ, ಅದು ಎಲ್ಲಿಂದ ಅದು ಶಕ್ತಿ ಬಂತು, ಅದು ಎಲ್ಲಿಂದ ಕಾನ್ಫಿಡೆನ್ಸ್ ಗೊತ್ತಿಲ್ಲ. ಶಿ ಸೇಸ್, ಸರ್ ಅನಸ್ತೇಷಿಯಾ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕಳೆದ 7 ಗಂಟೆಗಳಲ್ಲಿ 43 ಟ್ರೈನ್ಗಳು ನನ್ನ ಕಾಲ್ ಮೇಲೆ ಹಾದು ಹೋಗಿವೆ. ಅದ್ರ ನೋವನ್ನೇ ನಾನು ತಡ್ಕೋಬಹುದು ಅಂತಂದ್ರೆ ನಿಮ್ಮ ಆಪರೇಷನ್ ನೋವನ್ನ ನಾನು ತಡ್ಕೋತೇನೆ. ಪ್ಲೀಸ್ ಪರ್ಫಾರ್ಮ್ ದ ಆಪರೇಷನ್. ಅವಳ ಈ ಧೈರ್ಯಕ್ಕೆ ಮೆಚ್ಚಿ ಮೊದಲ ಬಾರಿಗೆ, ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಅಂಡ್ ನರ್ಸ್ ತಾವೇ ಖುದ್ದಾಗಿ ಬ್ಲಡ್ ಡೊನೇಟ್ ಮಾಡಿ ಆಪರೇಷನ್ ಮಾಡ್ತಾರೆ ವಿದೌಟ್ ಅನಸ್ತೇಷಿಯಾ. ಅಂಡ್ ದಿ ನ್ಯೂಸ್ ಸ್ಪ್ರೆಡ್ ಆಗತ್ತೆ ಎಲ್ಲಾ ಕಡೆ. ನೆಕ್ಸ್ಟ್ ಅವಳನ್ನ ಪ್ರೈವೇಟ್ ಹಾಸ್ಪಿಟಲ್ ಆಮೇಲೆ ಶಿಫ್ಟ್ ಮಾಡ್ತಾರೆ. 4 ತಿಂಗಳು ಅವಳು ಹಾಸ್ಪಿಟಲ್ ಇರ್ಬೇಕಾಗತ್ತೆ. ಬಟ್ ಅವ್ಳ ಸಿಚುವೇಶನ್ ಏನು ಅಂತಂದ್ರೆ, ಕಾಲ್ ಕಟ್ ಮಾಡ್ಕೊಂಡು ಬೆಡ್ ಮೇಲೆ ಮಲ್ಕೊಂಡಿದ್ದಾಳೆ. ಅವ್ರ ಅಪ್ಪ ಅಮ್ಮ ಇನ್ನೊಂದು ಚಿಂತೆ, ಮೊದ್ಲೇ ಹುಡುಗಿ ಕಪ್ಗೆ ದಪ್ಪಗೆ, ಈಗ ಕಾಲ್ ಬೇರೆ ಇಲ್ಲ, ಇವಳನ್ನ ಯಾರು ಮದುವೆ ಮಾಡ್ಕೋತಾರೆ, ಅವ್ರ ಚಿಂತೆ ಅವ್ರಿಗೆ. ಇವಳು ನಾನು ನ್ಯಾಷನಲ್ ಟೀಮ್ ಅಲ್ಲಿ ಆಡಿದ್ರೆ ಒಂದು ಗವರ್ಮೆಂಟ್ ಜಾಬ್ ಸಿಗತ್ತೆ ಅನ್ಕೊಂಡ್ ಕುತ್ಕೊಂಡವಳಿಗೆ ಕಾಲಿಲ್ಲ. ಸೊ ನೋ ವಾಲಿಬಾಲ್, ನೋ ಗವರ್ಮೆಂಟ್ ಜಾಬ್, ನನ್ ಜೀವನ ಏನು ಅಂತ ಆ ಒಂದು ಬೆಡ್ ಮೇಲೆ ಮಲ್ಕೊಂಡು, ಒಂದ್ ಚಿಕ್ಕದೊಂದು ರೂಮ್, ಪ್ರೈವೇಟ್ ವಾರ್ಡ್, ಚಿಕ್ಕ ಪ್ರೈವೇಟ್ ಹಾಸ್ಪಿಟಲ್ ಒಂದು ಪ್ರೈವೇಟ್ ವಾರ್ಡ್, ಚಿಕ್ಕ ರೂಮ್, ಎದುರುಗಡೆ ಗೋಡೆಗೆ ಒಂದು ಪೋಸ್ಟರ್ ನೋಡ್ತಾ ದಿನ ಕಳಿತಿದ್ಲು. ಒಂದು 3 ತಿಂಗಳೇನೋ ಆಗಿರ್ಬೇಕು, 3-3.5 ತಿಂಗಳಾಗಿರ್ಬೇಕು. ತನ್ನ ಪೇರೆಂಟ್ಸ್ ಅನ್ನ ಕರೆದು ಈ ಮಾತುಗಳನ್ನ ಹೇಳ್ತಾಳೆ. ಲುಕ್ ಅಟ್ ದ ವೇ ಶಿ ಸೇಡ್, ನನಗೆ ನನ್ನ ಜೀವನದ ಗುರಿ ಉದ್ದೇಶ ಸಿಕ್ಕಿದೆ, ನಾನು ಸಾಧಿಸ್ತೇನೆ ಅಂತ ಆ ಪೋಸ್ಟರ್ ಕೈ ಮಾಡಿ ಹೇಳ್ತಾಳೆ. ಅಂಡ್ ದಟ್ ಪೋಸ್ಟರ್ ವಾಸ್ ಮೌಂಟ್ ಎವರೆಸ್ಟ್. ಶಿ ಡಿಸೈಡೆಡ್ ಟು ಕಾಂಕರ್ ಮೌಂಟ್ ಎವರೆಸ್ಟ್. 8,848 meters. ಜಗತ್ತಿನ ಅತ್ಯಂತ ಎತ್ತರವಾದ ದೈತ್ಯಾಕಾರ ಸುಂದರವಾದ ರಾಕ್ಷಸ ಪರ್ವತ ಮೌಂಟ್ ಎವರೆಸ್ಟ್. ಅಬೌಟ್ 140-160 ಜನ. ಇಟ್ಸ್ ನಾಟ್ ಅ ಕ್ಲಿಯರ್ ನಂಬರ್, ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ. ಮೌಂಟ್ ಎವರೆಸ್ಟ್ ಹತ್ತಿ ಇಳಿಯಬೇಕಾದ್ರೆ ಎಲ್ಲಾ ನೆಟ್ಗಿರೋರು. ಇವ್ರದೊಂದು ಕಾಲ್ ಕಟ್ಟಾಗಿದೆ, ಗಾಯದ ಮೇಲೆ ಬ್ಯಾಂಡೇಜ್ ಇದೆ, ಬ್ಯಾಂಡೇಜ್ ಮೇಲೆ ರಕ್ತದ ಕಲೆಗಳಿವೆ. ಅಂಡ್ ಶಿ ಇಸ್ ಟೆಲಿಂಗ್ ಐ ವಿಲ್ ಕಾಂಕರ್ ಮೌಂಟ್ ಎವರೆಸ್ಟ್. ದಿಸ್ ಇಸ್ ಕಾನ್ಫಿಡೆನ್ಸ್. ದಿಸ್ ಇಸ್ ಪ್ಯೂರ್ ಕಾನ್ಫಿಡೆನ್ಸ್. ಡಿಸ್ಚಾರ್ಜ್ ಆದ್ಮೇಲೆ ಮನೆಗೆ ಹೋಗಲ್ಲ. ಶಿ ಗೋಸ್ ಟು ಬಚೇಂದ್ರಿ ಪಾಲ್, ದ ಲೇಡಿ, ಮೇಡಮ್ ಬಚೇಂದ್ರಿ ಪಾಲ್, ಇಂಡಿಯಾಸ್ ಫಸ್ಟ್ ಲೇಡಿ ಹೂ ಕಾಂಕರ್ಡ್ ಮೌಂಟ್ ಎವರೆಸ್ಟ್. ವೀಲ್ ಚೇರ್ ಮೇಲೆ ಕುತ್ಕೊಂಡು ಬಚೇಂದ್ರಿ ಪಾಲ್ ಅವ್ರ ಮನೆಗೆ ಹೋಗಿರ್ತಾಳೆ. ಮೇಡಮ್ आपके बारे में बहुत सुना है, मुझे माउंट एवरेस्ट, मैं ठान के आई हूं कि मुझे माउंट एवरेस्ट चढ़ना है. लुक एट हर स्टेटमेंट. मैं ठान के आई हूं, मैं डिसाइड ಮಾಡ್ಕೊಂಡು ಬಂದಿದ್ದೇನೆ, ನನಗೆ ಮೌಂಟ್ ಎವರೆಸ್ಟ್ ಹತ್ತೋದಿದೆ, ಹೆಲ್ಪ್ ಮಾಡಿ. Seeing her on a wheelchair, Bachendri Pal says, now I'll tell her name, Arunima Sinha. Beta Arunima, you have already conquered Mount Everest. ನೀನು ಆಲ್ರೆಡಿ ಹತ್ತಾಗಿದೆ. ಯಾಕಂದ್ರೆ ಈ ಸಿಚುವೇಶನ್ ಅಲ್ಲಿ ಇದ್ಕೊಂಡು ಮೌಂಟ್ ಎವರೆಸ್ಟ್ ಹತ್ಬೇಕನ್ನೋ ವಿಚಾರ ತಲೆಗೆ ಬಂದಿದ್ದಲ್ಲ. ಯು ಆರ್ ಅಚೀವರ್. 2011 from the running train she was thrown out, and next 2 years she puts in efforts, and 2013 she was at a base camp.
ಬೇಸ್ ಕ್ಯಾಂಪ್ ಅಲ್ಲಿ ಜನ ಹೇಳಿದ್ರು ನಿಮ್ಮಂತವ್ರಿಗೆಲ್ಲಾರು ನಿಮ್ಮ ವಾಪಸ್ ಹೋಗ್ಬಿಡು, ಇದೆಲ್ಲ ಬೇಡ, ಹುಚ್ಚತನ ಮಾಡಕ್ ಹೋಗ್ಬೇಡ ಅಂತ. ದೆನ್ ಶಿ ಸೇಸ್ ನೋ, ಐ ವಿಲ್ ಗೋ. ಬೇಸ್ ಕ್ಯಾಂಪ್ ಇಂದ ಫಸ್ಟ್ ಕ್ಯಾಂಪ್ ಎಲ್ಲಾರು 1 hour ಅಲ್ಲಿ ರೀಚ್ ಆದ್ರೆ ಶಿ ಟುಕ್ಸ್ 3 hours. ಯಾಕಂದ್ರೆ ಕುಂತಾ ಹೋಗ್ಬೇಕು, ಒಂದು ಆರ್ಟಿಫಿಷಿಯಲ್ ಲೆಗ್ ಬೇರೆ ಹಾಕೊಂಡಿರ್ತಾರೆ, ಪ್ರೋಸ್ಟೆಟಿಕ್ ಲೆಗ್. ಮತ್ತೆ ಜನ ಹೇಳಿದ್ರು ಬೇಡ, ಒಂದ್ 30 ಜನ ಟೀಮ್ ತವ್ರಂದ್ರು ಬೇಡ ಕಣ, ಹಠ ಮಾಡ್ಬೇಡ ನಿಮ್ಮಂತವ್ರಿಗಲ್ಲ. ಈ ಹಠ ಅನ್ನೋ ಶಬ್ದನು ನಾವು ತುಂಬಾ ಕೇಳಿದೀವಲ್ಲ ಪುಟ. ನಮ್ಮ ಮನೆಯಲ್ಲಿರೋರು ಸುತ್ತಮುತ್ತಲವ್ರು ಹೇಳ್ತಾರೆ ಹಠ ಮಾಡಬಾರ್ದು. ಇವತ್ತು ಅವ್ರ ವಿರುದ್ಧವಾಗಿ ಒಂದು ಮಾತು ಹೇಳ್ತೀನಿ, ಕೇರ್ಫುಲ್ ಆಗಿ ಕೇಳಿಸ್ಕೊ. ಹಠ ಮಾಡು. ಫಸ್ಟ್ ಹಠವನ್ನ ಡಿಫೈನ್ ಮಾಡು. ಏನ್ ಹಠ ಮಾಡ್ಬೇಕು ಅಂತ. ನನ್ಗಿಂತ ಮೊಬೈಲ್ ಬೇಕು, ನನ್ಗಿಂತ ಡ್ರೆಸ್ ಬೇಕು, ನನ್ಗಿಂತ ಊಟ ಬೇಕು, ಇದೆಲ್ಲ ಚಿಲ್ರೆ ಹಠ ಬೇಡ. ಓಕೆ, ಡಿಫೈನ್ ಯುವರ್ ಹಠ. ಯಾಕಂದ್ರೆ ಆ ಹಠ ಇಲ್ಲೇ ಕಮಿಟ್ಮೆಂಟ್ ಬರಲ್ಲ. ಅಂಡ್ ಶಿ ಸೆಡ್ ನೋ, ಐ ವಿಲ್. ಅರ್ಧ ಮೌಂಟ್ ಎವರೆಸ್ಟ್ ಹತ್ತಾಗಿತ್ತು. ಸಿಚುವೇಶನ್ ವಾಸ್ ರಿವರ್ಸ್. ಅರುಣಿಮಾ ಯೂಸ್ ಟು ರೀಚ್ ದ ನೆಕ್ಸ್ಟ್ ಕ್ಯಾಂಪ್ಸ್ ಫಸ್ಟ್. ಅದಾಗಿ ಅರ್ಧ ಗಂಟೆ ಆದ್ಮೇಲೆ ಮಿಕ್ಕಿದವ್ರು ಬರ್ತಿದ್ರಂತೆ. ಹಿಂಗೆ ನಡೀತಾ ಹೋಯ್ತು. ಇನ್ನೇನು ಆಲ್ಮೋಸ್ಟ್ ಶಿ ಹ್ಯಾಸ್ ರೀಚ್ಡ್ ಆಲ್ಮೋಸ್ಟ್ ದ ಟಾಪ್. ಇನ್ನೊಂದು 200 ಮೀಟರ್ 200 ಮೀಟರ್ ಬಾಕಿ ಇದೆ. ಪೀಕ್ ಕಾಣಿಸ್ತಾ ಇದೆ, ಅಲ್ಲಿ ಫ್ಲಾಗ್ಸ್ ಕಾಣಿಸ್ತಾ ಇದೆ. ಅವಳ ಆಕ್ಸಿಜನ್ ಸಿಲಿಂಡರ್ ಇಂದ ಅಲಾರಾಮ್ ಬರಕ್ ಶುರು ಆಯ್ತು, ಬೀಪ್, ದಟ್ ಶೋಯಿಂಗ್ ದಟ್ ಲೋ ಆಕ್ಸಿಜನ್. ಅವ್ರ ಜೊತೆಗೆ ಸಹಾಯಕ ಒಬ್ನು ಶೇರ್ಪಾ ಇರ್ತಾನೆ, ನೇಪಾಳಿ. ಈ ಸೇಸ್ ಬಹನ್ ವಾಪಸ್ ಜಾಯಂಗೆ, ಚಲೋ ತಂಗಿ ವಾಪಸ್ ಹೋಗೋಣ. ಸೆಡ್ ಭಯ್ಯ ಯಹಾ ಸೆ ವಾಪಸ್ ಜಾನದು ಬಂತಾ ನೀಯೇ. ಅವನ ಹೇಳ್ತಾರೆ ಹುಚ್ಚತನ ಮಾಡಕ್ ಹೋಗ್ಬೇಡ, ಬದುಕಿದ್ರೆ ಇನ್ನೊಂದ್ ಬರ್ಬೋದು, ಇಲ್ಲಿ ಸತ್ಯ ಅಂದ್ರೆ ಜನ ಉಗಿತಾರೆ, ಸಾಯೋದಾದ್ರೆ ಮನೇಲೆ ಸಾಯ್ಬೇಕಾಯ್ತು, ಅಲ್ಲಾಕ್ ಸಾಯಕ್ ಹೋದ್ಲು ಅಂತ. ವಾಪಸ್ ಬಾ ಹೋಗೋಣ. ಯು ನೋ ವಾಟ್ ಶಿ ಸೇಸ್? ಅಣ್ಣ, ಸಾವು ಅನ್ನೋದು ನನ್ನ ಹಣೆಯಲ್ಲೇ ಬರ್ದಿತ್ತು ಅಂದ್ರೆ ಆ ರೈಲ್ವೆ ಟ್ರ್ಯಾಕ್ ಮೇಲೆ 7 hours ಅಲ್ಲೇ ಸಾಯ್ಬೇಕಾಗಿತ್ತು. ಅಲ್ಲೇ ನಾನ್ ಸತ್ತಿಲ್ಲ ಅಂದ್ರೆ ನಾನು ಮೌಂಟ್ ಎವರೆಸ್ಟ್ ಮೇಲೆ ಸಾಯಕ್ ಬಂದಿಲ್ಲ. ಅಂಡ್ ಶಿ ಸ್ಟಾರ್ಟ್ಸ್ ರನ್ನಿಂಗ್ ಟುವರ್ಡ್ಸ್ ಅ ಪೀಕ್. ಅಂಡ್ ಮೌಂಟ್ ಎವರೆಸ್ಟ್ ನ ತುದಿಯ ಮೇಲೆ ಹತ್ತು ತನ್ನ ಬ್ಯಾಗ್ ಇಂದ ನ್ಯಾಷನಲ್ ಫ್ಲಾಗ್ ಅನ್ನ ತೆಗೆದು ಜೋರಾಗಿ ಒದರ್ತಾಳೆ. ಬಿಕಾಸ್ ಆನ್ ದಟ್ ಡೇ, April 1st, 2013, April 1st, ಮೂರ್ಖರ ದಿನ. ಜಗತ್ತನ್ನೇ ಮೂರ್ಖ ಮಾಡ್ತಾಳೆ. ಯಾಕಂದ್ರೆ ಆನ್ ದಟ್ ಡೇ ಶಿ ಹ್ಯಾಸ್ ಕ್ರಿಯೇಟೆಡ್ ಅ ಹಿಸ್ಟ್ರಿ ದಟ್ ಶಿ ಬಿಕಮ್ಸ್ ಫಸ್ಟ್ ಪರ್ಸನ್ ಆನ್ ದ ಅರ್ತ್. ಲೆಟ್ ಮಿ ರಿಪೀಟ್ ದಟ್ ವರ್ಡ್, ಫಸ್ಟ್ ಪರ್ಸನ್ ಆನ್ ದ ಅರ್ತ್ ಟು ಕಾಂಕರ್ ಮೌಂಟ್ ಎವರೆಸ್ಟ್ ವಿತ್ 1 leg. ಜೋರಾಗಿ ಕೂಗ್ತಾಳೆ. And he says like ವಾಪಸ್ ಹೋಗೋಣ ಬಾ. And when she starts coming down, oxygen ಖಾಲಿ ಆಯ್ತು, ಬಿದ್ಲು. Like he cannot give his oxygen to her. But there is one thing, one thing you always remember. ನಮ್ಮಲ್ಲಿ when your intentions are good, God will always bless you. ಮದರ್ ಥೆರೇಸಾ ಹೇಳಿದ ಮಾತು. ನಮ್ಮ ಉದ್ದೇಶ ಸರಿ ಇತ್ತು ಅಂದ್ರೆ ಎಲ್ಲಿದೊಂದು ಹೆಲ್ಪ್ ಬರುತ್ತೆ. ಅದೇ ಟೈಮಲ್ಲಿ ಅವ್ರ ಟೀಮ್ ಅವರು ಮೇಲೆ ಹೋಗ್ತಾ ಇದ್ರು, ವಾತಾವರಣ ಸರಿ ಇಲ್ಲ ಅಂತ ಮೆಸೇಜ್ ಬರುತ್ತೆ. ಸೊ ಅವರು ತಮ್ಮ ಸಮಿಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಒಬ್ಬ ನ್ಯೂಜಿಲೆಂಡ್ ಕ್ಲೈಂಬರ್ ಹತ್ರ 2 ಆಕ್ಸಿಜನ್ ಸಿಲಿಂಡರ್ ಇರುತ್ತೆ. ಹೆಂಗೂ ವಾಪಸ್ ಹೋಗ್ತಾ ಇದ್ದೇನೆ, ಯಾಕೆ ಎಕ್ಸ್ಟ್ರಾ ಲಗೇಜ್ ಕ್ಯಾರಿ ಮಾಡೋದು ಅಂತ ಒಂದನ್ನ ಬಿಸಾಕಿ ಹೋಗ್ತಾನೆ. ಶೇರ್ಪಾ ಅದನ್ನ ನೋಡ್ಬಿಟ್ಟು ಹೋಗಿ ತಗೊಂಡ್ ಬಂದು ಇವಳಿಗೆ ಕನೆಕ್ಟ್ ಮಾಡ್ತಾಳೆ, ಬದುಕೊಂಡ್ಬಿಟ್ರು. ವಾಪಸ್ ಬರ್ತಾಳೆ. ಜನ ಮಾತಾಡಿದ್ರು ಆಮೇಲೆ, ಅರುಣಿಮಾ ಯು ಆರ್ ವೆರಿ ಲಕ್ಕಿ. ನೀನ್ ತುಂಬಾ ಲಕ್ಕಿ ಅಮ್ಮ. ಯಾಕಂದ್ರೆ ನಮ್ಗೆ ಇಲ್ಲಿ ನಮ್ಗೆ LPG ಸಿಲಿಂಡರ್ ಸಿಗ್ತಾ ಇಲ್ಲ, ನಿನಗಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗ್ತಂದ್ರೆ ಯು ಆರ್ ವೆರಿ ಲಕ್ಕಿ. ಕಷ್ಟಪಟ್ಟು ಜೀವ ಒತ್ತಿ ಇಟ್ಟು ತಾನು ಶ್ರಮ ಹಾಕಿ ಬಂದ ಹುಡುಗಿಗೆ ಅವಳ ಶ್ರಮ ಇಂಪಾರ್ಟೆಂಟ್ ಅಲ್ಲ ಜನಕ್ಕೆ, ಅವಳು ಲಕ್ಕಿ ಅಂತಂದ್ರು. ಶಿ ವಾಸ್ ಲಕ್ಕಿ ಅಂತ ಅಂದ್ಬಿಟ್ರು. ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ, ಲಕ್ ಬಿ ಉನ್ಕೋ ಹಿ ಫೇವರ್ ಕರ್ತಾ ಹೈ ಜಿಸ್ಮೆ ಕುಚ್ ಕರ್ ದಿಖಾನೆ ಕಿ ಜಜ್ಬಾ ಹೋ. ಆ ಲಕ್ ಅನ್ನೋದು ಯಾರಿಗೆ ಸಿಗತ್ತೆ ಅಂದ್ರೆ ಯಾರ ಮನಸ್ಸಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಕಿಚ್ಚಿರತ್ತಲ್ಲ, ಅವ್ರಿಗೇನೆ ಲಕ್ ಸಿಗೋದು. ಅಂಡ್ ಜಗತ್ತಿನ 5 ಎತ್ತರದ ಪರ್ವತ ಶಿಖರಗಳನ್ನ ಆಲ್ರೆಡಿ ಅವಳು ಹತ್ತು ಬಂದಾಗಿದೆ. ಅಂಡ್ ದಿಸ್ ಇಸ್ ಹರ್ ಸಿಚುವೇಶನ್ ಅಂಡ್ ದಿಸ್ ಇಸ್ ಸಮಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಜನ ಕಾರಣಗಳನ್ನೇ ಕೊಟ್ಟು ಜೀವನ ಮಾಡ್ತಾರೆ, ಅಂಡ್ ಸ್ವಲ್ಪ ಜನ ರಿಸಲ್ಟ್ ನ ಜೀವನದಲ್ಲಿ ಉದ್ದೇಶ ಇಟ್ಟುಕೊಂಡು ಕಾರಣಗಳನ್ನ ಬದಿಗಿಟ್ಟು ಜೀವನ ಮಾಡ್ತಾರೆ. ವೆದರ್ ಯು ವಾಂಟ್ ಟು ಬಿಕಮ್ ಅ ಪಾರ್ಟ್ ಆಫ್ ರೀಸನ್ಸ್ ಆರ್ ಯು ವಾಂಟ್ ಟು ಬಿಕಮ್ ಅ ಪಾರ್ಟ್ ಆಫ್ ರಿಸಲ್ಟ್ಸ್, ಇಟ್ ಈಸ್ ಅಪ್ ಟು ಯು. I'm not here to tell you that Mount Everest hattu civil service ಮಾಡ್ಕೊ. No, we have signed up now for this career connect program. So next 3 months the only vision should be, ಇಲ್ಲಿ ಏನ್ ಹೇಳ್ಕೊಡ್ತಾರೆ, ಯಾವ ಉದ್ದೇಶದಿಂದ ಹೇಳ್ತಾರೆ, ಏನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆ ಟ್ರಸ್ಟ್ ಇಟ್ಕೋ. Put your 100% commitments and efforts, and trust me my dear brothers and sisters, you will have a changed life in years to come. Okay, ಸೊ ಇಲ್ಲಿಗೆ ನಾನು ಏನ್ ಮಾಡ್ತೀನಿ, ಇವತ್ತಿನ ಸೆಷನ್ ನಾನು ಇಲ್ಲಿಗೆ ನಾನು ಪಾಸ್ ಮಾಡ್ತೇನೆ. We will have some 5 minutes of interaction. Any questions or answers? Tomorrow again this will continue with some different title and rest of the things will be continued. Any questions? Anything to be discussed?
You're free to ask. Lakshmi, It's very great to have you, sir. thank you. ಎಲ್ಲಿ ನೋಡಿದ್ಯಮ್ಮ ನೀನು? ಯಾವ ಕ್ಯಾಂಪು? College path. ಸಾಯಿ, ಓಕೆ ಓಕೆ, ಪಾತ್ವೇಸ್, ಓಕೆ. ಮೊನ್ನೆ ಮಾಡಿದೆ ಪಾತ್ವೇಸ್ ಅಲ್ಲಿ ಟ್ರೈನಿಂಗ್ ಆಯ್ತು ಲಾಸ್ಟ್ ವೀಕ್. Thank you, sir, for this session. ಡೋಂಟ್ ಥ್ಯಾಂಕ್ ಮಿ ನಾವು, ಥ್ಯಾಂಕ್ ಮಿ 2-3 ತಿಂಗಳಾದ್ಮೇಲೆ ಎಲ್ಲ ಸೇರ್ಕೊಂಡು. Okay, sir. It's a long way to go, beta. Anything else? Any questions or any other concerns? ಎಲ್ಲರಿಗೂ ಕರೆಕ್ಟ್ ಆಗಿ ಕೇಳಿಸ್ತಾ, ಕ್ಲಿಯರ್ ಆಗಿತ್ತಾ? ಹಾ ಸರ್. Yes, sir. ಕೇಳಿಸ್ತು. Yes, sir. ಕೇಳಿಸ್ತು. ಫಾಸ್ಟ್ ಆಗಿ ಏನಾದ್ರು ಹೋದ್ನಾ? ಫಾಸ್ಟ್ ಆಯ್ತಾ ಮಾತಾಡೋದು? No, sir. ಸೊ ಹಂಗಿದ್ರೆ ಒಂದ್ ಕೆಲಸ ಮಾಡೋಣ, ನಾಳೆ ಅಗೇನ್ ವಿ ವಿಲ್ ಬಿ ಮೀಟಿಂಗ್. ಓಕೆ, ಓಕೆ ಸರ್. so meantime Okay, sir. keep this in. Tomorrow session will be continuation of what we have discussed today. Okay, sir. Thank you, sir. Over to you. Yes. Thank you, Praveen. Sir, Girish sir. Yeah, as always, fantastic session. Thank you, sir. Excellent. So good. So friends, do you want a quick 5 minutes break or stretch? You want to stretch yourself? Don't disconnect it. Maybe like put it in mute. Take a 2 minutes break. If you want to use the restroom, go and use the restroom and come back. Have water, and please all the time keep yourself hydrated. So keep drinking water. Yeah. That is very important, right? Otherwise, like Praveen will be kind of talking and you all will be forgetting everything and listening, and you should not forget your hydration. So yes. Sir, I'll take a leave now. Yes, Praveen, sure. Okay. Yes, so Praveen. see you tomorrow. Thank you. Tomorrow Yeah. at 10:15. Done, sir. I'll be there. I'll be there. Okay, right. Bye. Bye bye. Okay, guys, 2 minutes break. 12:20 we will continue, and before 1 o'clock we will finish, so that 2 o'clock your sessions you can again join. There is one person whose name is appearing as 1GK2 something something. Can you change it to a proper name, guys? Because it becomes difficult to address you, you know. Who is this? Either it should be mostly, I think it is Babu, or who is this? Or maybe Pranam. I don't know. Maybe Pranam. one more. Probably. Yeah, it's gone now. Let us see if they manage to change. I think it's Babu. Babu. Babu, is it you have renamed it? Yes, sir. Okay, fine. Right.